ಎಲ್ಲ ನೃತ್ಯ ವಿಧಾನದ ಮೂಲವು ಈ ಸ್ಥಿತಿಯಲ್ಲಿ ನಿಲ್ಲುವಂತಿದೆ. ಸ್ವಲ್ಪ ನಿಲ್ಲುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ನನ್ನ ಅನಿಸಿಕೆ. ಬಾಯಿಲಿ ಹೇಳಿ. ಅದರಿಂದ ಎರಡನೇ ಕಾಲ ಇದು ಯಕ್ಷಗಾನಕ್ಕೆ ಹೀಗೆ ನಾವು ಬರ್ತೇವೆ. ತಾ ದೈ ತೈ ತೋ. ನಾನು ಭರತನಾಟ್ಯವನ್ನು ಅಭ್ಯಾಸ ಮಾಡುವಾಗ ನನಗೆ ಹೇಳಿಕೊಟ್ಟ ಹೆಜ್ಜೆ ಅದನ್ನು ಯಕ್ಷಗಾನದಲ್ಲಿ ಹೀಗೆ ಬರ್ತೇವೆ. ತಕ್ಕ ದೇವಿ ತಕ್ಕ ಜನ. ಅದನ್ನು ಕುಣಿದು ತೋರಿಸಿದಾಗ ಇದು ಭರತನಾಟ್ಯದ್ದು ಅಂತ ಹೇಳಿದವರು ಎಷ್ಟೋ ಮಂದಿ. ಈಗ ಕುಣಿದು ತೋರಿಸಿದ ಹೆಜ್ಜೆಗಳು ಕುದಿತ್ತ ಮಿತ್ತು ಭರತನಾಟ್ಯದಲ್ಲಿರುವಂತಹ ಹೆಜ್ಜೆ, ಕುತ್ತಿಕಾಲು ಅಂತ ಯಕ್ಷಗಾನದಲ್ಲಿ ಹೇಳುವಂತಹ ಹೆಜ್ಜೆ. ಕುತ್ತಿಕಾಲನ್ನು ಕುಣಿದು ತೋರಿಸಿದಾಗ ಜಾಗಗುಪ್ಪೆ ಅಂತ ನಾವು ಹೇಳುತ್ತೇವೆ. ಭರತನಾಟ್ಯದಲ್ಲಿ ಏನು ಹೆಸರು ಕೊಟ್ಟಿದ್ದಾರೋ ಗೊತ್ತಿಲ್ಲ. ಹೀಗೆ ಭರತನಾಟ್ಯಕ್ಕೂ ಯಕ್ಷಗಾನ ಇರುವಂತಹ ಸಂಬಂಧ, ಭೂಚಾರಿಗಳು, ಆಕಾಶಚಾರಿಗಳು, ಇದನ್ನು ಯಕ್ಷಗಾನದಲ್ಲಿ ತೋರಿಸ್ತೇನೆ. ತೆಂಕುತಿಟ್ಟಿರ್ಬೋದು, ಬಡಗುತಿಟ್ಟಿರ್ಬೋದು, ಬಡಾವಡಗುತಿಟ್ಟಿರ್ಬೋದು. ಮೂಲ ತತ್ವ ಯಕ್ಷಗಾನದ್ದು ಒಂದೇ ಅಂತ ನನ್ನ ಅನಿಸಿಕೆ. ಇದು ಘಟ್ಟದ ಕೋರಿಗೂ ಬರ್ತದೆ, ಮೂಡಲ ಪಾಯಕ್ಕೂ ಬರ್ತದೆ. ಮೂಲಭೂತವಾದಂತಹ ತತ್ವಗಳಲ್ಲಿ ಯಕ್ಷಗಾನದಲ್ಲಿ ಏನೇನು ವ್ಯತ್ಯಾಸಗಳಿಲ್ಲ. ಅಭಿನಯಗಳೊಂದೆಲ್ಲ ಹೇಳಿ. ಅಭಿನಯಗಳು, ಮುದ್ರೆಗಳು ಹಾಗೆ ಅದೇನು ಅಂತ ಹೇಳಬೇಕು. ಅದೇ ನೀವು ರಿಲೇಟ್ ಮಾಡಬೇಕು. ಈಗ ನಾಟ್ಯಶಾಸ್ತ್ರದ ಚಾರಿಗಳ ನೀವು ಪಾರಿಭಾಷಿಕ ಶಬ್ದ ಅದನ್ನು ಇದಕ್ಕೆ ನೀವು ರಿಲೇಟ್ ಮಾಡಿದ್ರೆ ನಮಗೆ ಅನುಕೂಲ. ಅದನ್ನೇ ಹೇಳುವುದಕ್ಕೆ ಸಿದ್ಧತೆ. ಇದು ಭರತನಾಟ್ಯಕ್ಕೂ ಯಕ್ಷಗಾನಕ್ಕೂ ಇರುವ ಹೊಂದಾಣಿಕೆ.
ಭರತನಾಟ್ಯವನ್ನು ಯಕ್ಷಗಾನದಲ್ಲಿ ಹೇಗೆ ಅಳವಡಿಸಿಕೊಳ್ಳುವುದಕ್ಕೆ ಯಕ್ಷಗಾನೀಯವಾಗಿ ಸಾಧ್ಯವಾಗುತ್ತದೆ ಎಂಬುದನ್ನು ಪ್ರತಿಪಾದಿಸುವುದಕ್ಕೆ ಇವರನ್ನು ಕರೆಯುವುದು. ನಾನೇ ಕುಣಿದು ತೋರಿಸುವಂತಹ ಸ್ಥಿತಿಯಲ್ಲಿ ನಾನಿಲ್ಲ. ಅಲ್ಲಲ್ಲ, ಈಗ 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 ಅವರು ಕುಣಿದದ್ದು ಪುಂಡು ವೇಷಗಳಿಗೆ ಅಷ್ಟತಾಳದಲ್ಲಿ ವೀರರಸವನ್ನು ತೋರಿಸುವ ಕ್ರಮ. ಪ್ರತಿಯೊಂದು ಪಾತ್ರಗಳನ್ನು ಪ್ರಕಟಿಸುವಾಗ ಅಂದರೆ ಅಭಿನಯಿಸುವಾಗ ಬೇರೆ ಬೇರೆ ವಿಧಾನಗಳನ್ನು ಯಕ್ಷಗಾನದಲ್ಲಿ ನಾವು ಕಾಣ್ತೇವೆ. ಪುಂಡು ವೇಷದಂತೆ ಕಿರೀಟದ ವೇಷ ಕುಣಿಯುವುದಿಲ್ಲ, ಕುಣಿಲಿಕ್ಕೆ ಆಗುವುದಿಲ್ಲ, ಕುಣಿಯಬಾರದು. ಕುಣಿಯಲು ಬಾರದು. ಬಣ್ಣದ ವೇಷ ಕುಣಿಯುವುದಿಲ್ಲ, ಬಣ್ಣದ ವೇಷದಂತೆ ಕಿರೀಟದ ವೇಷ ಕುಣಿಯುವುದಿಲ್ಲ. ನಾಟ್ಯವನ್ನು ಅಥವಾ ಹೆಜ್ಜೆಗಾರಿಕೆಗಳನ್ನು ಹೇಳಿಕೊಡುವಾಗ ಎಲ್ಲ ವೇಷಗಳಿಗೂ ಹೊಂದಿಕೆ ಆಗುವಂತೆ ಹೇಳಿಕೊಡ್ತಾರೆ ಅಧ್ಯಾಪಕ. ನಾನಾಗಲಿ ಇನ್ನೊಬ್ಬನಾಗಲಿ ನೃತ್ಯ ವಿಧಾನವನ್ನು ಹೇಳಿಕೊಡುವುದು ಒಂದೇ ರೀತಿ. ಸ್ತ್ರೀ ಪಾತ್ರ ಮಾಡುವವನಿಗೆ ಬೇರೆ, ಕಿರೀಟ ಕಟ್ಟುವ ವೇಷದವನಿಗೆ ಬೇರೆ, ಬಣ್ಣದ ವೇಷದವನಿಗೆ ಬೇರೆ ಅಂತ ಹೇಳಿಕೊಡುವುದೇ ಇಲ್ಲ. ಒಂದೇ ರೀತಿಯಲ್ಲಿ ಹೇಳಿಕೊಡ್ತೇವೆ. ಅದನ್ನು ಪಾತ್ರೋಚಿತವಾಗಿ ಬಳಸಿಕೊಳ್ಳುವಂತಹ ಹೊಣೆ ಆ ಕಲಾವಿದನಿಗಿದೆ. ಎಲ್ಲ ಪಾತ್ರಗಳಿಗೂ ಒಂದೇ ರೀತಿ ನೃತ್ಯವನ್ನು ಪ್ರಕಟಿಸುವುದಕ್ಕಾಗುವುದಿಲ್ಲ. ಆದ್ದರಿಂದಲೇ ಹಸ್ತ ವಿಸ್ತಾರವನ್ನು ಮಾಡಿಕೊಳ್ಳುವ ಹೊತ್ತಿಗೆ ಕೆಲವು ಪಾತ್ರಗಳಿಗೆ ಹಸ್ತ ವಿಸ್ತಾರವನ್ನು ಹೇಗೆ ಮಾಡಿಕೊಂಡು ಕೆಲವೊತ್ತಿಗೆ ಕೈಕೊಂಡು ಹೋಗಬೇಕಾಗುವುದೇ ಇಲ್ಲ. ಅದನ್ನು ನಾವು ಗಮನಿಸಬೇಕಾದ ಅಗತ್ಯ. ಪುಂಡು ವೇಷಗಳಂತೆ ಕಿರೀಟದ ವೇಷಗಳು ಕುಣಿಯುವುದಕ್ಕಾಗುವುದಿಲ್ಲ. ಕಿರೀಟದ ವೇಷಗಳು ಕುಣಿದಂತೆ ರಾಕ್ಷಸ ವೇಷಗಳು ಕುಣಿಯುವುದಕ್ಕಾಗುವುದಿಲ್ಲ. ಅದರ ಗತಿಗಳೆಲ್ಲ ಬೇರೆ ಬೇರೆ. ನಾವು ನಾಟ್ಯಶಾಸ್ತ್ರದಿಂದ ಕಂಡುಕೊಂಡದ್ದು ಅದನ್ನು. ಕಿರೀಟದ ವೇಷಗಳು ತೊರೆದ ಗತಿಯಲ್ಲಿರಬೇಕು ಇತ್ಯಾದಿಯಾಗಿ ನಾವು ನಾಟ್ಯಶಾಸ್ತ್ರವನ್ನು ಕಂಡು ನಿಶ್ಚಯಿಸಿಕೊಂಡ. ವೀರಗತಿಯಲ್ಲಿ ಪುಂಡು ವೇಷಗಳಿರಬೇಕು, ಸ್ತ್ರೀ ಪಾತ್ರಗಳು ಹಂಸಗತಿಯಲ್ಲಿರಬೇಕು ಇತ್ಯಾದಿಯಾಗಿ ಇದನ್ನು ನಾವು ಮಾಡಿ ತೋರಿಸ್ತೇವೆ. ಈ ವೇಷಗಳನ್ನು ಕಟ್ಟಿಕೊಂಡಾಗ ಎಲ್ಲ ರೀತಿಯಿಂದಲೂ ಒಂದೇ ರೀತಿ ಪ್ರಕಟಿಸುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಚಲನೆಗಳನ್ನು ಭರತನಾಟ್ಯದಿಂದಲೇ ನಾವು ನಮಗೆ ಹೊಂದಿಕೆಯಾಗುವಂತೆ ನಾವು ಸಂಗ್ರಹಿಸಿದ್ದರು. ನಾನು ಎಂದಲ್ಲ, ಎಲ್ಲ ನಾಟ್ಯ ಪ್ರಕಾರಗಳಲ್ಲಿಯೂ ಪರಸ್ಪರ ಕೊಡುಕೊಳ್ಳುವಿಕೆ ಇದ್ದೇ ತಕ್ಕ 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 ಅಂತ ಒಂದು ಹೆಜ್ಜೆ ಆಗ್ತದೆ. ಯಕ್ಷಗಾನದಲ್ಲಿ ಅದು ನನಗೆ ಕಾಣಲಿಲ್ಲ. ದಿಕ್ ತಾಮ್ ಧಿಂಕಟೆ ಗಿಡದ ಗಟರಿಕೆಟೆ ಗಿಡದ ಗತಾಂ, ದಿಕ್ ತಾಮ್ ಧಿಂಕಟೆ ಗಿಡದ ತರಿಕೆಟೆ ಗಿಡದ ಗತಾಂ, ಅದು ಕಥಕ್ಕಿನಿಂದ ಬಂದ ಅನುಮಾನ ಏನೂ ಇಲ್ಲ ನನಗೆ. ದಿಕ್ ತಾಮ್ ಧಿಂಕಟೆ ಗಿಡದ ತರಿಕೆಟೆ ಗಿಡದ ಗತಾಂ, ತರಿಕೆಟೆ 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 ತರಿ ಯಕ್ಷಗಾನದಲ್ಲಿ ಇಲ್ಲ. ಯಕ್ಷಗಾನದಲ್ಲಿ ಮೊದಲಿದ್ದದ್ದು ದಿಗಡು 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 ಅಷ್ಟೇ ನೋಡಿ, ಕರಿಕಟಿಗಳಿಲ್ಲ. ಭರತನಾಟ್ಯದಿಂದ ನಾವು ಹೊಂದಿಸಿಕೊಂಡದಕ್ಕಾಗಿ ಯಕ್ಷಗಾನದಲ್ಲಿ ಮಾಡಿ ತೋರಿಸ್ತೀವಿ. ಸವ್ಯಾಪ ಸವ್ಯಗಳಿಗೆ ಹಾಡುವುದು, ಎಡಗಡೆಗೊಂದು ಬಲಗಡೆಗೊಂದು. ನಮ್ಮ ಪರಂಪರೆಯಲ್ಲಿ ಎಡಗಡೆಗೆ ಹಾಡಬಾರದು ಅಂತ ಒಂದು ಆಕ್ಷೇಪ. ನೃತ್ಯ ವಿಧಾನದಲ್ಲಿ ಸವ್ಯಾಪ ಸವ್ಯಗಳಿಗೆ ಸಂಚರಿಸಬೇಕು ಅಂತ ಉಂಟು. ಆದ ಕಾರಣ ಈ ವಿಧಾನಗಳನ್ನು ನಾವು ಹೊಂದಿಸಿಕೊಂಡರೆ ಹೆಚ್ಚು ಪರಿಣಾಮಕಾರಿಯಾದೀತು ಅಂತ ನನ್ನ ಅನಿಸಿತು. ಇದು ಹೊತ್ತಾದರೆ ತಿಳಿಸಿ ಇದನ್ನು ಮಾಡಿ ತೋರಿಸಿದ್ದಾರೆ. ಈ ಹಾಡುವುದು ಯಾಕೆ? ಇದಕ್ಕೆ ಉತ್ಪವನ ಅಂತ ಶಾಸ್ತ್ರೀಯವಾದ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಯಕ್ಷಗಾನದಲ್ಲಿರುವುದನ್ನೇ, ಬೇರೆ ಏನೂ ಅಲ್ಲ. ಈ ದೃಷ್ಟಿಕೋನದಿಂದ ನಾವು ಯಾವುದನ್ನು ನೋಡುತ್ತೇವೋ ಅದನ್ನು ನೋಡಿದಾಗ ನಮಗನಿಸುವುದೇನು?
ಇದು ಭರತನಾಟ್ಯದಿಂದ ಸಂಗ್ರಹ ಮಾಡಿ, ಇದು ಕಥಕ್ಕಳಿಯಿಂದ ಸಂಗ್ರಹ ಮಾಡಿದೆ. ಎಲ್ಲ ನೃತ್ಯ ವಿಧಾನಗಳಿಗೂ ಹೊಂದಿಕೆ ಇದ್ದೇ ಇದೆ. ಇದನ್ನು ಲಕ್ಷಿಸಿಕೊಂಡು ನಾವು ವ್ಯವಹರಿಸಬೇಕು ಅಂತ ಕೇಳಿಕೊಳ್ತೇವೆ. ಇನ್ನೊಂದು, ನರ್ತಕ ತಾಳಗಳನ್ನು ಕಾಲಿನ ಮೂಲಕ ತೋರಿಸಿಕೊಡಬೇಕು ಎನ್ನುವುದೊಂದು ಪದ್ಧತಿ ಇದೆ. ಯಾವ ತಾಳವೇ ಆಗಲಿ, ಭಾಗವತರು ಯಾವ ತಾಳದಲ್ಲಿ ಹಾಡುತ್ತಾರೆ ಎಂಬುದನ್ನು ತಾಳವನ್ನು ಕಾಲಿನ ಮೂಲಕ ತೋರಿಸಿ ಆಮೇಲೆ ಹೆಜ್ಜೆಗಳನ್ನು ಹಾಕಬೇಕು ಅಂತ ಒಂದು ವಿಧಾನ ಅನ್ನು ಮಾಡಿ ತೋರಿಸ್ತಾರೆ. ಈಗ ತ್ರಿಗುಡೆ ತಾಳ, ತರ್ಕ, ಆಮೇಲೆ ಅದು ಕುಣಿಯೋದಕ್ಕೆ ಆರಂಭಿಸಬೇಕು. ಅದನ್ನು ಬಾಯಲ್ಲಿ ನೀವು ಹೇಳಿದ್ರೆ ಒಳ್ಳೆಯದು. ಹೇಳಿದರೆ ತಕ್ಕಿಟ ತಕ್ಕ ತಿಂಡಿ ತಕ್ಕಿಟ ತಕ್ಕ ತಕ್ಕಿಟ ತಕ್ಕ ತಿಂಡಿ ತಕ್ಕಿ. ಇದು ಮಿಶ್ರ ತ್ರಿಗುಣ. ಅದನ್ನು ದ್ವಿಗುಣಿತಗೊಳಿಸಿ ಹೆಜ್ಜೆ ಹಾಕ್ತೇವೆ ನಾವು. ದಿಂದತ್ತಾಂ ದಿಂದತ್ತಾಂ ದಿಂದಾದಿಂದತ್ತಾಂ ತಾಂ ದಿಂದತ್ತಾಂ ದಿಂದಾದಿಂದತ್ತಾಂ ಹೀಗೆ ಹೆಜ್ಜೆ ಹಾಕಿ ತೋರಿಸ್ತೇವೆ. ಇದು ಯಕ್ಷಗಾನದ ನಡೆಗಳು. ಈ ನಡೆಗಳನ್ನು ಆರಂಭಿಸುವಾಗ ನಾವು ಯಾವುದನ್ನು ಕಲ್ಪಿಸ್ತೇವೆ ಎಂಬುದು ಮುಖ್ಯ. ಕೀಟ ಇದರ ವಿಲೋಮ ನಡೆ. ಕೈ ತಿತ್ತಿ ಕೈ ಕೈ ತಿತ್ತಿ ಕೈ ಜಂಪೆ ಕೈ ಕೈ ಹೇಳಿಕೊಡು. ಬಾಯಲ್ಲಿ ಹೇಳಿ. ಬಾಯಿಲಿ ಇವಾಗ ಹೇಳಿಲ್ಲ. ಬದಲಾವಣೆ ಹೆಜ್ಜೆಗೆ ಹೊತ್ತು ಬಾಯಿಲಿ ಮಧ್ಯ ಕಲಿತ ರೀತಿಯಲ್ಲಿ ಇಲ್ಲ. ಹಸ್ತಕ್ಷೇತ್ರ, ಪಾದಚಲನೆ, ಪಾದವನ್ನು ಯಾವ ಹೆಜ್ಜೆಗಳನ್ನು ಕುಣಿಯುವುದಿದ್ದರೂ ಈ ಅಂತರವನ್ನು ನಾವು ಕಾಯ್ದುಕೊಳ್ಳಬೇಕು. ಯಕ್ಷಗಾನದಲ್ಲಿ ಕೈಯನ್ನು ಇಷ್ಟೇ, ಇದಕ್ಕಿಂತ ಹೀಗೆ ಕೊಂಡು ಹೋಗುವುದಕ್ಕಿಲ್ಲ. ಕಾರಣ ಏನು ಅಂತ ಹೇಳಿದರೆ ಭುಜಕೀರ್ತಿ ಇತ್ಯಾದಿ ಕೈಯನ್ನು ಕೈಯಲ್ಲಿ ಹೋಗ್ಲಿಕ್ಕೆ ಆಗುವುದಿಲ್ಲ. ಭರತನಾಟ್ಯದಿಂದ ನಾವು ಸಂಗ್ರಹಿಸಿದ್ದು ಹೀಗೆ. ವಿಚಾರವನ್ನ ಇಲ್ಲಿ ತೆರೆದಿರ್ತಾರೆ. ಅವರಿಗಾಗಿ ಈಗ ವೇದಿಕೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಈ ಇವತ್ತಿನ ಪ್ರಮುಖವಾದಂತಹ ವಿಷಯದ ಕುರಿತು ನಾನು ಏನನ್ನಾದರೂ ಡೆಮಾನ್ಸ್ಟ್ರೇಷನ್ ಮಾಡಬೇಕು ಎನ್ನುವ ಐಡಿಯಾದಲ್ಲಿ ಬಂದಿಲ್ಲ. ಯಾಕೆಂದರೆ ಮೊದಲು ಯಾವುದೇ ಡೆಮಾನ್ಸ್ಟ್ರೇಷನ್ ಇರಲಿಲ್ಲ ಅಂತ ಆಗಿತ್ತು. ಆದರೂ ಸಹ ಒಂದು ನಾನು ನಿಮ್ಮಲ್ಲಿ ಹಂಚಿಕೊಳ್ಳಬೇಕಾದಂಥ ವಿಷಯ ಇದೆ.
ಎಷ್ಟಂದರೂ ಮಹಾನ್ ವಿದ್ವಾನ್ಮಣಿಗಳಾದಂಥ ಆರ್ ಗಣೇಶ್ ಅವರ ಮಾತುಗಳನ್ನು ಕೇಳಿದ ಮೇಲೆ ನನಗೆ ಅದೊಂದು ಅನುಮಾನ ಇತ್ತು. ಅವ್ರು ಮಾತಾಡೋದ್ಮೇಲೆ ನಮಗೇನಾದರೂ ಉಳಿತದೋ ಅಂತ. ಅಂದ್ರೆ ಅವ್ರು ಮಾತಾಡಿದ್ದೆಲ್ಲ ನಮ್ಗೆ ಗೊತ್ತಿದೆ ಅಂತಲ್ಲ ಅದರ ಅರ್ಥ. ತಲಸ್ಪರ್ಶಿಯಾಗಿ ಅವರು ನಾಟ್ಯಶಾಸ್ತ್ರ, ಭಾರತೀಯ ರಂಗಶಾಸ್ತ್ರಗಳ ಬಗ್ಗೆ ಗಣೇಶರನ್ನು ಇಟ್ಟುಕೊಂಡು ಹೆಗಡೆಯವರಂತರಿದ್ದು, ಜೋಶಿಯವರಂತವರಿದ್ದು, ಪಾದೇಕಲ್ ಅಂತವರಿದ್ದಾಗ ಇಲ್ಲಿ ಅನೇಕರು ಭಾಳಷ್ಟು ಇರೋದಿಲ್ಲ. ಅವರು ಒಬ್ಬೊಬ್ಬರೇ ಮಾತಾಡಿದ್ರು ಯಾರಿಗೂ ಉಳಿಸದೇ ಇದ್ದಷ್ಟು ಮಾತಾಡ್ಬೋದು ಅಥವಾ ತೋರಿಸ್ಕೊಡ್ಬೋದು. ಡಾಕ್ಟರ್ ಗಣೇಶ್ ಅವರ ಪೀಠಿಕೆಯಲ್ಲಿ ಬಹಳ ಅದ್ಭುತವಾಗಿ ನಾನಂದರೆ ಏನನ್ನು ನಾನು ಒಂದು ಹಂತದಲ್ಲಿ ಗ್ರಹಿಸ್ಕೊಂಡು ಬಂದಿದ್ನೋ ಅಲ್ಲಿ ಅಭಿವ್ಯಕ್ತ ಆಗಿದೆ. ಮೊದಲು ನಾನು ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಂಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತನ್ನ ಸಾತ್ವಿಕಂ ಶಿವಂ ಶಂಭುವಿಗೆ ನಮಿಸಿಕೊಂಡು ನಮ್ಮ ಎಲ್ಲ ನಾಟ್ಯ ಪ್ರಕಾರಗಳ ಒಂದು ಮೂಲವಾದಂತಹ ಹರನನ್ನು ಧ್ಯಾನಿಸ್ತಾ ಒಂದೆರಡು ಮಾತುಗಳನ್ನು ಹೇಳಿ ಬಯಸ್ತೇನೆ. ವಿಷಯ ಬಹಳ ವಿಸ್ತಾರವಾಗಿದೆ ಅಂತ ನನಗೆ ಅನಿಸ್ತದೆ. ಒಂದೊಂದು ಶಬ್ದಗಳು ನಾವು ಗ್ರಹಿಸಿಕೊಳ್ಬೇಕಾದದ್ದು. ಭಾರತೀಯ ಸಾಂಪ್ರದಾಯಿಕ ರಂಗಭೂಮಿ, ಯಕ್ಷಗಾನ, ಭರತಾದಿ ನೃತ್ಯಗಳು, ಸಂಬಂಧ, ಸಮನ್ವಯ, ಮತ್ತು ನಾನು ಇದಕ್ಕೊಂದು ಜೋಡಿಸ್ಕೊಂಡಿದ್ದೇನೆ ಪ್ರಭಾವ ಮತ್ತು ಆವಿಷ್ಕಾರ. ಈ ಸಂಬಂಧಗಳನ್ನು ನೋಡ್ತಾ ಹೋದಾಗೆ ಬಹುಶಃ ಇಡೀ ಭಾರತದಾದ್ಯಂತ ಇರುವ ಎಲ್ಲ ನೃತ್ಯ ನಾಟಕಗಳು ಒಂದಕ್ಕೊಂದು ಸಂಬಂಧವನ್ನು, ಹೋಲಿಕೆಯನ್ನು, ವ್ಯತ್ಯಾಸವನ್ನು ನಮಗೆ ಕಾಣಿಸ್ಕೊಡ್ತದೆ. ಮೇಲೆ ನಮೂದಿಸಿದ ವಿಷಯ ಚಿಂತಿಸುತ್ತಿದ್ದಂತೆ ನಮ್ಮ ಬಡಗಿನ ಯಕ್ಷಗಾನದ ಮೇಲೆ ಉತ್ತರಾದಿ ಕಲೆಗಳು ಮತ್ತು ದಕ್ಷಿಣಾದಿ ಕಲೆಗಳ ಪ್ರಭಾವ ಒಂದು ಸ್ಥೂಲವಾದ ಚೌಕಟ್ಟು ಅಂತ ನಾನು ಗ್ರಹಿಸ್ತೇನೆ. ಯಾಕೆಂದರೆ ಉತ್ತರಾದಿ ಅಲ್ಲದೆ ಪೂರ್ವಾಂಚಲ ಕಲೆಗಳು, ಪಶ್ಚಿಮ ಭಾಗದ ಜಾತ್ರಾದಂತಹದ್ದು, ಭವಾಯಿ ಕಲೆಗಳು ಕೂಡ ನಾವು ಒಟ್ಟಾರೆ ನೋಡಬೇಕಾಗ್ತದೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಈ ಎಷ್ಟೋ ಜನ ಹೇಳಿದ್ದನ್ನು ಕೇಳಿದ್ದೇನೆ ನಾನು. ಜಾತ್ರಾ ಹತ್ತಿರ ನಮ್ಗೆ ಹತ್ತಿರದ್ದು, ನೌಟಂಕಿ ನಮ್ಗೆ ಹತ್ತಿರದ್ದು, ಹೀಗೆ ಹತ್ತಿರದ ಅನೇಕ ಕಲೆಗಳಿವೆ. ಯಕ್ಷಗಾನದ ವಿಷಯದಲ್ಲಿ ನಾವು ಗ್ರಹಿಸುವುದಾದರೆ ಅಥವಾ ಈ ಎಲ್ಲ ಪರಸ್ಪರ ಕಲೆಗಳ ವಿಷಯದಲ್ಲಿ ನಾವು ಗ್ರಹಿಸುವುದಾದರೆ ಸಾಮ್ಯತೆ ಸಿಗದೇ ಇದ್ರೆ ಆಶ್ಚರ್ಯ ಅಲ್ಲ, ಸಿಕ್ಕಿದ್ರೆ ಆಶ್ಚರ್ಯ ಅಲ್ಲ, ಸಿಗದೇ ಇದ್ರೆ ಆಶ್ಚರ್ಯ. ಅಷ್ಟು ಸಾಮ್ಯತೆ ನಮ್ಮ ಕಲಾ ಪ್ರಕಾರಗಳಲ್ಲಿ ನಾವು ಕಾಣಬಹುದು. ಆದರೆ ಈ ಸಾಮ್ಯತೆ ಜೊತೆಗೆ ಒಂದು ರಂಗಭೂಮಿಗೆ ಪ್ರಭಾವ ಅಂತ ಆಗ್ತದಲ್ಲ. ಈಗ ಮೊನ್ನೆ ಗೋವಿಂದ ಭಟ್ ಹೇಳಿದರು, ಭರತನಾಟ್ಯದ ಅನೇಕ ಸಂಗತಿಗಳನ್ನು ನಾನು ಬಳಸ್ಕೊಂಡಿದ್ದೇನೆ ಅಂತ. ಕ್ಷಮಿಸಿ. ರಂಗಭೂಮಿಯನ್ನು ನಾಟ್ಯಶಾಸ್ತ್ರೀಯ ದೃಷ್ಟಿಯಿಂದ ನೋಡಿದಾಗ ನಮ್ಮ ಯಕ್ಷಗಾನದಲ್ಲಿ ಈಗಾಗಲೇ 2004ರಲ್ಲಿ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅಥವಾ ನಮ್ಮ ಆರ್ ಗಣೇಶ್ ಅವರು ಉಡುಪಿಯಲ್ಲಿ ಮಾಡಿದಂತಹ ಇದರಲ್ಲಿ ಸಿದ್ಧ ಆಗಿದೆ. ಸುಮಾರು ಈ ಯಕ್ಷಗಾನದ ಎಲ್ಲ ಅಂಶಗಳು, ಅದರಲ್ಲೂ ಮುಖ್ಯವಾಗಿ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಹೇಳಿದ ಒಂದು ಮಾತನ್ನು ನಾನು ಇಲ್ಲಿ ಬರೆಸ್ಕೊಂಡು ಬಂದಿದ್ದೇನೆ. ಏನಂದರೆ, Yakshagana has its own peculiar shaili and is easily closest to Natya Shastra. If you look at the point of view in a historic way, your Yakshagana is a total theatre. ಇದು ಮತ್ತೊಬ್ಬರು ಯಕ್ಷಗಾನದ ಕುರಿತಾಗಿ ನಾಟ್ಯ ಪರಿಣಿತರು ನಮ್ಮ ಯಕ್ಷಗಾನವನ್ನು ನೋಡಿ ಗುರುತಿಸಿದಂಥದ್ದು ಬಹಳ ಮಹತ್ವದ ಒಂದು ಭರತವಾಕ್ಯ ಇದೆ. ಅವರು ಹೇಳ್ತಾರೆ, ಇಲ್ಲಿ ಭರತನ ನಾಟ್ಯಶಾಸ್ತ್ರದಲ್ಲಿ ಹೇಳಿದಂತಹ ಎಲ್ಲ ಸ್ಥಾನಕಗಳಿದೆ, ಹೆಚ್ಚಿನ ಚಾರಿಗಳಿದೆ, ಅಂಗಹಾರಗಳಿದೆ, ಇತ್ಯಾದಿಗಳೆಲ್ಲ ಇದೆ. ಈಗಾಗಲೇ 2 ಡೆಮಾನ್ಸ್ಟ್ರೇಷನ್ನಲ್ಲೂ ಸುಮಾರು ನಾವು ಮಂಟಪುರ ಇದರಲ್ಲೂ ಸಹ ಗುರುತಿಸಿದ್ದೇವೆ. ಸೊ ಈ ರೀತಿಯ ಸಾಮ್ಯತೆಗಳಿದೆ. ಇದು ಪ್ರಭಾವ ಅಲ್ಲ, ಇದು ರಂಗಭೂಮಿಯ ಶಾರೀರದಲ್ಲಿ ಇರುವಂತಹ ವ್ಯವಸ್ಥೆ. ನಾವು ಯಕ್ಷಗಾನವನ್ನು ನೋಡುವಾಗ ಆ ಮಾತು ಸಹ ಇಲ್ಲಿ ಬಂದಿದೆ. ಯಾವುದೇ ಒಂದು
ಸಂಗತಿ ಅದು ತನ್ನಿಂದ ಒಳಗಿಂದ ಉದ್ಭವಿಸಬೇಕು ಕಲೆಯಲ್ಲಿ ಅನ್ನುವಂಥ ಮಾತು. ಒಂದು ಕಾಲದಲ್ಲಿ ಯಕ್ಷಗಾನ ಎನ್ನುವಂಥದ್ದು, ನಾನು ಹೆಚ್ಚಾಗಿ ಬಡಗಿನ ಮತ್ತು ಬಡ ಬಡಗಿಗೆ ಸಂಬಂಧಪಟ್ಟು ಮಾತಾಡ್ತಾ ಇದ್ದೇನೆ, ನನ್ನ ವ್ಯಾಪ್ತಿ ಪ್ರದೇಶ ಅದು. ಪ್ರಭಾವ, ನಮ್ಮ ಪ್ರಭಾವವನ್ನು ನಾವು ಹೇಗೆ ಜೀರ್ಣಿಸ್ಕೊಳ್ತೇವೆ ಕಲೆಗಳು ಅನ್ನೋದು ಭಾಳ ಮಾತು. ಯಕ್ಷಗಾನದಲ್ಲಿ ನಾವೀಗ ಹುಡುಕಬೇಕಾದದ್ದು, ನಾವು ಜೀರ್ಣಿಸಿಕೊಂಡು ಏನನ್ನ ಕಲ್ಪಿಸಿದ್ದೇವೆ, ಯಾವುದನ್ನು ಕೊಟ್ಟಿದ್ದೇವೆ ಅಂತ ಹಸಿಯಾಗಿ ಎತ್ಕೊಂಡು ಬರೋದಿದೆಯಲ್ಲ, ಅದು ಬಹಳ ದೊಡ್ಡ ಅಪಚಾರ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಇದ್ರ ಶಕ್ತಿಯ ಬಗ್ಗೆ ನಮ್ಗೆ ಅರಿವಿಲ್ಲ ಅಂತ ಆಯ್ತು. ಉದಾಹರಣೆಗೆ ಈಗ ಯಕ್ಷಗಾನದ ಸಂಗೀತವನ್ನು ತೆಗೆದುಕೊಂಡ್ರೆ, ಡಾಕ್ಟರ್ ಕಾರಂತರು ಹೇಳಿದ್ದಾರೆ, ಅನೇಕರು ಹೇಳಿದ್ದಾರೆ, ತನ್ನದೇ ಆದಂತಹ ಒಂದು ಸಂಗೀತ ವ್ಯವಸ್ಥೆ ಅದಕ್ಕಿತ್ತು ಅಂತ. ಇವತ್ತು ನಮ್ಮ ಹೆಚ್ಚಿನ ಸಂಗೀತ, ಯಕ್ಷಗಾನದ ಸಂಗೀತ ಒಂದು ಕೆಲವು ಕಡೆ ಕರ್ನಾಟಕಿಯನ್ನ, ಮತ್ತೊಂದು ಕಡೆ ಹಿಂದೂಸ್ತಾನಿಯನ್ನು ಅವಲಂಬಿಸ್ತಾ ಇರುವ ಲಕ್ಷಣ ಇದೆ. ಅದಕ್ಕೂ ಕೆಳಗಿಳಿದು ಭಾವಗೀತೆಗಳು, ಸಿನಿಮಾ ಟ್ಯೂನ್ಗಳೆಲ್ಲ ಬಂದಿವೆ. ಇದು ಒಂದು ಶುದ್ಧವಾದ ಪರಂಪರೆಯ ಮೇಲೆ ಮಾಡುವಂಥ ಹಲ್ಲೆ ಅಲ್ಲದೆ ಅದೊಂದು ಬೆಳವಣಿಗೆ ಅಲ್ಲ ಅಂತ ನನ್ನ ದೃಷ್ಟಿ. ಆ ನೆಲೆಯಲ್ಲಿ ಈಗ ಏನು ಕಾಣ್ತದೆ ಅಂದರೆ, ಅಲ್ಲಿ ಹೋಗಿ ಕೇಳಿದ್ರೆ ಇದು ಕರ್ನಾಟಕ ಪ್ರಭಾವ, ಇಲ್ಲಿ ಬಂದು ಕೇಳಿದ್ರೆ ಹಿಂದೂಸ್ತಾನಿಯ ಪ್ರಭಾವ. ಇದನ್ನು ನೋಡಿದಾಗ ಯಾವ ಯಕ್ಷಗಾನವನ್ನು ನಾವು ವಿಮರ್ಶೆಗೆ ಇಟ್ಕೊಳ್ಬೇಕು ಅಂದ್ರೆ ಅದರ ಮೂಲ ಶಾರೀರ ಏನಿದೆಯೋ ಅದು ಎಲ್ಲಿಂದ ಉದ್ಭವ ಆಗ್ತದೆ. ಇದನ್ನು ನೋಡಿದಾಗ ಯಕ್ಷಗಾನದಲ್ಲಿ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಸುಮಾರು ವಿಜಯನಗರದ ಕಾಲದಲ್ಲಿ ಯಕ್ಷಗಾನ ಎನ್ನುವಂತಹದ್ದು ಒಂದು ಥಿಯೇಟರ್ ರೂಪ ಪಡೆಯಿತು. ಅದಕ್ಕಿಂತ ಹಿಂದೆ ಯಕ್ಷಗಾನ, ಜಕ್ಕಲು, ಮತ್ತೆ ಇನ್ನಿತರ ಅನೇಕ ಹೆಸರುಗಳು ಅದಕ್ಕಿದೆ. ಯಕ್ಷಾಂದೋಳ ಸಾಹಿತ್ಯಗಳಲ್ಲಿ ಬರುವಂಥ ಮಾತುಗಳು, ಅದರ ಮೂಲವನ್ನು ಹುಡುಕುವಂಥ ವಿಷಯದಲ್ಲಿ ಆಗಿರುವಂತಹ ಅನೇಕ ಸಂಶೋಧನೆಗಳಿದೆ. ಆದರೆ ಒಂದು ಥಿಯೇಟರ್ ರೂಪ ಒಂದು ಯಾವಾಗ ಬಂತು ಅಂತ ಕೇಳಿದರೆ, 15ನೇ ಶತಮಾನ, ಸುಮಾರು ವಿಜಯನಗರ 14-15ರಲ್ಲಿ ಅಂತ ಹೆಚ್ಚಾಗಿ ಎಲ್ಲರೂ ಒಪ್ಕೊಂಡಿರುವಂಥದ್ದು. ನಾಟ್ಯಶಾಸ್ತ್ರದ ಮತ್ತು ನಮ್ಮ ಭಾರತೀಯ ರಂಗಭೂಮಿಯ ಶಾಸ್ತ್ರಗಳನ್ನು ನೋಡಿದಾಗ ಅವರ ಇನ್ನೂ ಹಿಂದೆ ಹೋಗ್ತದೆ ಯಕ್ಷಗಾನ, ಎಷ್ಟು ಹಿಂದೆ ಹೋಗುವಂಥದ್ದು. ಈಗಾಗಲೇ ಗಣೇಶರು ಹೇಳಿದಂತೆ ಆ ಒಂದು ಯಕ್ಷಗಾನಕ್ಕೆ ಹಲವು ರೂಪ ಇದೆ. ಅದು ಒಂದೇ ಚೌಕಟ್ಟಲ್ಲಿ ಇಟ್ಟುಕೊಂಡ್ರು ಸಹ ನಮ್ಮಲ್ಲಿ ಇದನ್ನು ಮೊದಲು ದಶಾವತಾರ, ಆಟ, ಬಯಲಾಟ ಇತ್ಯಾದಿ ಇದ್ದಂಥ ಹೆಸರು ಇನ್ನು ಯಕ್ಷಗಾನ ಎನ್ನುವಂತಹ ಒಂದು ಹೆಸರಿಗೆ ಬಂದು ಕೂತ್ಕೊಂಡಿದೆ. ಅದು ಇದೇ ಯಕ್ಷಗಾನ ಎನ್ನುವಂಥದ್ದು ಆಂಧ್ರದಲ್ಲಿ ನಾವು ನೋಡಿದರೆ ನಮಗೆ ದಿಗಿಲಾಗ್ತದೆ. ಹೆಸರು ಒಂದೇ, ಆದರೆ ಪ್ರಯೋಗ ವಿಧಾನ ಬೇರೆ. ಅದೇ ರೀತಿ ತಂಜಾವೂರಲ್ಲಿ ಇರುವಂಥ ನಮ್ಮ ಮತ್ತೊಂದು ಭಾಗವತ ಮೇಳವನ್ನು ನಾನು ನೋಡಿದಾಗ ನನಗೇನು ಅನಿಸ್ತು ಅಂದರೆ, ನಾನು ಅಲ್ಲಿ ಅನೇಕ ಬಾಹ್ಯ ಸಂಗತಿಗಳೆಲ್ಲ ಯಕ್ಷಗಾನಂತೆ ಇದೆ. ನಿರ್ಗಮನ, ಆಗಮನ, ಆಮೇಲೆ ಸೂತ್ರಧಾರ ಬರುವಂತಹದ್ದು, ವಿದೂಷಕ ಬರುವಂತಹದ್ದು, ಕೋಣಂಗಿ ಅಂತ ಒಂದು ಹಾಡು ಬರುತ್ತೆ. ಅದು ನಮ್ಮಲ್ಲಿ ಕೋಡಂಗಿ ಅಂತ ನಾವು ಏನು ಹೇಳ್ತೇವೆ, ಇದೆಲ್ಲ ಇದೆ. ಭಾಷೆಯೂ ಇದೆ, ತೆಲುಗಿನಲ್ಲಿ ಇದು ಮಾಡುವಂಥದ್ದು. ಸಂಗೀತ ಪೂರ್ತಿ ಕರ್ನಾಟಕಿಯನ್ನು ಅವಲಂಬಿಸ್ಕೊಂಡಿದೆ, ನೃತ್ಯ ಪೂರ್ತಿ ಭರತನಾಟ್ಯವನ್ನು ಅವಲಂಬಿಸ್ಕೊಂಡಿದೆ. ನಾನು ಅವರಲ್ಲಿ ಕೇಳಿದೆ, ನೀವು ನೃತ್ಯ ಎಲ್ಲಿ ಕಲಿತೀರಿ ಅಂತ ಕೇಳಿದ್ರೆ, ನಾವು ಚಿತ್ರ ವಿಶ್ವೇಶ್ವರನ ಹತ್ರ ಅಭ್ಯಾಸ ಮಾಡ್ತೇವೆ ಅಂತ ಹೇಳಿದ್ರು. ನಾನು ಹೇಳಿದೆ, ಹಾಗೆ ನಿಮ್ಮ ಮೂಲ ನೃತ್ಯ ಎಲ್ಲಿ ಹೋಯ್ತು? ಇಲ್ಲ, ಮೂಲ ನೃತ್ಯ ಇಲ್ಲ. ಹಾಗೆ ಇಂತಹದ್ದು ಈಗ ಕೂಚಿಪುಡಿ ಗ್ರಾಮದಲ್ಲೇ ಇಲ್ಲಿ ಡಾಕ್ಟರ್ ವೀಣಾಮೂರ್ತಿ ಅವರಿದ್ದಾರೆ. ಅಲ್ಲಿ ಯಕ್ಷಗಾನ ಅಂತ ನಾವು ಹೋದ್ರೆ ನಾನು ಕೇಳಿದೆ, ಏನಾದ್ರೂ ಒಂದು ಹಳೆಯ ಆಭರಣ ನಿಮ್ಮ ಹತ್ರ ಇದೆಯೋ ಅಂತ. ಯಾವ ಆಭರಣ ಅವರು ಬರುವಂತಹದ್ದೆಲ್ಲ ನೋಡಿದ್ರೆ ನಮಗೆ ಈ ತೆಲುಗು ಸಿನಿಮಾದಲ್ಲಿ ಬರುವಂತಹ ಕಿರೀಟಗಳು, ಮುಕುಟಗಳೆಲ್ಲ ಆಗಿದೆ. ಅದು ಒಂದು ಯಕ್ಷಗಾನನೇ. ಇದೆಲ್ಲ ನಾವು ನೋಡಿದಾಗ ಈ ಪ್ರಭಾವಗಳ ಕುರಿತು ನಾವು ಬಹಳಷ್ಟು ಗ್ರಹಿಸಬೇಕಾಗಿದೆ. ಆ ನೆಲೆಯಲ್ಲಿ ನಮ್ಮ ಬಡಗಿನ ಯಕ್ಷಗಾನ ಇರಬಹುದು. ನಾನು ತೆಂಕಿನ ಬಗ್ಗೆ ಹೇಳೋದಿಲ್ಲ, ನನಗೆ ಗೊತ್ತಿಲ್ಲ, ಅದಕ್ಕಾಗಿ ಬಡಗಿನ ಯಕ್ಷಗಾನ ಬಹಳಷ್ಟು ಒಂದು ಆಂಟಿಕ್ವಿಟಿ, ಒಂದು ಹಳೆಯ ಸೌಂದರ್ಯ ಉಳಿಸ್ಕೊಂಡಿದೆ ಅಂತ ನಾನು ಭಾವಿಸ್ತೇನೆ. ಇಂತಹದ್ದು ಉಳಿದ ಕಡೆಗೆ ಸಿಗುವುದು ನಮಗೆ ಕಷ್ಟ ಆಗ್ತದೆ. ಅದು ಸಂಪೂರ್ಣವಾದಂತಹ ಪ್ರಭಾವ, ಅನುಕರಣೆ ಆಗುತ್ತೆ.
ಆದರೆ ಇಲ್ಲಿಯ ಸಂಗೀತದ ಬಗ್ಗೆ ಈಗಾಗಲೇ ಬಂದ ಮಾತು, ಯಕ್ಷಗಾನದ್ದೇ ಸಂಗೀತ ಇತ್ತು. ಅದರಲ್ಲೂ ಒಂದೆರಡು ಮೂರು ರಾಗಗಳು ಅಲ್ಲಿ ಹೆಚ್ಚಾಗಿದೆ. ಈಗ ಕುಜಾವಂತ ಇರ್ಬೋದು, ಗಂಠಾರವ ಇರ್ಬೋದು, ಅರಬಿ ಇರ್ಬೋದು, ಇತ್ಯಾದಿಗಳು ಬೇರೆ ಕಡೆ ಇಲ್ಲ ಅನ್ನುವಂತಹ ಒಂದು ಮಾತು ಕೂಡ ಇದೆ. ನಾನು ಇದನ್ನ ಯಾಕೆಂದ್ರೆ ನಾನು ಹೆಚ್ಚು ಆ ವಿಷಯದಲ್ಲಿ ಈಗ ಮಾರವಿ ರಾಗ ಎಲ್ಲೂ ಇಲ್ಲದೆ ಇದ್ರೂ ಯಕ್ಷಗಾನದಲ್ಲಿದೆ ಅನ್ನುವಂಥದ್ದು ನಾವು ಹೆಮ್ಮೆ ಪಡುವಂತಹದ್ದು. ಹಾಗೆ ರೇಗುಪ್ತಿ, ಒಬ್ಬರು ಸಂಗೀತ ವಿದ್ವಾಂಸರು ಚೆನ್ನೈಯಲ್ಲಿ ನಾವು ಡೆಮಾನ್ಸ್ಟ್ರೇಷನ್ ಕೊಟ್ಟಾಗ ರೇಗುಪ್ತಿ ಅಂದ ತಕ್ಷಣ ಅವರು ಕಿವಿ ಇದಾಯಿತು. ರೇವಗುಪ್ತಿ ಅಥವಾ ರೇಗುಪ್ತಿ ಏನಿದೆಯೋ ಇದು ನಿಮ್ಮಲ್ಲಿ ಎಲ್ಲಿದೆ ಅಂತ ಕೇಳಿ ಶುರು ಮಾಡಿದ್ರು. ಯಾಕೆಂದ್ರೆ ನಮ್ಮಲ್ಲಿ ಇಲ್ಲವೇ ಇಲ್ಲ ಅಂತ. ಆಗ ನಾನು ಟ್ರೇಸ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಯಾಕಂದ್ರೆ ಯಾರು ಕೇಳಿದ್ರು ರೇಗುಪ್ತಿ ಹೇಳುವವರೇ ಇಲ್ಲ. ಅದು ಒಂದು ಸಮಸ್ಯೆ, ಇಲ್ಲಿ ಎಲ್ಲಿ ಹುಡುಗರು ಸಿಗ್ಲಿಲ್ಲ. ಆಮೇಲೆ ಮಾಬಲಗಡ್ಡದ್ದು ಒಂದು ಸಿಕ್ತು ನನಗೆ, ಅದನ್ನು ನಾನು ಅವ್ರಿಗೆ ಕಳಿಸ್ದೆ. ಅವರು ಅದನ್ನು ಒಪ್ಕೊಂಡ್ರು. ಹೌದೌದು. ಸೊ ಇದೆಲ್ಲ ಯಕ್ಷಗಾನಕ್ಕೆ ತನ್ನದೇ ಆದ ಸ್ವರೂಪ ಸಂಗೀತದಲ್ಲಿದೆ ಅಂತ ಹೇಳುವುದಕ್ಕೆ ನಾನು ಒಂದಿಷ್ಟು ಉದಾಹರಣೆಗಳು. ಈಗ ಸೌರಾಷ್ಟ್ರ ತ್ರಿವಿಡೆ, ಮಾರವಿ ಏಕ, ಕಾಂಬೋದಿ ಜಂಪೆ, ಶಂಕರಾಭರಣ ರೂಪಕ, ಗಂಠಾರವ ಮಟ್ಟೆ ಇತ್ಯಾದಿಗಳ ಬಗ್ಗೆ ಡಾಕ್ಟರ್ ಗಣೇಶ್ ಅವರು ಹೇಳಿದಾಗೆ ಅದು ಇನ್ನೂ ರೀತಿಯಲ್ಲಿ ಪ್ರಯೋಗ ಮಾಡಬಹುದು, ಅದನ್ನು ಬೇರೆ ಬೇರೆ ಅನ್ನೋದನ್ನು ನಾವು ಒಪ್ಪಿಕೊಳ್ಳೋಣ. ಇದು ಯುನಿಕ್ ಆಗಿ ಇರುವಂತಹದ್ದು ಯಕ್ಷಗಾನದಲ್ಲಿ. ಅಂದರೆ ಯಕ್ಷಗಾನದ್ದು ಭಾವಾನುಗತ, ಸಾಹಿತ್ಯಾನುಗತ, ಪಾತ್ರಾನುಗತ, ಅಭಿನಯಕ್ಕೆ ಪೂರಕವಾದ ಶಾಸ್ತ್ರೀಯ ಸಂಗೀತದ ರಾಗತಾಳ ಕೇಂದ್ರಿತ ವಿಸ್ತರಣೆಯ ಮುಖ್ಯ ಗುರಿಯಲ್ಲದ ರಂಗಗಾಯನ ಎನ್ನುವುದು ಇದರ ಮೂಲ ಶರೀರ. ಆದರೆ ಇವತ್ತು ನಾವು ಅದನ್ನು ನೋಡಿದಾಗ ಸಿಗ್ತದೋ ಇಲ್ಲೋ ಅನ್ನುವಂಥ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಇವತ್ತು ನಾವು ಈ ವಿಷಯದಲ್ಲಿ ಇಂದಿನ ರಂಗಭೂಮಿಯ ಸನ್ನಿವೇಶದಲ್ಲಿ ಅದು ಹೆಚ್ಚು ಕಡಿಮೆ ಅನೇಕ ದಾರಿ ತಪ್ಪಿದ ಸನ್ನಿವೇಶಕ್ಕೆ ಬಂದಿದೆ. ಬೇಸಿಕ್ಸ್ ಅನ್ನೇ ರಿಎಸ್ಟಾಬ್ಲಿಷ್ ಮಾಡೋ ಪರಿಸ್ಥಿತಿಯಲ್ಲಿ ಹೌದು, ಖಂಡಿತ ಹೌದು. ಆಮೇಲೆ ಇಲ್ಲಿ ಒಂದು ಪಾಠಕರಿದ್ದಾರೆ. ಯಕ್ಷಗಾನ ಮದ್ದಲೆಯನ್ನು ಗಮನಿಸಿದರೆ ಬಹುಶಃ ಇದು ಬಹಳ ಮಹತ್ವದ ಸಂಖ್ಯೆ. ಇನ್ನಿವರೆಗೆ ಕೆಲವರು ಅದ್ರ ಬಗ್ಗೆ ಇದು ಮಾಡಿರ್ಬೋದು. ಅದು ಪಕಾವಜ್ ಅಲ್ಲ, ಅದು ಕರ್ನಾಟಕ ಮೃದಂಗನೂ ಅಲ್ಲ, ತಬಲಾದ ಪ್ರಭಾವನೂ ಇಲ್ಲ. ಯಕ್ಷಗಾನದ್ದೇ ಆದಂತಹ ಮದ್ದಲೆ. ಈ ಮದ್ದಲೆ ಗುಂಪು, ಚಾಪು, ಕಪಾಲು ಮೂರೂ ಸಹ ಶ್ರುತಿಗೆ ಇರುವಂತಹದ್ದು. ಇದೊಂದು ಬಹಳ ವಿಶೇಷವಾದಂತಹ ಯಕ್ಷಗಾನದ್ದೇ ಆದಂತಹ ಆವಿಷ್ಕಾರ. ಆಮೇಲೆ ಮತ್ತೆ ಏರು ಮದ್ಲೆ ಅಂತ ಬಂತು. ಅದು ಯಾವುದೇ ಪ್ರಭಾವದಿಂದ ಅಲ್ಲ, ಇಲ್ಲೇ ಹುಡುಕಿದಂಥದ್ದು ಏರು ಮದ್ಲೆ. ಅದು ಎಷ್ಟು ಆಮೇಲೆ ಚರ್ಚೆಗೆ ವಿಷಯಗಳಿದೆ, ಇಲ್ಲ ಅಂತಲ್ಲ. ಹೇಗೆ ಯಕ್ಷಗಾನದಲ್ಲಿ ಅಲ್ಲೇ ಹುಡುಕಿ ಸಿಗುವಂಥದ್ದು ಬಹಳಷ್ಟು ಸಂಗತಿಗಳಿದೆ. ಆಮೇಲೆ ಇಲ್ಲಿ ಅದಕ್ಕೆ ನಾನು ಹೇಳೋದು, ಪ್ರಭಾವ, ಅನುಸರಣೆಯನ್ನ ಬಿಟ್ಟು ತನ್ನದೇ ಕೃಷಿಯನ್ನ ಮಾಡಿಕೊಂಡಂತಹ ಯಕ್ಷಗಾನ ಇದೊಂದು ಮಾತನ್ನು ಓದ್ಬಿಡ್ತೇನೆ. ಎಂದೋ ಆದ ಅನಿವಾರ್ಯ ಬದಲಾವಣೆ ಯಾರೇ ಮಾಡಲಿ ಅದು ಅದರ ಮೂಲ ಸತ್ವದ ಮೇಲಾದ ಹಲ್ಲೆಯಲ್ಲದೆ ಮತ್ತೇನಲ್ಲ. ಈ ಹಲ್ಲೆಗೆ ಅಜ್ಞಾನವೋ, ಅವಗಣನೆಯೋ, ಆಲಸ್ಯವೋ, ಕಾಲದೇಶ ಪ್ರಭಾವವೋ, ಅನಧ್ಯಯನವೋ, ಅಶ್ರದ್ಧೆಯೋ ಹೀಗೆ ಏನೂ ಕಾರಣ ಇದ್ದು ಆಗಿರಬಹುದು. ಹಾಗಾಗಿ ಕಲೆಗಳ ಪರಸ್ಪರ ಅರಿಯುವಿಕೆ ಅದರ ಮೂಲ ಶಾರೀರ ಮತ್ತು ಶರೀರದ ಅವಲೋಕಿಸಬೇಕಾಗುತ್ತದೆ, ಹೊರತು ಇಂದಿನ ಸ್ಥಿತಿಗತಿಯಿಂದ ಅಲ್ಲ. ಇಂದಿನ ಸ್ಥಿತಿಗತಿ ಎಂದರೆ ಮೇಲೆ ಉಲ್ಲೇಖಿಸಿದ ಕಾರಣದಿಂದಾಗಿ ನಾಟ್ಯಧರ್ಮ, ಕಲಾಧರ್ಮ ಬದಲಿಸಿಕೊಂಡ ಸನ್ನಿವೇಶ ಅಂತ ನಾನು ಭಾವಿಸ್ತೇನೆ. ನಮ್ಗೆ ಅಂಥ ಅನಿವಾರ್ಯತೆ ಇದೆ ಅಂತ ನಾನು ತಿಳ್ಕೊಂಡಿದ್ದೆ. ಮದ್ದಲೆಯ ಬಗ್ಗೆ ನಾವು ಹಾಗೆ ಚಂಡೆ ಎನ್ನುವಂತಹದ್ದು ಮೊದಲು ತಾಸ್ಮಾರಿತ್ತು ಬಾರಿಸಲಿಕ್ಕೆ. ಆಮೇಲೆ ಆ ತಾಸ್ಮಾರಿನ ಜಾಗದಲ್ಲಿ ಚಂಡೆ ಬಂದಿದೆ. ಆದರೂ ಚಂಡೆ ನೋಡಿ, ಕೇರಳದಿಂದ ಬಂದ ಚಂಡೆ ಅಲ್ಲ, ಕೇರಳದ ವಿಧಾನದ ಬಾರಿಸುವಿಕೆಯೂ ಅಲ್ಲ. ಆಮೇಲೆ ತೆಂಕಿನಲ್ಲಿರುವಂತಹ ವಿಧಾನವೂ ಅಲ್ಲ. ಈ ಬಡಗಿನ ಚಂಡೆ, ಬಡಗಿನ
ಒಂದು ಮನಸ್ಸಿನ ಒಡಲಲ್ಲೇ ಹುಟ್ಟಿದಂಥದ್ದು. ಬಾರಿಸುವ ವಿಧಾನ ಮೇಲಿಂದ ಹೀಗೆ ಬಾರಿಸುವಂಥದ್ದಲ್ಲ, ಕಟ್ಟು ಬಾರಿಸುವಂಥದ್ದು ಅಂಥ ವಾದ್ಯಗಳು. ಯಾಕೆಂದ್ರೆ ತಾಸ್ಮಾರಿಂದ ಹುಟ್ಟಿರುವಂಥ, ತಾಸ್ಮಾರ್ ಬಾರಿಸೋದು ಹೇಗೆ, ಆ ತಾಸ್ಮಾರಿಂದ ಕಟ್ ಮಾಡಿ ಮಾಡುವಂಥದ್ದು, ಮೇಲಿಂದ ಇದು ಮಾಡುವಂಥದ್ದಲ್ಲ. ಇದು ಈ ಅನನ್ಯತೆ ಹಿಮ್ಮೇಳದಲ್ಲಿ ಚಂಡೆ, ಮದ್ದಲೆ ಮತ್ತು ಹಾಡುಗಾರಿಕೆ ಅನನ್ಯತೆ ಯಕ್ಷಗಾನದ ಮೂಲ ಸ್ವರೂಪದಲ್ಲಿ ಕಾಣುವಂಥದ್ದು. ನಮಗೆ ಇನ್ನು ಒಂದೇ ವಿಷಯ, ಕೊರಿಯೋಗ್ರಾಫಿಯ ಬಗ್ಗೆ ಅದನ್ನ ಹೇಳ್ತೇನೆ, ಸಂಕ್ಷಿಪ್ತವಾಗಿ ಹೇಳ್ತೇನೆ. ಯಾಕೆಂದ್ರೆ ನಾವಿಲ್ಲಿ ಈ ವಿಷಯಕ್ಕೆ ಬಂದು ಮುಟ್ಕೋಬೇಕು ಅನ್ನೋ ದೃಷ್ಟಿಯಲ್ಲಿ. ಇನ್ನು ನಮ್ಮಲ್ಲಿ ಬೆರಳು ಹೊರಳಿಕೆ ಇತ್ತು ಯಕ್ಷಗಾನದಲ್ಲಿ ಮೊದಲೇ ಉತ್ತರ ಕನ್ನಡದಲ್ಲಿ. ನನಗೆ ಬೆಳಗಿನಲ್ಲಿ ಹೇಗಿದೆ ಗೊತ್ತಿಲ್ಲ. ಬೆರಳು ಹೊರಳಿಕೆ ಹೋಗಿ ಉರುಳಿ ಹಸ್ತ ಉರುಳಿಕೆ ಬಂದಿದೆ. ಆದರೆ ಈ ಹಸ್ತ ಬೆರಳು ಹೊರಳಿಕೆ ಈ ಮಧ್ಯದಲ್ಲಿ ಎರಡೂ ಇಲ್ಲೇ ಆದಂತಹ ಸಂಶೋಧನೆಗಳು, ಯಾವುದರಿಂದ ಬಂದಿರುವಂತಹದ್ದಲ್ಲ. ಇದ್ರ ಬಗ್ಗೆ ಪಾಠಕರಂತವರಿಗೆ ಹೆಚ್ಚಿನ ಜ್ಞಾನ ಇದ್ದಿರಬಹುದು. ಈ ಹಸ್ತ ಹೊರಳಿಕೆ ಬರುವುದಕ್ಕೂ ಅದು ಇಲ್ಲೇ ತಯಾರಾದಂಥದ್ದು. ಇದು ಒಂದು ವಿಷಯ. ವೇಷಭೂಷಕ ಆಹಾರದ ಬಗ್ಗೆ ಯಕ್ಷಗಾನಕ್ಕಿರುವಂತಹ ಯುನೀಕ್ನೆಸ್ ತುಂಬಾ ಅದ್ಭುತವಾದದ್ದು. ಅಂದ್ರೆ ಇದರ ಕಿರೀಟ, ಕೇದಿಗೆ ಮುಂದೆ ಮುಂಡಾಸು, ಶಿಕೆ, ಮುಡಿ ಕೇದಿಗೆ ಇವೆಲ್ಲವೂ ಭಾರತೀಯ ಉಳಿದ ನಾಟ್ಯ ಪ್ರಕಾರದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಈಗ ತೆರಕುತ್ತು ಹೋದ್ರೆ ಭುಜಕೀರ್ತಿ, ಮತ್ತೆಲ್ಲೋ ಹೋದ್ರೆ ಯದಿಹಾರ ಎಲ್ಲ ಕಾಣಬಹುದು. ಆದರೆ ಶಿರೋಭೂಷಣಗಳಲ್ಲಿ ಯಕ್ಷಗಾನದ ಅನನ್ಯತೆ ಇದೆಲ್ಲ ಅದು ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ. ಈ ಒಂದು ಕೇದಿಗೆ ಮುಂದಲೇ ಮುಂಡಾಸುಗಳು, ಈ ಅನನ್ಯತೆ ಇದರ ಫ್ರಾಮ್ ದ ಸ್ಕ್ರಾಚ್ ಅಂತ ನಾವೇನು ಹೇಳ್ತೇವೋ ಇಡೀ ಭಾರತೀಯ ರಂಗಭೂಮಿ ಎಲ್ಲಿಯೂ ನಮಗೆ ಸಿಗ್ತಾ ಇದೆ. ಅದು ಇದರ ಮುಖ್ಯವಾದ ಒಂದು ಶಕ್ತಿ ಅಂತ ನಾನು ಭಾವಿಸ್ತೇನೆ. ಯಕ್ಷಗಾನ ನೃತ್ಯಕ್ಕೆ ಸ್ವತಂತ್ರ ಅಸ್ತಿತ್ವ ಇದೆ. ಇಲ್ಲಿ ನಾವು ನೋಡಿದ ಯಾವುದೇ ಸ್ಟೆಪ್ಪುಗಳು ಯಾರಿಂದು ಬಳುವಳಿ ತಂದದ್ದಲ್ಲ ಯಕ್ಷಗಾನದ. ನಾನು ಕಥಕ್ ಅಭ್ಯಾಸ ಮಾಡಿದ್ದೆ. ನನಗಾಗ ಮುಖ್ಯವಾಗಿ ತಾತೈತ ಆತೈತ ಮೂಲ ಅದರ ಮೇಲೆ ಶಕ್ತಿ ಕೇಂದ್ರಿತವಾಗಿ ಡಾನ್ಸ್ ಮಾಡ್ತಾರೆ ಕಥಕನ್ನು. ಅದೇ ತಾತೈತ ಇಲ್ಲಿದೆ, ಆದರೆ ಅದು ಬೇರೆ ಸ್ವರೂಪದಲ್ಲಿ ಇದೆ. ದೀರ್ಘ ಅಂತ ಇಲ್ಲಿದೆ. ಅದನ್ನು ನಾವು ನೃತ್ಯದಲ್ಲಿ ತೋರಿಸೋದಾದ್ರೆ ಕಥಕ್ನಲ್ಲಿ ಇದ್ರೆ ಈ ರೀತಿಯಾಗಿ ಇಲ್ಲಿದೆ ಗ್ರಾಫ್. ಡಾನ್ಸು ಕೋರಸ್ ಆಗಿ ಕೂತ್ಕೊಂಡು ಗ್ರೀಕ್ನಲ್ಲಿ ಅದನ್ನ ಬರೆಯುವಂಥ ಕ್ರಮಕ್ಕೆ ವರ್ಡ್ ಶಬ್ದ. ಅದಕ್ಕೆ ನಾವು ಇಲ್ಲಿ ಭಾರತಕ್ಕೆ ಬಂದಾಗ ಅದಕ್ಕೆ ಡಾಕ್ಟರ್ BVK ಶಾಸ್ತ್ರಿ ಅವರು ಹೇಳಿದ್ರು, ಅದಕ್ಕೆ ನಾವು ನಾಟ್ಯೋಲ್ಲೇಖ ನೃತ್ಯೋಲ್ಲೇಖ ಅಂತ ಮಾಡೋಣ ಅಂತ. ಅದು 15ನೇ 14ನೇ ಶತಮಾನದಲ್ಲಿ ಫ್ರಾನ್ಸ್ನಲ್ಲಿ ಬ್ಯಾಲೆಗಳು ಶುರುವಾದವು. ಇಲ್ಲೂ 15 ಬಹಳ ವಿಶಿಷ್ಟ ಆದ್ರೆ 15ನೇ ಶತಮಾನ ಅಧ್ಯಯನಕ್ಕೆ ಬಹಳ ಚೆನ್ನಾಗಿದೆ. ಜಗತ್ತಿನಾದ್ಯಂತ ಎಲ್ಲ ಕಲೆಗಳು ಫ್ಲೋರಿಶ್ ಆದಂತ ಸಮಯ. ಅಲ್ಲಿ ಬ್ಯಾಲೆಗಳು ಶುರುವಾದವು. ಮೊದಲು ಡಿನ್ನರ್ ಬ್ಯಾಲೆ ಅಂತ ಇತ್ತಂತೆ. ಹೇಗೆ ಅಂದ್ರೆ ಆರಂಭ ಹೇಗಾಯ್ತು ಅಂದ್ರೆ ಬ್ಯಾಲೆಗಳು ಎಲ್ಲರೂ ದೊಡ್ಡ ದೊಡ್ಡ ಜನ ಕೂತಾಗ ಒಂದು ಏನೋ ಒಂದು ಪದಾರ್ಥ ತರಬೇಕು. ಅದು ಫಿಶ್ ಆಗಿರ್ಬೋದು. ಆ ಫಿಶ್ ತರುವಾಗ ಅದ್ರದ್ದೆಲ್ಲ ಅಂಗ ಹಾಕೊಂಡ ಮೈ ಮೇಲೆ ಯಾವುದೋ ಒಂದು ಹಾಗೆ ಏನೋ ಒಂದು ಮಾಡ್ತಾ ತಗೊಂಡು ಬಂದಿತ್ತ. ಸೊ ಇಲ್ಲಿಂದ ಒಂದು ಕ್ರಿಯೇಟಿವಿಟಿ ಶುರುವಾಯಿತು. ಹಾಗೆ ಬ್ಯಾಲೆಗಳು ಅದಕ್ಕೆ ವಿಶೇಷವಾದಂಥ ಅದರದೇ ಆದಂಥದ್ದಿದೆ. ಅದು ಇಲ್ಲಿಗೆ ಬರುವಾಗ ಇದು ಬ್ಯಾಲೆಗಳಾದರೆ ಕೋರಿಯೋಗ್ರಫಿ ಬ್ಯಾಲೆಯನ್ನ ಬೇರೆಗಿಂತ ಹಿಂದಿರುವಂಥದ್ದು ಒಂದು ಡ್ಯಾನ್ಸನ್ನು ಕ್ರಿಯೇಟ್ ಮಾಡುವಂಥ ನೃತ್ಯೋಲ್ಲೇಖ ಬರೆಯುವಂಥದ್ದು. ಇದು ಇವತ್ತು ಇನ್ನೂ ವಿಸ್ತಾರವಾಗಿದೆ ಕೊರಿಯೋಗ್ರಫಿ ಅರ್ಥ. ಯಕ್ಷಗಾನದಲ್ಲಿ ದಿ ಬೆಸ್ಟ್ ಕೋರಿಯೋಗ್ರಫಿಗಳು ಸಿಗತ್ತೆ. ಕೋರಿಯೋಗ್ರಫ್ ಐಟಮ್ ಈಗಿನ ತೆರೆ ಕುಣಿತ, ಒಡ್ಡೋಲಗ, ಪ್ರಯಾಣ ಈ ಎಲ್ಲವೂ ಅತ್ಯುತ್ತಮವಾದಂತಹ ಕೋರಿಯೋಗ್ರಫಿ ಪೀಸ್ಗಳು ಮಾಡಿಟ್ಟಂತಹದ್ದು. ಇನ್ನು ನೃತ್ಯದ ಬಗ್ಗೆ ಡಾಕ್ಟರ್ ಗಣೇಶ್ ಅವರು ಹೇಳಿದ ಹಾಗೆ ನೃತ್ಯ ಅಲ್ಲಿ
ಎಷ್ಟು ಬೇಕು ಆ ನೃತ್ಯವನ್ನು ಬಳಸ್ಕೊಳ್ಳಿಕ್ಕೆ ಇರುವಂಥ ಅಮೋಘ ಅವಕಾಶ. ಅದು ಟ್ರೆಡಿಷನಲ್ ಕೊರಿಯೋಗ್ರಫಿ ಅಂತ ನಾವು ಕರೆಯೋದು. ಇಲ್ಲಿ ಅದರ ನಂತರದ ಮುಂದಿನ ಬೆಳವಣಿಗೆ ಅಷ್ಟೇ ಅಲ್ಲ, ಅದು ರಂಗದಲ್ಲಿ ಕಾಣಿಸಿಕೊಳ್ಳುವುದು ಹೇಗೆ, ಇದೆಲ್ಲ ಪೂರ್ವರಂಗದಲ್ಲಿ ಇರುವಂತಹದ್ದು ಒಂದು ಸಾಂದರ್ಭಿಕವಾಗಿರುವಂಥ ಬಂದು ಹೋಗುವಂತಹದ್ದು. ಅದು ರಂಗದಲ್ಲಿ ಪಾತ್ರದೊಟ್ಟಿಗೆ ಕೊರಿಯೋಗ್ರಫಿ ಮಾಡೋದು ಹೇಗೆ, ಅದು ಮುಂದಿನ ವಿಷಯ. ಅದಕ್ಕೆ ಡಾಕ್ಟರ್ ಕಾರಂತರು ಪ್ರಯತ್ನ ಮಾಡಿದ್ದಾರೆ. ತರಕುಗಳಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ, ಬೇಕಾದ್ರೆ ಒಳಗಿಂದಲೇ ಅದು ಹುಟ್ಟಲಿ ಅಂತ, ಒಳಗಿಂದೇ ಹುಟ್ಟುವಷ್ಟು ನಾವು ಹುತ್ತುಗಟ್ಟಬೇಕು, ಹುತ್ತುಗಟ್ಟದೆ ಚಿತ್ತ. ಹಾಗೆ ಒಳಗೆ ನಾವು ಅಷ್ಟು ಹುತ್ತುಗಟ್ಟಬೇಕಾಗತ್ತೆ. ಇಲ್ಲದಿದ್ರೆ ಏನು ಸಮಸ್ಯೆ ಆಗತ್ತೆ ಅಂದ್ರೆ, ನೀವು ನಮ್ಮ ಹತ್ರ ತಗೊಂಡಿದ್ದೀರಿ ಅಂತ ಕೇಳ್ತಾರೆ ಎಷ್ಟೋ ಜನ. ಇಲ್ಲ ಮಾರ, ನಮ್ಮ ಹತ್ರ ನಮ್ಮದೇ ಉಂಟು, ನಿಮ್ಮನ್ನು ನೋಡಲಿಲ್ಲ, ಅದು ನಮ್ಮದೇ ಇದು ಅಂತ ಹೇಳುವ. ಯಾಕೆಂದ್ರೆ ನೋಡಿ, ಕಥಕ್ಕಳಿ ತನ್ನ ಸಂಗೀತ ಇಲ್ಲ. ಈಗ ಒಡಿಸ್ಸಿಗೆ ಒಂದು ಪ್ರಮಾಣದಲ್ಲಿ ಇತ್ತು, ಅದು ಹಿಂದೂಸ್ತಾನಿ ಆಕ್ರಮಣ ಆಗ್ತಾ ಇದೆ. ಮಣಿಪುರಿಗೆ ಸ್ವತಂತ್ರವಾದ ಸಂಗೀತದ ಪದ್ಧತಿ ಇದೆ. ಆಮೇಲೆ ಛಾವು ಅದು ಸಹ ಅವರು ಅದೇ ಹೆಚ್ಚು ಆ ಕಡೆ ಹೋಗ್ತಾ ಇದೆ ಅಂತ. ಹಾಗಿರುವಾಗ ಈ ಪ್ರಭಾವಗಳ ವಿಷಯದಲ್ಲಿ ಎಷ್ಟು ನಾವು ಸಂಕುಚಿತ ಆಗ್ತೇವೋ ಅಷ್ಟು ಒಳ್ಳೆಯದು ಅಂತ ನನಗನ್ಸುತ್ತೆ. ಆಮೇಲೆ ಇನ್ನೊಂದು ಸಣ್ಣದು ಅಂದರೆ, ಚಂದಮಾಮ ನೀವು ಮಾಡಿದ್ದೀರಿ. ಚಂದಮಾಮ ಅಲ್ಲಿವರೆಗೆ ಪ್ರವೇಶನೇ ಆಗೋದಿಲ್ಲ, ತೆರೆ ಒಳಗಡೆನೇ ಇರ್ತದೆ ಪ್ರವೇಶ. ಕಡೆಗೆ ಪುಷ್ಪ ಸುಗಂಧಿ ಅಂತ ಬರ್ತದೆ. ಹೀಗೆ ಮಾಡಿ ತೆರೆ ಮಲಯ ಶರೀ ಈ ಥರ ಸ್ಲೋವಾಗಿ ಒಂದು ಅಭಿನಯ ಮಾಡ್ತಾರೆ. ಇದು ಉತ್ತರ ಕನ್ನಡದಲ್ಲಿ ಪದ್ಧತಿ. ಮಲಗಿದ್ದೆ ಗಣೇಶ ಹೆಗಡೆ ಹೇಳಿದ್ರು. ನೃತ್ಯ ಏನು ಅಂತ ಕೇಳಬಹುದು. ಸ್ವಲ್ಪ ಮಟ್ಟಿಗೆ ಭರತನಾಟ್ಯ ಸಾಮಾನ್ಯವಾಗಿ ಅಡವು ಆಧಾರಿತವಾಗಿ ನಡೆಸಲ್ಪಟ್ಟರೆ, ಭರತ ನೃತ್ಯದಲ್ಲಿ ಕರ್ಣಗಳ ಬಳಕೆಯು ಹೆಚ್ಚಾಗಿರುತ್ತೆ. ಹಾಗಾಗಿ ಭರತ ನೃತ್ಯ ಅನ್ನೋದನ್ನು ಸೇರಿಸಿಕೊಂಡಿರೋದು ಆ ದಿಸೆಯಲ್ಲಿ. ಯಾಕೆಂದ್ರೆ ನಾಟ್ಯಶಾಸ್ತ್ರವು ಇಲ್ಲಿ ಒಳಗೊಳ್ಳಲಿ ಎನ್ನುವ ದೃಷ್ಟಿಯಿಂದ ಈಗ ಹೆಸರಾಂತ ವಿದ್ವಾಂಸರಾದಂತಹ ಜೈನ್ ಯೂನಿವರ್ಸಿಟಿಯ ಪ್ರಾಧ್ಯಾಪಕರು ಆಗಿರುವಂತಹ ಸಂಶೋಧಕರು, ಕಲಾವಿದೆ, ಸ್ವತಃ ಅಭಿಜಾತ ಕಲಾವಿದೆ ಡಾಕ್ಟರ್ ಶೋಭಾ ಶಶಿಕುಮಾರ್ ಬೆಂಗಳೂರು, ಇವರು ಯಕ್ಷಗಾನದೊಂದಿಗೆ ಭರತ ನೃತ್ಯದ ಹೊಂದಾಣಿಕೆ ಒಂದು ಪ್ರಯೋಗ ಮೀಮಾಂಸೆ ನಮ್ಮ ಅನುಭವದ ನೆಲೆಯಲ್ಲಿ ಇದನ್ನ ಮಾತಾಡ್ತಾರೆ. ಅದೇ ರೀತಿಯಲ್ಲಿ ಕರ್ಣಗಳನ್ನ ಮತ್ತು ಇನ್ನಿತರ ಚಾರಿ ಇತ್ಯಾದಿಗಳನ್ನ ಅವರ ಶಿಷ್ಯರಾದಂತಹ ಮಧುಲಿಕಾ ಶ್ರೀವಾಸ, ಅರುಣ್ ಮತ್ತು ಮೇಘಾ ಶ್ರೀನಿವಾಸ್ ನಡೆಸಿಕೊಡ್ತಾರೆ. ಈಗ ಯಕ್ಷಗಾನದೊಂದಿಗೆ ಭರತ ನೃತ್ಯದ ಹೊಂದಾಣಿಕೆ. ಎಲ್ಲ ಹಿರಿಯ ಗಣ್ಯರು, ಹಿರಿಯರಿಗೂ, ಗುರುಗಳಿಗೂ ಎಲ್ಲರಿಗೂ ನಮಸ್ಕಾರ. ಅಷ್ಟೇ ಒಂದು ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ನನ್ನ ಕನ್ನಡ ಅಷ್ಟು ಫ್ಲೂಯೆನ್ಸಿ ಮತ್ತು ಎಲೋಕ್ವೆನ್ಸ್ ಇಲ್ಲ. ಸೊ ಒಂದಷ್ಟು ಇಂಗ್ಲೀಷಿನ ಬೆರಕೆ ಆದರೆ ಕ್ಷಮಿಸಬೇಕು ಅಂತ ಈಗಲೇ ಕೇಳ್ಕೊತಾ ಇದ್ದೀನಿ. ಹೆಚ್ಚು ಎಲ್ಲರೂ ಇಂಗ್ಲೀಷ್ ನಮಗೆ ತಿಳಿಸ್ಕೊಟ್ರೆ ನಾನು ಆದಷ್ಟು ಕನ್ನಡದಲ್ಲಿ ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ವಿಚಾರ, ಇವತ್ತಿನ ಪ್ರಸ್ತುತಿ ಒಂದು ಯಕ್ಷಗಾನ. ಐ ಆಮ್ ನಾಟ್ ಅನ್ ಯಕ್ಷಗಾನ ಆರ್ಟಿಸ್ಟ್. ಬೇಸಿಕ್ಲಿ ನಾನು ಒಂದು ಭರತ ನೃತ್ಯ ಆರ್ಟಿಸ್ಟ್. ಬಟ್ ನನ್ನ ಒಂದು ಸೌಭಾಗ್ಯ ಮತ್ತು ಲೈಫಲ್ಲಿ ನನಗೆ ಸಿಕ್ಕಿದಂತಹ ಮಹಾಭಾಗ್ಯ, ಮಂಟಪರ ಪ್ರಭಾಕರ್ ಅವ್ರ ಜೊತೆ ಒಂದು ಯಕ್ಷಗಾನ ಮತ್ತು ಭರತ ನೃತ್ಯದ ಜುಗಲ್ಬಂದಿ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿತು. ಗಣೇಶ್ ಸರ್ ಅವ್ರದ್ದೇ ಒಂದು ಸಾಹಿತ್ಯನ ಇಟ್ಕೊಂಡು ನಾವು ಮಾಡಿದ್ವಿ. ಆ ಒಂದು ಪ್ರಯೋಗದ ಮುಖಾಂತರ ನನಗೆ ಭಾಳಷ್ಟು ಒಂದು ನಾಟ್ ಓನ್ಲಿ ಅಬೌಟ್ ಯಕ್ಷಗಾನ, ಒಂದು 2 ಫಾರ್ಮ್ಸ್ ನಾವು ಬೆರಕೆ ಮಾಡಬೇಕಂದ್ರೆ ಅಥವಾ ಕೊಟ್ಟು ತಗೋಬೇಕಂದ್ರೆ ಏನೇನು ಸಾಧ್ಯತೆಗಳು ಮತ್ತು ಸವಾಲುಗಳು ನಮಗೆ ನಮ್ಮ ಎದುರುಗಡೆ ನಮ್ಗೆ ಬಂದು ನಿಲ್ಲುತ್ತೆ ಅನ್ನೋದು ತುಂಬ ದೊಡ್ಡ ಒಂದು ಇಂಟ್ರಾಸ್ಪೆಕ್ಷನ್ ಆಗೋಕ್ಕೆ ನನಗೊಂದು ಸಾಧ್ಯತೆ ಆಯಿತು. ಆ ಒಂದು ಆಧಾರಿತದ ಮೇಲೆ ಇವತ್ತು ನಾನು ನನ್ನ ಅನಿಸಿಕೆಗಳನ್ನ ಹೇಳ್ತಾ ಇದ್ದೀನಿ. ಫಾರ್ ಎನಿ ಫಾರ್ಮ್ ಅದಕ್ಕೊಂದು ದೊಡ್ಡ ಇತಿಹಾಸ ಇರುತ್ತೆ. ಹೇಗೆ ಇತಿಹಾಸ ಅಂದರೆ, ಪ್ರಯೋಗದಿಂದ ಒಂದು ಶಾಸ್ತ್ರವಾಗಿ, ಒಂದು ಸ್ವರೂಪವಾಗಿ ಒಂದು ಫಾರ್ಮ್ ನಿಂತ್ಕೊಳ್ಳೋಂಥ ಒಂದು ಇತಿಹಾಸ ಬೆಳ್ಕೊಂಡಿರುತ್ತೆ. ಅದು ಸುಮಾರು ವರ್ಷಗಳ ಕಾನ್ಸ್ಟೆಂಟ್ ಎಕ್ಸ್ಪೆರಿಮೆಂಟೇಷನ್ಸ್ ಅಂತ ಹೇಳಬಹುದು. ಇವತ್ತು ನಾವು ಹೇಗೆ ಮಾಡ್ತಾ ಇದ್ದೀವಿ, ಎಷ್ಟು ಯಾವ ಫಾರ್ಮಿಂದ ಬೆರಕೆಗಳಾಗಿದೆ, ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ಸರಿ ಇಲ್ಲ, ಅದು ಇನ್ನೊಂದಷ್ಟು ಶಾಸ್ತ್ರೀಯಕರಣ ಮಾಡಬೇಕಂದ್ರೆ ಅದು ಹೇಗೆ ಮಾಡಬೇಕು, ಈ ಥರ ಏನು ಆಲೋಚನೆಗಳು ಇವತ್ತು ನಡೀತಾ ಇದೆ. ಇದೇ ಒಂದು ಉದಾಹರಣೆ ಅನ್ಸುತ್ತೆ. ಯುಗಗಳಿಂದ ಈ ಥರ ನಡ್ಕೊಂಡು ಬಂದಿರೋದ್ರಿಂದನೇ ಒಂದೊಂದು ಫಾರ್ಮು
ಅದಕ್ಕೊಂದು ಖ್ಯಾತವಾದ ಒಂದು ಸ್ವರೂಪನ ಕಾಣ್ಕೊಡೋ ಶಕ್ತಿ ಬಂದಿರುತ್ತೆ. ಸೊ ಈ ತರ ಪ್ರಯೋಗಗಳಲ್ಲಿ ಬೆಳ್ಕೊಂಡು ಬಂದಿರುವಂತ ಒಂದು ಫಾರ್ಮ್ ಅಲ್ಲಿ ಮೋಸ್ಟ್ ಬ್ಯೂಟಿಫುಲ್ ಏಸ್ಥೆಟಿಕ್ ಫಾರ್ಮ್ ಅಲ್ಲಿ ಯಕ್ಷಗಾನನು ಒಂದು. ಎಸ್ಪೆಷಲಿ ಇವತ್ತಿನ ಕರ್ನಾಟಕದ ಯಕ್ಷಗಾನದ ಬಗ್ಗೆ ಏನ್ ಮಾತಾಡ್ತಾ ಇದ್ದೀವಿ ಅದ್ರ ಬಗ್ಗೆ. ಇದು ದೇಸಿಯ ಒಂದು ರೂಪ ಅಂತ ಹೇಳ್ಬೋದು. ನಮ್ಗೆ ಗೊತ್ತಿರೋ ಹಾಗೆ ಮಾರ್ಗ ದೇಸಿ ಅಂತ 2 ವಿಧಾನಗಳಿದೆ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ. ಮಾರ್ಗದೇಸಿ ಅಂತ ತಿಳ್ಕೊಂಡ್ಬಿಟ್ರೆ ಅದು ತುಂಬಾ ಸುಲಭ ಆಗತ್ತೆ ನಮ್ಗೆ ಅನ್ಸ್ಕೊಳಕ್ಕೆ, ಇದು ಅನುಸರಿಸಕ್ಕೆ. ದೇಸಿ ಅನ್ನೋದು ಆ ಪ್ರಾಂತಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಇಟ್ ಹ್ಯಾಸ್ ಇಟ್ಸ್ ಓನ್ ಒರಿಜಿನಲ್ ಫ್ಲೇವರ್. ಸೊ ಈಗ ಯಕ್ಷಗಾನ, ಕರ್ನಾಟಕದ ಯಕ್ಷಗಾನ ಅಂದ್ರೆ ಅದು ಅಪ್ಪಟ ಕರ್ನಾಟಕ, ಟಿಪಿಕಲ್ ಕರ್ನಾಟಕ ಫ್ಲೇವರ್. ಅದು ಆಹಾರ್ಯದಲ್ಲಿ ಇರಬಹುದು, ಆಂಗಿಕದಲ್ಲಿ ಇರಬಹುದು, ವಾದ್ಯಗಳಿರ್ಬೋದು, ನಮ್ಮ ಚೇಸ್ಟ್ ಕನ್ನಡ ಸಾಹಿತ್ಯನ ಬಳಸೋದ್ರಲ್ಲಿ ಇರ್ಬೋದು. ಸೊ ಈ ಒಂದು ದೇಸಿಯಿಂದಾಗ ಅದು ಹೆಚ್ಚು ಅಭಿಮಾನ, ಆ ಪ್ರಾಂತಕ್ಕೆ ನಾವು ಯಾವ ಒಂದು ವಿಶ್ವಾಸ ಮತ್ತೆ ಪ್ರೀತಿ ಮತ್ತೆ ಸಂಸ್ಕಾರ ಮತ್ತೆ ಒಂದು ಕಲಾಚಾರನ ಬೆಳೆಸ್ಕೊಂಡು ಬಂದಿರ್ತೀವಿ. ನಿಜ ಜೀವನದಲ್ಲಿ ಬಂದಿರೋಂಥದ್ದು, ಬೆಳೆಸ್ಕೊಂಡು ಹೋಗಿರೋಂಥದ್ದು ಒಂದು ಕಲೆ ರೂಪವಾಗಿ ಕಂಡುಕೊಳ್ಳುತ್ತೆ. ಸೊ ಈ ಒಂದು ಬೆಳವಣಿಗೆ ದೇಸಿದು ವಿಶೇಷತೆ. ಈಗ 2 ಫಾರ್ಮ್ಸ್ ನಾವು ಯಾವಾಗ್ಲೂ ನೋಡ್ಬೇಕಂದ್ರೆ ಯಾವಾಗ ಬರೋದು ಒಂದು ದೊಡ್ಡ ಮಟ್ಟದ ಸವಾಲು ಅಥವಾ ನಮಗೆ ಭಯ ಬರೋದು ಇಲ್ಲಿನೇನೆ. ಎಷ್ಟು ಮಟ್ಟಿಗೆ ಆ ದೇಸಿ ಅನ್ನೋ ಕಲಾಚಾರನ ನಾವು ಬೆರಕು ಮಾಡಿದಾಗ್ಲೂ ಉಳಿಸ್ಕೋತೀವಿ ಅಂತ. ಅದನ್ನ ಬಿಟ್ಟು ಕೊಡೋಕ್ ಆಗೋದಿಲ್ಲ. ದಟ್ ಫ್ಲೇವರ್ ಆಫ್ ಇಟ್ಸ್ ರೀಜನ್ ವಿಚ್ ಇಸ್ ಯುನಿಕ್ ಟು ಅ ಫಾರ್ಮ್, ಅದನ್ನ ಬಿಡಬಾರ್ದು. ಬಟ್ ಅಟ್ ದ ಸೇಮ್ ಟೈಮ್ ಎಕ್ಸ್ಪೆರಿಮೆಂಟೇಷನ್ಸ್ ಸೇರಿಸೋದು ಆಗ್ಲಿಲ್ಲ ಅಂದ್ರೆ ಅದು ಬೆಳೆಯೋದು ಇಲ್ಲ. ಈ 2ರಲ್ಲಿ ನಮ್ಮ ಎಲ್ಲ ಸವಾಲುಗಳು, ಸಾಧ್ಯತೆಗಳು ಅಡಗಿರುತ್ತೆ ಅಂತ ನಾನು ನಂಬ್ತಾ ಇದ್ದೀನಿ. ಸೊ ಈ ಒಂದು ವಿಚಾರದಲ್ಲಿ ಒಂದು ಸ್ಟ್ರಕ್ಚರ್ನ ನಾವು ಗಮನಿಸ್ಕೊಳ್ಳೋಕೆ ತುಂಬಾ ಮುಖ್ಯವಾದ, ವೆನೆವರ್ ಯು ವಾಂಟ್ ಟು ಗೆಟ್ ಇಂಟು ಎಕ್ಸ್ಪೆರಿಮೆಂಟೇಷನ್ ಇದನ್ನ ನಾವು ಗಮನಿಸ್ಕೋಬೇಕು. ಆ ಸ್ಟ್ರಕ್ಚರ್ದು ಅಡಿಪಾಯ ಏನು ಅಂತ ನನಗನ್ಸಿರೋದು ಹೇಗೆ ಅಂದ್ರೆ, ಆಸ್ ಐ ಸೆಡ್, ಒಂದು ದೇಸಿ ಅನ್ನೋದು ನಿತ್ಯ ಜೀವನದ ಪ್ರಭಾವದಿಂದ ಬರೋದ್ರಿಂದ ಆಹಾರ್ಯ ಅನ್ನೋದು ಕೊಡುಗೆ ಆಗಿದೆ, ಒಂದು ಪ್ರಾಂತದ ಕೊಡುಗೆ ಒಂದು ಫಾರ್ಮ್ಗೆ. ಒಂದು ಮಟ್ಟದ ಡೆವಲಪ್ಮೆಂಟು ಎಲ್ಲಾದ್ರಲ್ಲೂ ಮಾರ್ಗ ದೇಸಿ ಅನ್ನೋದು ಬರುತ್ತೆ. ಮಾರ್ಗ ಅಂದ್ರೆ ಶಾಸ್ತ್ರೀಯಕರಣ ಮಾಡಿ ಅದನ್ನೇ ಒಂದು ಹಾದಿಯಾಗ ಕಂಡುಕೊಳ್ಳೋದು ಮಾರ್ಗ ಆಗುತ್ತೆ. ದೇಸಿ ಒಂದು ಪ್ರಯೋಗದಿಂದ ಒಂದು ಮಟ್ಟದ ನಿಲುವನ್ನ ಕಂಡುಕೊಳ್ಳೋದು ದೇಸಿ ಅಂತ ಹೇಳ್ಬೋದು. ಸೊ ಈ ಆಹಾರ್ಯ ಅನ್ನೋದು ಒಂದು ಕೊಡುಗೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಆಹಾರ್ಯ ಅನ್ನೋದು ಮತ್ತೆ ಎಷ್ಟೋ ಫ್ಯಾಕ್ಟರ್ಸ್ ಇಂದ ಬಂದಿರುವಂಥದ್ದು. ಕ್ಲೈಮೆಟಿಕ್ ಕಂಡೀಷನ್ಸ್ ಇರಬಹುದು, ಯಾವ ರೀತಿಯ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅವೈಲಬಲ್ ಇನ್ ದ ಸ್ಟೇಟ್, ಸಚ್ ಫಂಡಮೆಂಟಲ್ ಥಿಂಗ್ಸ್ ಇಂದ ರೂಪುಗೊಳ್ಳೋದು ಆಹಾರ್ಯ. ಆಹಾರ್ಯ ಅನ್ನೋದು ಆಂಗಿಕಕ್ಕೆ ತುಂಬಾ ವಿಶೇಷವಾದ ಪ್ರಭಾವ ಇದ್ದೇ ಬೀಳುತ್ತೆ, ಅದನ್ನ ಯಾರು ನಿರಾಕರಿಸಕ್ ಆಗಲ್ಲ. ಸೊ ನಾವು ಒಂದು ರೀತಿ ಆಹಾರ್ಯ ಮಾಡ್ಕೊಂಡ್ಬಿಟ್ಟಿವಿ. ಫಾರ್ ಎಕ್ಸಾಂಪಲ್, ಇವಾಗ ಸಾರಿನಲ್ಲಿ ಇದೀನಿ, ಐ ಕಾಂಟ್ ಡೆಮಾನ್ಸ್ಟ್ರೇಟ್ ಅ ಕನ್ನಡ. ಸೊ ಆಸ್ ಸಿಂಪಲ್ ಆಸ್ ದಟ್, ಆಹಾರ್ಯ ಅನ್ನೋದು ಅಷ್ಟು ಫಂಡಮೆಂಟಲ್ ಥಿಂಗ್ ಫಾರ್ ಆಂಗಿಕ. ಇದು ಒಂದು ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ ಆದ್ರೆ, ಇನ್ನೊಂದು ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ ಪ್ರಾಂತದಿಂದ ಬರುವಂತದ್ದು ಸಾಹಿತ್ಯ. ಸಾಹಿತ್ಯದ ಒಂದು ರುಚಿ ಅನ್ನೋದು, the development of literature has a very big influence on the development of other arts, especially the performing arts. So the development of Kannada language ಒಂದು ದೊಡ್ಡ ಮಟ್ಟದ ಪ್ರಭಾವ ಆಗಿದೆ. ಡೆವಲಪ್ಮೆಂಟ್ ಆಫ್ ಸಾಹಿತ್ಯ ಫಾರ್ ಡ್ಯಾನ್ಸ್. ಸೊ ಈ ಮಟ್ಟದ ಒಂದು ವಾಚಿಕದ ಇನ್ಫ್ಲೂಯೆನ್ಸ್ ಕೂಡ ಪ್ರಾಂತದ ಕೊಡುಗೆನೆ ಅಂತಾನೆ ಹೇಳಬಹುದು. ಸೊ ಈ ಕಡೆದಿಂದ ಆಹಾರ್ಯ, ಈ ಕಡೆದಿಂದ ವಾಚಿಕ ಬಂದಾಗ ಆಂಗಿಕ ಕಂಡುಕೊಳ್ಬೇಕಾಗತ್ತೆ ಒಂದು ಮಟ್ಟಕ್ಕೆ. The first shaping of the Angika happens because of the gift of Aharya and Vachika. I am talking about Desi, especially ಪ್ರಾಂತದ ಒಂದು ಪ್ರಭಾವದಿಂದ ಬೆಳೆಯುವಂತ ಕಲೆ ಬಗ್ಗೆ ಹೇಳ್ತಾ ಇದ್ದೀನಿ, which is very 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 original about ಯಕ್ಷಗಾನ. ಸೊ ಇವಾಗ ನಾವು ಚರ್ಚೆ ಮಾಡ್ತಾ ಇರೋದು ಆಂಗಿಕದಲ್ಲಿ ಹೇಗೆ ಬೆರಕೆಗಳು ಮಾಡಬಹುದು, ಹೇಗೆ ಅದು ಇನ್ನೊಂದಷ್ಟು ಶಾಸ್ತ್ರೀಯಕರಣ ಮಾಡಬಹುದು. ಯಾಕೆಂದ್ರೆ ಯಕ್ಷಗಾನ ಒಂದು ಪ್ರಯೋಗದ ಪರಂಪರೆನೇ ಅಳವಡಿಸ್ಕೊಂಡು ಅದರ ಬಲದಿಂದನೇ ಬೆಳೆದಿರುವಂತ ಒಂದು ಒಳ್ಳೆಯ ಕಲೆ. ಸೊ ಇದನ್ನ ನಾವು ಹೆಚ್ಚು ಇನ್ನ ಶಾಸ್ತ್ರೀಯಕರಣ ಮಾಡಬೇಕು ಅಂದ್ರೆ ಗುರುತಿಸ್ಬೇಕಾಗತ್ತೆ. ಶಾಸ್ತ್ರಕ್ಕೆ ಏನು ಅಂದ್ರೆ ಗುರುತಿಸಕ್ ಶುರು ಮಾಡಿದ್ರೆ ಶಾಸ್ತ್ರ ಆಗ್ಬಿಡುತ್ತೆ. ಗುರುತಿಸಿದಾಗ ಅದಕ್ಕೊಂದು ನಾಮರೂಪದ ಕ್ಲಾರಿಟಿ ಮತ್ತೆ ಸೋಫಿಸ್ಟಿಕೇಶನ್ ಸಿಗತ್ತೆ. ಅಲ್ಲಿ ತನಕ ಅದು ಏನ್ ಮಾಡಿದ್ರೇನು ಪರವಾಗಿಲ್ಲ ಅಂತಿರೋದು, ಹೀಗೆ ಮಾಡಬೇಕು ಅನ್ನೋದು ಒಂದು ನಿರ್ದಿಷ್ಟತೆ, ಒಂದು ರೀತಿಯ ಗಟ್ಟಿತನ ಸಿಗತ್ತೆ. ಅದು ಶಾಸ್ತ್ರದ ಕೊಡುಗೆ ಕೂಡ, ಶಾಸ್ತ್ರದ ಅನಿವಾರ್ಯತೆ ಕೂಡ. ಸೊ ಶಾಸ್ತ್ರವಾದಾಗ ಅದು ಟೈಮ್ ಬೌಂಡ್ ಆಗಿ, ಅಂದ್ರೆ
ಬಂತು ಹೋಯ್ತು ಅಂತ ಒಂದು ಚಿಕ್ಕ ಅಲೆ ಆಗಿ ಉಳಿಯಲ್ಲ, ಅದಕ್ಕೆ ಒಂದು ಅಸ್ತಿತ್ವ ಒಂದು ಕಂಡುಪಡೋಕ್ಕಾಗತ್ತೆ. ಅದಕ್ಕೆ ಒಂದು ಫಾರ್ಮ್ ಒಂದು ಲೆವೆಲ್ ಬಂತು ಅಂದ್ರೆ ಎವ್ರಿಬಡಿ ವಾಂಟ್ಸ್ ಟು ಮೇಕ್ ಇಟ್ ಇನ್ ಟು ಅ ಶಾಸ್ತ್ರ. ಇವತ್ತು ನಡೀತಾ ಇರುವಂತ ಸಮ್ಮೇಳನನು ಅದಕ್ಕೆ ಆಧಾರಿತವಾಗೇ ಇದೆ. ಇದನ್ನ ಇನ್ನೊಂದಷ್ಟು ಶಾಸ್ತ್ರೀಯಕರಣ ಪಡಿಸೋಣ, ನಮ್ಮ ಫಾರ್ಮ್ ಅನ್ನ ನಾವೇ ಅರ್ಥ ಮಾಡ್ಕೊಳ್ಳೋಣ, ಪ್ರಯೋಗದಲ್ಲಿ ಏನಿದೆ ಅದು ಏನು ಅಂತ ತಿಳ್ಕೊಳ್ಳೋಣ, ಅದಕ್ಕೊಂದು ರೂಪ ಕೊಡೋಣ ಅಂತಾನೆ ಇವತ್ತು ನಾವು ಹೊರಟಿರೋದು. ಇದು ಸಹಜ, ಯಾಕೆಂದ್ರೆ ಫಾರ್ಮ್ ಇವಾಗ ಸಿದ್ಧವಾಗಿದೆ ಶಾಸ್ತ್ರಕ್ಕೆ. ಶಾಸ್ತ್ರಕರನ್ನೇ ಆಗ್ಬೇಕು ಅಂದ್ರೆ ಅದಕ್ಕೊಂದು ಸಿದ್ಧತೆ ಬೇಕು, ಫಾರ್ಮ್ ಅಷ್ಟು ಮಟ್ಟಿಗೆ ಬೆಳಿಬೇಕು. ಸೊ ಅದಾಗಿದೆ ಅನ್ನೋದೇ ನಮ್ಮ ಹೆಮ್ಮೆಯ ವಿಷಯ ಈಗ ಯಕ್ಷಗಾನದ ಬಗ್ಗೆ. ಸೊ ಈ 2 ಇನ್ಫ್ಲೂಯೆನ್ಸಸ್ ಇಂದ ಬಂದಿರೋದು. ಇನ್ನೊಂದು ಕಡೆ ಇರೋದು ಮಾರ್ಗ. ಯಾರ ಹಂಗೂ ಇಲ್ಲದೆ ಬರೀ ಏಸ್ಥೆಟಿಕ್ಸ್ ಇನ ಹಂಗಲ್ಲಿ ಬೆಳೆಯೋದು ಮಾರ್ಗ ಅನ್ನೋದು. ಅದಕ್ಕೆ ಇದು ಯಾರು ಕೊಡಬೇಕು ಅನ್ನೋ ಭಯವೂ ಇಲ್ಲ. ಸರ್ ಹೇಳ್ತಾ ಇದ್ರಲ್ಲ ಸಾತ್ವಿಕ ಅದ್ವೈತ ಅಂತ, ಹಾಗೆ ಯಾರು ಸಿದ್ಧರೋ, ಯಾರು ಸ್ವೀಕಾರ ಮಾಡೋರಿದ್ದಾರೋ ತಗೊಳ್ಳಿ ಅಂತ ಕೊಡುವಂಥದ್ದು ಮಾರ್ಗ, ನನಗೆ ಅಂತ ತಗೊಳ್ಳೋದು ದೇಸಿ. ಸೊ ಈ ಒಂದು ವ್ಯತ್ಯಾಸನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅನ್ಸುತ್ತೆ. ಒಂದು 2 ಫಾರ್ಮ್ ಅನ್ನ ಬೆರೆಕ್ ಮಾಡ್ಬೇಕಾದ್ರೆ ಮಾರ್ಗ ಎಲ್ಲರಿಗೂ ಲಭ್ಯ, ಎಲ್ಲರಿಗೂ ಸಿಗೋಂಥದ್ದು. ಈ ನಾಟ್ಯಶಾಸ್ತ್ರದ ಕರಣಗಳು ಪೂಜ್ಯರಾದಂತಹ ಪದ್ಮಾ ಸುಬ್ರಹ್ಮಣ್ಯಂ ಏನು ಕೊಡುಗೆ ಕೊಟ್ಟಿದ್ದಾರೆ ಅದಕ್ಕೆ there is no way we can say it in any word what is the importance of that work. ಯಾಕೆಂದ್ರೆ what she has given is ಮಾರ್ಗ. ಅದು ಇಟ್ ಇಸ್ ನ್ಯಾಷನಲ್ ಅಲ್ಲ, ಇಂಟರ್ನ್ಯಾಷನಲ್ ಅಲ್ಲ, ಎಂಥದ್ದು ಅಲ್ಲ, ಬಿಯಾಂಡ್ ಕಾಸ್ಮಾಸ್ ಅದು. ಸೊ ಆ ಮಟ್ಟದ ಒಂದು ಕೊಡುಗೆ ಅವರು ಕೊಟ್ಟಿರೋದು. ಆ ಮಾರ್ಗನ ನನಗೆ ಎಷ್ಟು ಬೇಕು, ನನ್ನ ಒಂದು ಈ ಸ್ವಂತಿಕೆನಲ್ಲಿ, ಈ ನನ್ನ ಒಂದು ಫಾರ್ಮ್ ಅಲ್ಲಿ ನಾನು ಹೇಗೆ ಕಂಡುಕೋಬಹುದು ಅನ್ನೋದೇ ಇರುವಂತ ಸವಾಲು. ಅಂಡ್ ದಿಸ್ ಇಸ್ ಅ ವೆರಿ ವೆರಿ ಪರ್ಸನಲ್ ಜರ್ನಿ ಫಾರ್ ಅನ್ ಆರ್ಟಿಸ್ಟ್. ನನ್ನ ಪ್ರಕಾರ we can only discuss about the form's structure, we can never discuss about the hada. The permutation and combination is very unique to every personality. So ನನ್ನ ಮೇಲೆ ಚೆನ್ನಾಗಿ ಕಾಣುತ್ತಾ, ನಾನು ಇದನ್ನ can I carry it off is the biggest question we have there. ಸೊ ಇವತ್ತು ಅದ್ರ ಬಗ್ಗೆ ಬಂದಾಗ ಒಬ್ಬರು ಗಣ್ಯರು ಕೂಡ ಹೇಳ್ತಾ ಇದ್ರು ಸ್ಪೀಕರು, ಇಟ್ ಇಸ್ ಟು ಲೆಫ್ಟ್ ಟು ದ ಡಾನ್ಸರ್ ಟು ಡೂ ಇಟ್ ಅಂತ. ಸೊ ಅಲ್ಲಿಗೆ ಬರುತ್ತೆ ಕೊನೆಯಲ್ಲಿ ನೋಬಡಿ ಕ್ಯಾನ್ ಟೇಕ್ ಅ ಸ್ಟ್ಯಾಂಡ್, ಎಸ್ ದಿಸ್ ಕರ್ಣ ಕ್ಯಾನ್ ಗೋ ಹಿಯರ್, ದಿಸ್ ಕರ್ಣ ಇಲ್ಲ, ಕರ್ಣಾಸ್ ಆರ್ ದೇರ್, ದೀಸ್ ಆರ್ ರೆಕಮೆಂಡೆಡ್, ವಾಟ್ ವಿಲ್ ಗೋ ವೇರ್ ಇಸ್ ಯೋರ್ ಚಾಯ್ಸ್ ಅಂಡ್ ಯೋರ್ ವಿಷನ್ ಅಷ್ಟೇ. ದಟ್ ಇಸ್ ದ ಫೈನಲ್ ವರ್ಡ್ ಅಬೌಟ್ ಎನಿ ಆರ್ಟ್ ಫಾರ್ಮ್. ಸೊ ದಿಸ್ ಬ್ಲೆಂಡಿಂಗ್ ಏಸ್ಥೆಟಿಕ್ಸ್ ಇಸ್ ನಾಟ್ ವಿ ಶುಡ್ ಕೀಪ್ ಇನ್ ಮೈಂಡ್ ಅಂತ ನನಗೆ ಅನ್ಸುತ್ತೆ. ಈಗ ನಾನು ಒಂದು ಪ್ರಯೋಗ ಮಾಡಿದ್ರಲ್ಲಿ ಕಂಡುಕೊಂಡಿದ್ದು ಒಂದು ವಿಷಯಗಳು ಏನಂದ್ರೆ, 2 ಫಾರ್ಮ್ ಅಲ್ಲಿ ತಾಳದ ಸ್ಟ್ರಕ್ಚರ್ ವಿ ಹ್ಯಾವ್ ಟು 2 ಫಾರ್ಮ್ಸ್ ಈಗಿದೆ. ತ್ರಿವುಡೆ ತಾಳ ಅಂತ ಹೇಳ್ತಾ ಇದ್ರು, ನಾವು ಇದರಲ್ಲಿ ಮಿಶ್ರ ಚಾಪು, ಅಲ್ಲಿ ಖಂಡ ಚಾಪು, ನಮಗೆ ಕಾಣೋದೆಲ್ಲ ಸಪ್ತ ತಾಳ ಸ್ಟ್ರಕ್ಚರ್ ಭರತನಾಟ್ಯ ಡಾನ್ಸರ್ಸ್ಗೆಲ್ಲ ನಮಗೆ. ಸೊ ಅಲ್ಲಿ ಬೇರೆನೆ ಹೆಸರುಗಳಿದೆ, ಬಟ್ 1 ನಿಮಿಷ ಕಣ್ಣು ಮುಚ್ಕೊಂಡು ನೋಡಿದ್ರೆ ಅದು ಬರೀ ಚಾಪುಗೆ ಬಿದ್ದಿರುತ್ತೆ. ಸೊ ಚಾಪು ಇಸ್ ಲೈಕ್ ಮಾರ್ಗ, ದೀಸ್ ನೇಮ್ಸ್ ಆರ್ ಲೈಕ್ ದೇಸೀಸ್ ಅಂತ ತಗೋಬಹುದು. ಸೊ ಆ ಚಾಪು ಕಂಡುಕೊಂಡಿದ ತಕ್ಷಣ ನಮ್ ಕುಣಿಯಕ್ಕೇನು ಕಷ್ಟ ಆಗೋದಿಲ್ಲ. ಅದು ನೀವು ಏನೇ ಹೆಸರು ಕೊಡಿ, ಇದಕ್ಕೆ ಯಕ್ಷಗಾನಕ್ಕಾದ್ರೂ ಕೊಡಿ, ಇದಕ್ಕೆ ಕೊಡಿ. ನಾನು ಮಂಟಪ್ ಸರ್ ಮಾಡಿದಾಗ ಅವ್ರ ಪಾಡಿಗೆ ಅವ್ರ ಲೆಕ್ಕಾಚಾರದಲ್ಲಿ ಅವ್ರು ಕುಣಿತಾ ಇದ್ರು, ನಾನು ನನ್ನ ಲೆಕ್ಕಾಚಾರದಲ್ಲಿ ಕುಣಿತಾ ಇದ್ದೆ, ಬಟ್ ಬೋತ್ ವೇರ್ ಇನ್ ಮಿಶ್ರ ಚಾಪು ಅಲ್ಟಿಮೇಟ್ಲಿ. ವ್ಯೂಯರ್ಸ್ ನ್ಯೂ ಇಟ್. ಸೊ ನಮ್ಮ ಹೆಜ್ಜೆಗಾರಿಕೆ ನಮ್ಮದು, ಅವ್ರ ಹೆಜ್ಜೆಗಾರಿಕೆ ಅವರದು ಅಷ್ಟೇ. ಸೊ ಈ ಒಂದು ಸಮನ್ವಯ ಕಂಡುಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಸೊ ವೇರ್ ಡು ವಿ ಸ್ಟ್ಯಾಂಡ್ ಇನ್ ಸೀಯಿಂಗ್ ದೀಸ್ ಈಕ್ವಿಲಿಬ್ರಿಯಂ ಕಂಡುಕೊಳ್ಳೋಕ್ಕೆ ನಮ್ಗೆ ಎಷ್ಟು ತಾಕತ್ತಿದೆ ಅನ್ನೋದು ಎಲ್ಲದಕ್ಕಿಂತ ದೊಡ್ಡ ಸವಾಲು ಅಂತ ನನಗನ್ಸೋದು. ಮತ್ತೆ ಇನ್ನೊಂದು, ಎಲ್ಲಿ ನಾವು ಬೆರಕ್ ಮಾಡೋದ್ರಲ್ಲಿ ಎಲ್ಲಿ ನಿಲ್ಲಿಸ್ಬೇಕು, ಎಲ್ಲಿ ತೊಡಗಿಸ್ಕೋಬೇಕು ಅನ್ನೋಕ್ಕೆ ಒಂದು ಮೇ ಬಿ ಧ್ರುವ ನಕ್ಷತ್ರ ತರ ಇಟ್ಕೋಬೇಕಾಗಿರೋದು. ಎಸ್ಪೆಷಲಿ ಇದು ದೇಸಿಯ ಒಂದು, ಹೇಗೆ ತಾಯಿ ತನ್ನ ಮಗುನ ಬೆಳೆಸ್ಬೇಕಾದ್ರೆ ಆ ಮಗುದು ಲಿಮಿಟೇಷನ್ಸ್ ಎಲ್ಲ ಅರ್ಥ ಮಾಡಿಕೊಂಡು ಆ ಮಗುಗೆ ಎಷ್ಟು ಆಗತ್ತೆ ಅನ್ನೋದನ್ನ ಪ್ರೀತಿಯಿಂದ ಒಂದು ತಾಯಿ ಕೊಡ್ತಾಳೋ, ಹಾಗೆ ನಾವು ಈ ದೇಸಿ ಬಗ್ಗೆ ಸ್ವಲ್ಪ ಆ ಅಭಿಮಾನ ಪ್ರೀತಿ ಇಟ್ಕೋಬೇಕೇನೋ ಅಂತ ಅನ್ಸುತ್ತೆ. ಯಾಕೆಂದ್ರೆ ಆ ಫಾರ್ಮ್ ಒಂದು ಡೆಲಿಕಸಿ ಇದೆ, ಆ ಫಾರ್ಮ್ ಒಂದು ಬ್ಯೂಟಿ ಇದೆ, ಆ ಫಾರ್ಮ್ಗೆ ಸ್ಟ್ರಕ್ಚರ್ಗೆ ಒಂದು ಏಸ್ಥೆಟಿಕ್ಸ್ ಇದೆ. ಸೊ ಆ ಸ್ಟ್ರಕ್ಚರ್ದು ಏಸ್ಥೆಟಿಕ್ಸ್ ಭಂಗ ಬರದೇ ಇರೋ ಹಾಗೆ ಎಷ್ಟು ಮಟ್ಟಿಗೆ ನಾವು ಸಜೆಷನ್ಸ್ ಕೊಡ್ಬೋದು. ಇದು ಫಾರ್ಮ್ ಪರ್ಸನಾಲಿಟಿ, ಅದು ಇಟ್ ಇಸ್ ವ್ಯಕ್ತಿತ್ವ ಅದು. ಸೊ ಆ ವ್ಯಕ್ತಿತ್ವಕ್ಕೆ ಧಕ್ಕೆ ಯಾವತ್ತೂ ಯಾರು ಮಾಡಬಾರ್ದು ಇನ್ನೊಬ್ಬರಿಗೆ, ಅದು ಅನ್ಯಾಯ ಆಗತ್ತೆ, ಅಹಿಂಸೆ ಆಗತ್ತೆ. ಸೊ ಸಾರಿ, ಅನ್ಯಾಯ ಆಗುತ್ತೆ, ಹಿಂಸೆ ಆಗುತ್ತೆ, ಹಿಂಸೆ ಆಗ್ಬಿಡುತ್ತೆ. ಸೊ ಅದು ಆಗಬಾರ್ದು ಅಂದ್ರೆ ನಾವು ಆ ಮಟ್ಟಕ್ಕೆ ಒಂದಷ್ಟು ಕಂಪ್ಯಾಷನ್ ಇಟ್ಕೋಬೇಕು. ನಮ್ಗೆ ಯಾವುದೋ ಒಂದು ಗೊತ್ತಿದೆ ಅಂತ ಹೇಳಿ
ಹೇರೋದಲ್ಲ. ಸೊ ಆ ಫಾರ್ಮ್ ಎಸ್ಥೆಟಿಕ್ಸ್ ಎಷ್ಟು ತಡ್ಕೊಳ್ಳುತ್ತೆ. ಈಗ ಯಕ್ಷಗಾನದಲ್ಲಿ ನಾನು ಕಂಡಿರೋದು ಹೆಚ್ಚು ಮಂಡಲ ವೈಶಾಖ ಸ್ಥಾನಗಳು ತುಂಬಾ ದೊಡ್ಡ ಮಟ್ಟದ ಇದು ಇಟ್ ಹ್ಯಾಸ್ ಅ ಲಾಟ್ ಆಫ್ ವೆಯ್ಟೇಜ್. ಸೊ ಈಗ ನಾನು ಸಮಸ್ಥಾನದಲ್ಲಿ ಎಲ್ಲ ರೆಕಮೆಂಡ್ ಮಾಡ್ತೀನಿ ಅಂದ್ರೆ ಅದರದ್ದು ಏಸ್ಥೆಟಿಕ್ಸ್ಗೆ ಬಂದ್ಬಿಡುತ್ತೆ. ಈವನ್ ಇಫ್ ಯು ಟೇಕ್ ಇದರಲ್ಲಿ ಕಥಕ್ ಇಸ್ ಬೇಸಿಕಲಿ ವಿತ್ ಸಮಸ್ಥಾನ. ಸೊ ಅಲ್ಲಿ ನಾನು ಅರಮಂಡಿ ಬೇಸ್ಡ್ ಆಗೇನೆ ಎಲ್ಲ ಶುರು ಮಾಡ್ತೀನಿ. ಹೊಸ ಅಡವೂಸು ಅಂದ್ರೆ ಭಂಗ ಆಗ್ಬಿಡುತ್ತೆ, ಫಾರ್ಮ್ದು ಜನರಲ್ ಇದೇ ಹೊರಟೋಗುತ್ತೆ. ಸೊ ಐ ಥಿಂಕ್ ಆಸ್ ಡಾನ್ಸರ್ಸ್ ಒಂದು ಆರ್ಟಿಸ್ಟ್ ಆಗಿ ನಾವು ಅದನ್ನ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋದು ಗಮನದಲ್ಲಿ ಇಟ್ಕೋಬೇಕು ಅಂತ ನಾನು ಅನ್ಕೊಳ್ತೀನಿ. ಮತ್ತೆ ಈಗ ಇನ್ನೊಂದು ಈ ಯಕ್ಷಗಾನ ಪದ್ಯಗಳು ನೋಡಿದಾಗ ನನ್ಗನ್ಸಿದ್ದು ಮೋಸ್ಟ್ ಆಫ್ ದ ಪದ್ಯವೇ ಅರ್ಧ ನೃತ್ಯವಾಗಿದೆ. ಗೇಯ ಪದ್ಯ ಅಂತ ಹೇಳ್ತಾ ಇದ್ರೆ ದ ಮ್ಯೂಸಿಕ್ ಇಟ್ ಸೆಲ್ಫ್ ಸಜೆಸ್ಟ್ ಡಾನ್ಸ್ ದೇರ್. ಅದು ಅಂದ್ರೆ ಸಾಹಿತ್ಯಕ್ಕೂ ಛಂದಸ್ಗೂ ಮತ್ತೆ ಪರ್ಕಷನ್ಗೂ ಮತ್ತೆ ಹೆಜ್ಜುಗಾರಿಗೂ ತುಂಬಾ ಒಂದು ಅಲೈನ್ಮೆಂಟ್ ಇರುವಂತ ಒಂದು ಬ್ಯೂಟಿಫುಲ್ ಫಾರ್ಮ್ ಇದು. ಸೊ ಬಿಯಾಂಡ್ ದ ಪದ್ಯ ನಾನು ಏನಾದ್ರೂ ಎಕ್ಸ್ಟ್ರಾ ಮಾಡಬೇಕು ಅಂದ್ರೆ ಅಲ್ಲಿ ವಿ ಹ್ಯಾವ್ ಟು ಕಮ್ ಔಟ್ ಆಫ್ ದಿಸ್ ಸ್ಟ್ರಕ್ಚರ್ ಅಂಡ್ ಟ್ರೈ ಟು ಡೂ ಸಮಥಿಂಗ್. ಈಗ ನಮ್ಮ ಭರತನಾಟ್ಯದಲ್ಲಿ ಸಂಚಾರಿ ಅಂತ ಇದ್ದಾಗ ನಾವು ಸಾಹಿತ್ಯನ ಎಷ್ಟೋ ಬಾರಿ ಒಂದು ಐ ಮೀನ್ ಆಸ್ ಅನ್ ಆರ್ಟಿಸ್ಟ್ ಓನ್ಲಿ ಐ ಆಮ್ ಟಾಕಿಂಗ್, sometimes we keep it aside, sahitya. We keep it aside and start, because ನಮ್ಮ ಭರತನಾಟ್ಯದಲ್ಲಿ ಇಂಟರ್ಪ್ರಿಟೇಷನ್ ಅನ್ನೋದೇ ಒಂದು ಆಸ್ಪೆಕ್ಟ್ ಇಂಟರ್ಗ್ರಲ್ ಟು ಭರತನಾಟ್ಯ. ಸೊ ಆ ಇಂಟರ್ಪ್ರಿಟೇಷನ್ಗೆ ತುಂಬಾ ಸ್ಕೋಪ್ ಇರೋಂಥ ಒಂದು ಫಾರ್ಮ್ಯಾಟ್ ಅಲ್ಲೇ ಕೊಟ್ಟಿರೋಂಥದ್ದು. ಸೊ ಅದೊಂದು ದೊಡ್ಡ ಅಡ್ವಾಂಟೇಜ್ ಆಗತ್ತೆ ನಮಗೆ. ಅದೇ ಡಿಸ್ಅಡ್ವಾಂಟೇಜ್ ಕೂಡ ಆಗತ್ತೆ, ಬಿಕಾಸ್ ಸಮಟೈಮ್ಸ್ ವಿ ಅಂಡರ್ ಯೂಸ್ ದ ಪದಾರ್ಥ ಆಫ್ ದ ಸಾಹಿತ್ಯ, ವಿ ಮಿಸ್ ದ ಪದಾರ್ಥ ವೆರಿ ಬ್ಯಾಡ್ಲಿ. ಸೊ ಇದು ಆಗತ್ತೆ, ಅದು ಆಗತ್ತೆ. ಸೊ ಈ ಒಂದು ಇದನ್ನ ನಾವು ಯಕ್ಷಗಾನಗಳಲ್ಲಿ ನೋಡ್ಬೇಕಂದ್ರೆ ಪದಾರ್ಥ ತುಂಬಾ ಸೊಗಸಾಗಿ ತರಬಹುದು, ಯಾಕೆಂದ್ರೆ ಎವ್ರಿಥಿಂಗ್ ಇಸ್ ಕ್ಲಿಯರ್. ಯು ಜಸ್ಟ್ ನೀಡ್ ಟು ಫಿಟ್ ಇನ್ ಟು ದ ಸಾಹಿತ್ಯ ಅಂಡ್ ಎಕ್ಸ್ಪ್ಲೈನ್ ಇಟ್ ಒನ್ಸ್. ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಅದನ್ನ ವಾಕ್ಯಾರ್ಥವಾಗೂ ಬೆಳೆಸುವಂತ ಸೌಖ್ಯ ಕೂಡ ಪದ್ಯದ ಹಾಡುಗಾರಿಕೆನಲ್ಲೇ ಇದೆ. ಈಗ ಅದು ಹೆಚ್ಚು ಬಂದು ಮಿಶ್ರ, ಖಂಡ ಮತ್ತೆ ತಿಶ್ರದಲ್ಲಿ ಕಾಣುವಂತ ಪದ್ಯಗಳೇ ಜಾಸ್ತಿ. ನಾನ್ ಕಂಡಿರೋದು ಹೆಂಗೆ ಅಂದ್ರೆ ಚತುರಶ್ರ ಮೋರ್. ಈಗ ಸಪೋಸ್ ವಿ ಹ್ಯಾವ್ ಟು ಬ್ರೇಕ್ ಫಾರ್ ಅಂದ್ರೆ ಒಂದು ಪದ್ಯದಿಂದ ಇನ್ನೊಂದು ಪದ್ಯ ಹೋಗ್ಬೇಕು ಅಂದ್ರೆ ಸೌಖ್ಯ ಕೂಡ ಚತುರಶ್ರ. ದೇ ಫಾಲ್ ಬ್ಯಾಕ್ ಟು ಚತುರಶ್ರ ವೆರಿ ಆಫನ್ ಟು ಟೇಕ್ ದ ಟ್ರಾನ್ಸಿಷನ್. ಪದ್ಯಗಳೇ ಚತುರಶ್ರದಲ್ಲಿ ಕಾಣೋಕ್ಕಿಂತ ಹೆಚ್ಚಾಗಿ ಟ್ರಾನ್ಸಿಷನ್ ಅಲ್ಲಿ ಚತುರಶ್ರ ಅದು ಕೊಡುಗೆ ತುಂಬಾ ಇದೆ ಅಂತ ನನ್ನ ಒಂದು ಅಂದಾಜು. ವೆನ್ ಐ ಎಕ್ಸ್ಪೆರಿಮೆಂಟೆಡ್, ದಟ್ ಇಸ್ ವಾಟ್ ಐ ಫೆಲ್ಟ್. ಆನ್ ದ ಅದರ್ ಸೈಡ್ ನಮಗೇನಾಗತ್ತೆ, ಭರತನಾಟ್ಯದ ನೋಡಿದ್ರೆ ಹೆಚ್ಚು ಚತುರಶ್ರ ಇಸ್ ದ ರೂಲಿಂಗ್. ಚತುರಶ್ರವೇ ರೂಲಿಂಗು. ನಾವು ಖಂಡಾನ ಮಿಶ್ರಾನ ವೆಲ್ಕಮ್ ಮಾಡ್ತೀವಿ ಅವಾಗ ಫಾರ್ ಟ್ರಾನ್ಸಿಷನ್. ಚತುರಶ್ರ ಅಂದ್ರೆ 4 ಬೀಟ್ಸ್ ಅಲ್ಲಿ ಹೋಗ್ತಾ ಇರೋದು ಚತುರಶ್ರ. I am controlled by Mishra and Khanda. This is a body ಇರುವಂತಹ ಒಂದು ನೇಚರ್ ಅದು. ಬಿಕಾಸ್ ಖಂಡ 2-3 ಬೀಳ್ತಾದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಅಲ್ಲಿ 3-2 ಅಂತ ಕಂಡುಕೊಳ್ಳೋದು ಕೂಡ ಒಂದು ಸವಾಲಾಗ್ಬಿಡತ್ತೆ. ದೇಹ ನುಡಿಯುತ್ತೆ. ಹಾಗೆ ಮಿಶ್ರ ಅಷ್ಟೇ 4-3 ಹೋಗ್ತಾ ಇದ್ರೆ ನಾನು ಬೇರೆ ಇನ್ನೊಂದು ಮಾಡ್ತೀನಿ, 5-2 ನೋಡ್ತೀನಿ ಅದರಲ್ಲಿ ಅಂದ್ರೆ ಕಷ್ಟ ಆಗತ್ತೆ. ಅದು ಕೊಡ್ತಾ ಇರತ್ತೆ ಅಲ್ಲಿ ಗತಿನಲ್ಲೇ. ಚತುರಶ್ರನಲ್ಲಿ ನಾವು ಏನಾದ್ರೂ ನಾನು ಒಂದು ಬಿಟ್ಟು ಎಡಪುನಲ್ಲೇ ಹೋಗ್ತೀನಿ ಅಂತ ಹೋಗ್ಬೋದು, ಸೌಖ್ಯವಾಗಿ ಹೋಗ್ಬೋದು, ತೊಂದರೆನೇ ಇಲ್ಲ. ಅದೇ ನಾನು ಬರೀ ಅದನ್ನ ಹಾಗೇ ತಿಶ್ರಗತಿ ಮಾಡ್ಕೊಂಡು ಬಿಡ್ತೀನಿ, ಅದನ್ನು ನೋಡ್ಬೋದು. ಇಲ್ಲ ಅಥವಾ ನಾನು ಬರೀ ಎರಡನ್ನ ಸೈಲೆಂಟ್ ಮಾಡಿ ಎರಡನ್ನ ಮಾತ್ರ ಕಂಡುಕೊಳ್ತೀನಿ, ಅದು ಬೋದು. ಬಿಕಾಸ್ ಇಟ್ ಇಸ್ ಲೈಕ್ ಅ ವ್ಯಾಕ್ಯೂಮ್. ಚತುರಶ್ರ ಇಸ್ ಲೈಕ್ ವ್ಯಾಕ್ಯೂಮ್. ಇಟ್ ವಿಲ್ ಅಲೌ ಯು ಟು ಇಂಪೋಸ್ ಎನಿಥಿಂಗ್. ಇಟ್ಸ್ ಲೈಕ್ ಅ ವೈಟ್ ಸ್ಕ್ರೀನ್. ಸೊ ಈ ಒಂದು ಇರೋದ್ರಿಂದ ಈಗ ಯಾಕೆ ಭರತನಾಟ್ಯದಲ್ಲಿ ಇಷ್ಟು ಕ್ಯಾಲ್ಕುಲೇಷನ್ಸ್ ಮಾಡ್ತಾರೆ, ಯಾಕೆ ಅಂದ್ರೆ ಬಿಕಾಸ್ ಚತುರಶ್ರ ಆಧಾರ. ನಮಗೆ ಆಧಾರ ಇಸ್ ಸೋ ಬ್ಲ್ಯಾಂಕ್, ಸೊ ಯು ಕ್ಯಾನ್ ಡೂ ಮೆನಿ ಕ್ರಿಯೇಷನ್ಸ್ ಆನ್ ಇಟ್. ವಿ ಆರ್ ನಾಟ್ ರೂಲ್ಡ್ ಬೈ ಪ್ಯಾಟರ್ನ್ಸ್, ವಿ ಕ್ರಿಯೇಟ್ ಪ್ಯಾಟರ್ನ್ಸ್. ನಾನಿದು ನಾಟ್ ಫಾರ್ ಎನಿ ವಿಚ್ ಇಸ್ ಸುಪೀರಿಯರ್ ಇನ್ಫೀರಿಯರ್ ವಿಷಯ ಹೇಳ್ತಾ ಇಲ್ಲ, ಸಾಧ್ಯತೆಗಳು ಹುಟ್ಟೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಯಾವ ರೀತಿಯ ಒಂದು ಅನಾಲಿಸಿಸ್ ಅಲ್ಲಿ ಸಾಧ್ಯತೆಗಳು ಹುಟ್ಟತ್ತೆ ಅಂತ. ನಾವು ಚತುರಶ್ರನ ಬಿಟ್ಟಿರೋದು ಯಾಕೆ ಅಂದ್ರೆ ನಮಗೆ ಪ್ಯಾಟರ್ನ್ಸ್ ಇಷ್ಟ. ವಿ ವಾಂಟ್ ಟು ಡೂ 10 types of muktayas. Why? Because chaturashra is the base. Because chaturashra allows us to create those patterns. ಈಗ ಪದ್ಯಗಳೇ ಖಂಡ ಮಿಶ್ರ ಅಂತ ಹೋಗ್ತಾ ಇದ್ದಾಗ ನೀವು ಭಿನ್ನವಾಗಿ ಅದನ್ನ ನಾನು ಇನ್ನೇನೋ ಮಾಡ್ತೀನಿ ಅಂತ ತರಕ್ಕಾಗೋದಿಲ್ಲ. ಸೊ ತಾಳ ಪ್ಯಾಟರ್ನ್ಸ್ ಅಲ್ಲಿ ನಾವು ತುಂಬಾ ವ್ಯತ್ಯಾಸಗಳು ತರಕ್ಕಾಗಲ್ಲ. ಇಟ್ ಡ್ಯಾಮೇಜ್ ದ ಸ್ಟ್ರಕ್ಚರ್. ಈಗ ನಾನು ಹೋಗಿ ಇದನ್ನ ಬೇರೆ ತರ ಮಾಡ್ತೀನಿ ಅಂತ ಹೊರಟ್ರೆ ಅದು ಏಸ್ಥೆಟಿಕ್ಸ್ಗೆ ಭಂಗ ಆಗತ್ತೆ. ಬಿಕಾಸ್ ದಿಸ್ ಫಾರ್ಮ್ ಬ್ಯೂಟಿ ಇರೋದೇ ಹೀಗೆ. ಲೆಟ್ ಅಸ್ ಫಸ್ಟ್ ಅಪ್ರಿಶಿಯೇಟ್ ದ ಬ್ಯೂಟಿ ಆಫ್ ದ ಫೀಚರ್ಸ್ ಆಫ್ ಎವ್ರಿ ಸ್ಟ್ರಕ್ಚರ್.
ಅದು ನಮ್ಮ ಧರ್ಮ, ಕಲಾವಿದರ ಹಾಗೆ. ಸೊ ಅದು ಯಾಕೆ ಇದರಲ್ಲಿಲ್ಲ, ಇದು ಯಾಕಂದ್ರೆ ಅವ್ರು ಯಾಕೆ ಕುಳ್ಳಗಿಲ್ಲ, ಇವ್ರು ಯಾಕೆ ಉದ್ದಕ್ಕಿಲ್ಲ ಅಂತ ಕೇಳಂಗೆ ಆಗತ್ತೆ. ಅದು ಸ್ವಭಾವ, ಅದು ಪ್ರಕೃತಿ ಬೆಳ್ಕೊಂಡು ಬಂದಿರೋಂಥ ಎಷ್ಟೋ ಕಾಲದ ಒಂದು ಪರಿಣಾಮವಾಗಿ ಬಂದಿರೋಂಥ ಒಂದು ಫಾರ್ಮ್ ಇದು. ಇದನ್ನ ನಾವು ಯಾಕೆಂದ್ರೆ ಮತ್ತೆ ಇತಿಹಾಸ ನಾವು ಹುಡುಕ್ಬೇಕು ಯಾಕಾಯ್ತು ಅಂತ. ಪ್ರಯೋಜನವೂ ಇಲ್ಲ. ಈ ಚೆನ್ನಾಗಿರೋದನ್ನ ಉಳಿಸ್ಕೊಡೋಣ, ಎಲ್ಲಿ ಸಾಧ್ಯತೆ ಇದೆಯೋ ಅದನ್ನು ಬೆಳೆಸೋಣ. ಈ ಒಂದು ತರ್ಕನ ಇಟ್ಕೊಂಡು ಹೋಗೋದು ವಿಲ್ ಬಿ ವೆರಿ ಹೆಲ್ದಿ ಅಂತ ನನ್ನ ಒಂದು ಅನಿಸಿಕೆ. ಈಗ ಕ್ವಿಕ್ಲಿ ಐ ವಿಲ್ ಗಿವ್ ಗ್ಲಿಮ್ಸ್ ಆಫ್ ಸಮ್ ಕರಣಾಸ್ ಆಫ್ ಮಾರ್ಗ. शाखरेचितम् वैशाखरेचितम् 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 ಇದು ಒಂದು ಆರಭಟ್ಟವಾದ ಕರಣವೇ ಇದು. ದೀಸ್ ಆರ್ ಮೆಂಟ್ ಫಾರ್ ಆಲ್ ಟೈಪ್ಸ್ ಆಫ್ ರೈಡ್ಸ್, ಎಲಿಫೆಂಟ್ ರೈಡು, ಹಾರ್ಸ್ ರೈಡು, ಚಾರಿಯಟ್ ರೈಡು ಅಂತ. ಸೊ ಇದು ಆ ಆಹಾರದಲ್ಲಿ ಒಂದಷ್ಟು ಮಾಡಕ್ಕೆ ಸಾಧ್ಯತೆಗಳಿದೆ ಅನ್ಸುತ್ತೆ. ಸೊ ಸರ್ ಇವತ್ತು ಬೆಳಗ್ಗೆ ಗಣೇಶ್ ಸರ್ ಅವರು ಹೇಳಿದಾಗ ಬೆಳಗ್ಗೆ ಹೇಳ್ತಾ ಇದ್ರು, ಯಾವಾಗ ವೆನ್ ವಿ ಗೆಟ್ ಇನ್ ಟು ಡೀಟೇಲಿಂಗ್ of the grammar or the possibilities, natya becomes nritya. Detailing ಕಡೆ ಹೋಗ್ತಾ ಹೋಗ್ತಾ ನೃತ್ಯವಾಗತ್ತೆ ಅಂತ. ಸೊ ಎಲ್ಲಾದ್ರೂ ನಮ್ಗೆ ಈ ನಾಟ್ಯದ್ದು ನೃತ್ಯದ ಅಂಶ ಅವ್ರು ಹೇಳಿದಂಗೆ ನಾಟ್ಯವೂ ನೃತ್ಯವೂ ಇಸ್ ದೇರ್ ಟು ಎವ್ರಿ ಫಾರ್ಮ್ ಆಲ್ಸೋ. ದ ಪ್ರಪೋರ್ಷನ್ ಆಫ್ ನಾವು ನೃತ್ಯ ಹೆಚ್ಚಾಗಿ ಕಂಡುಕೊಳ್ತಾ ಹೋದ್ರೆ ಫಾರ್ಮ್ ನೃತ್ಯವಾಗಿ ಕಾಣುತ್ತೆ, ನಾಟ್ಯದ ಕಡೆ ಹೋಗ್ತಾ ಇದ್ರೆ ನಾಟ್ಯವಾಗಿ ಕಾಣುತ್ತೆ. ಸೊ ಎಲ್ಲಾದ್ರೂ ನಾಟ್ಯದಲ್ಲಿ ಒಂದಷ್ಟು ನೃತ್ಯ ಕಾಣಬೇಕು ಅಂದ್ರೆ ಈಗ ಸುಮ್ಮನೆ ಬಂತು ಒಂದು ಇದು ಹಾರ್ಸ್ ಬಂತು ಅಂತ ಹೇಳೋ ಬದಲು ಇಫ್ ವಿ ಕ್ಯಾನ್ ಜಸ್ಟ್ ಡೂ ದಿಸ್ ಕರಣ, ಇಟ್ ವಿಲ್ ಬಿ ವೆರಿ ವೆರಿ ಡೆಪಿಕ್ಟಿವ್ ದಟ್ ಇಟ್ಸ್ ಅ ಹಾರ್ಸ್ ಅಂತ. ನೆಕ್ಸ್ಟ್ ವಿನಿವೃತ್ತ. This is because mandala based, mandi based movement idu, so I think it will suit well for yakshagana. विनिवृत्तं तां ततां तकिन तकिन तां ततां विनिवृत्तं तां ततां तकिन तकिन तां ततां. Next is ardharechitam. अर्धरेचितम् अर्धरेचितम्. Next call upon Madhurika. Urdhvajanu. It can be replaced by Chaturashra instead of Katakamba. ऊर्ध्वजानु तां धिताम्. Then Kati Bhranta. Kati Bhrantam. Then Simha Vikriditam. Generally ಅಭಿನಯ ಸ್ವಲ್ಪ ಓವರ್ ಡೂ ಮಾಡುವಂತ ಫಾರ್ಮ್ ಇಸ್ ಯಕ್ಷಗಾನ. ಓವರ್ ಡೂ ಇಂದ ಅದು ಪ್ರಕೃತಿ ಬೆಳ್ಕೊಂಡು ಬಂದಿರೋಂಥ ಎಷ್ಟೋ ಕಾಲದ ಒಂದು ಪರಿಣಾಮವಾಗಿ ಬಂದಿರೋಂಥ ಒಂದು ಫಾರ್ಮ್ ಇದು. ಇದನ್ನ ನಾವು ಯಾಕೆಂದ್ರೆ ಮತ್ತೆ ಇತಿಹಾಸ ನಾವು ಹುಡುಕ್ಬೇಕು ಯಾಕಾಯ್ತು ಅಂತ. ಪ್ರಯೋಜನವೂ ಇಲ್ಲ. ಈ ಚೆನ್ನಾಗಿರೋದನ್ನ ಉಳಿಸ್ಕೊಡೋಣ, ಎಲ್ಲಿ ಸಾಧ್ಯತೆ ಇದೆಯೋ ಅದನ್ನು ಬೆಳೆಸೋಣ. ಈ ಒಂದು ತರ್ಕನ ಇಟ್ಕೊಂಡು ಹೋಗೋದು ವಿಲ್ ಬಿ ವೆರಿ ಹೆಲ್ದಿ ಅಂತ ನನ್ನ ಒಂದು ಅನಿಸಿಕೆ. ಈಗ quickly I will give a glimpse of some karanas of marga. वैशाखरेचितम् 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 ಇದು ಒಂದು ಆರಭಟ್ಟವಾದ ಕರಣವೇ ಇದು. ದೀಸ್ ಆರ್ ಮೆಂಟ್ ಫಾರ್ ಆಲ್ ಟೈಪ್ಸ್ ಆಫ್ ರೈಡ್ಸ್, ಎಲಿಫೆಂಟ್ ರೈಡು, ಹಾರ್ಸ್ ರೈಡು, ಚಾರಿಯಟ್ ರೈಡು ಅಂತ. ಸೊ ಇದು ಆ ಆಹಾರದಲ್ಲಿ ಒಂದಷ್ಟು ಮಾಡಕ್ಕೆ ಸಾಧ್ಯತೆಗಳಿದೆ ಅನ್ಸುತ್ತೆ.
ಸೊ ಸರ್ ಇವತ್ತು ಬೆಳಗ್ಗೆ ಗಣೇಶ್ ಸರ್ ಅವರು ಹೇಳಿದಾಗ ಬೆಳಗ್ಗೆ ಹೇಳ್ತಾ ಇದ್ರು, ಯಾವಾಗ ವೆನ್ ವಿ ಗೆಟ್ ಇನ್ ಟು ಡೀಟೇಲಿಂಗ್ ಆಫ್ ದ ಗ್ರಾಮರ್ ಆರ್ ದ ಪಾಸಿಬಿಲಿಟೀಸ್, ನಾಟ್ಯ ಬಿಕಮ್ಸ್ ನೃತ್ಯ. ಡೀಟೇಲಿಂಗ್ ಕಡೆ ಹೋಗ್ತಾ ಹೋಗ್ತಾ ನೃತ್ಯವಾಗತ್ತೆ ಅಂತ. ಸೊ ಎಲ್ಲಾದ್ರೂ ನಮ್ಗೆ ಈ ನಾಟ್ಯದ್ದು ನೃತ್ಯದ ಅಂಶ, ಅವ್ರು ಹೇಳಿದಂಗೆ ನಾಟ್ಯವೂ ನೃತ್ಯವೂ ಇಸ್ ದೇರ್ ಟು ಎವ್ರಿ ಫಾರ್ಮ್ ಆಲ್ಸೋ. ದ ಪ್ರಪೋರ್ಷನ್ ಆಫ್ ನಾವು ನೃತ್ಯ ಹೆಚ್ಚಾಗಿ ಕಂಡುಕೊಳ್ತಾ ಹೋದ್ರೆ ಫಾರ್ಮ್ ನೃತ್ಯವಾಗಿ ಕಾಣುತ್ತೆ, ನಾಟ್ಯದ ಕಡೆ ಹೋಗ್ತಾ ಇದ್ರೆ ನಾಟ್ಯವಾಗಿ ಕಾಣುತ್ತೆ. ಸೊ ಎಲ್ಲಾದ್ರೂ ನಾಟ್ಯದಲ್ಲಿ ಒಂದಷ್ಟು ನೃತ್ಯ ಕಾಣಬೇಕು ಅಂದ್ರೆ, ಈಗ ಸುಮ್ಮನೆ ಬಂತು ಒಂದು ಇದು ಹಾರ್ಸ್ ಬಂತು ಅಂತ ಹೇಳೋ ಬದಲು, ಇಫ್ ವಿ ಕ್ಯಾನ್ ಜಸ್ಟ್ ಡೂ ದಿಸ್ ಕರಣ, ಇಟ್ ವಿಲ್ ಬಿ ವೆರಿ ವೆರಿ ಡೆಪಿಕ್ಟಿವ್ ದಟ್ ಇಟ್ಸ್ ಅ ಹಾರ್ಸ್ ಅಂತ. ನೆಕ್ಸ್ಟ್ ವಿನಿವೃತ್ತ. This is because mandala based, mandi based movement idu, so I think it will suit well for yakshagana. विनिवृत्तं तां ततां तकिन तकिन तां ततां विनिवृत्तं तां ततां तकिन तकिन तां ततां. Next is ardharechitam. अर्धरेचितम् अर्धरेचितम्. Next call upon Madhurika. Urdhvajanu. It can be replaced by Chaturashra instead of Katakamka. ऊर्ध्वजानु तां धिताम्. Then Kati Bhranta. Kati Bhrantam. Then Simha Vikriditam. Generally ಅಭಿನಯ ಸ್ವಲ್ಪ ಓವರ್ ಡೂ ಮಾಡುವಂತ ಫಾರ್ಮ್ ಇಸ್ ಯಕ್ಷಗಾನ. ಓವರ್ ಡೂ ಇನ್ ದ ಸೆನ್ಸ್ ಐ ಆಮ್ ಟೆಲಿಂಗ್ ಇಟ್ ಇನ್ ದ ಫಾರ್ಮ್ಯಾಟ್ ಸ್ಟ್ರಕ್ಚರ್, ಬಿಕಾಸ್ ಇಟ್ ಡಿಸರ್ವ್ಸ್ ದಟ್, ಬಿಕಾಸ್ ಆಹಾರ್ಯ ಇಸ್ ಸೋ ಎಕ್ಸ್ಯೂಬರೆಂಟ್. ಆ ಆಹಾರ್ಯಕ್ಕೆ ತುಂಬಾ ಸಟ್ಲ್ ಅಭಿನಯ ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ಸೊ ಆಹಾರ್ಯ ಅಷ್ಟು ಆರಭಟವಾಗಿರ್ಬೇಕಾದ್ರೆ ಅಭಿನಯ ಥ್ರೋ ಆಗ್ಬೇಕು. ಸೊ ಹೆಚ್ಚು ಕೆಲವು ಕರಣಗಳು ಅದು ಥ್ರೋ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ, ಬಿಕಾಸ್ ದೀಸ್ ಆರ್ ದ ಕರಣಾಸ್ ವಿಚ್ ಆರ್ ವೆರಿ ಇಮಿಟೇಟಿಂಗ್ ದ ನೇಚರ್. So some of those karanas are, this is for Simha Vikriditam, to show tiger, Simha pounds on the prey. Simha Vikriditam tatha. Then Vrishabha Kriditam, to show the bull. Vrishabha Kriditam. Garuda Plutakam, to show the flight of Garuda. Garuda Plutakam. Tatha tatha tatha. Then Gajakriditakam. Gajakriditakam. Harina Plutakam. Harina Plutam. Mandala Swastikam. Mandala Swastikam. Mandala Swastikam. Nikuttam, second time, first time. Nikuttam. 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 Danda Paksham, Danda Rechitam. Dandapaksham tam thitam. Dandarechitam. Dandarechitam tam thitam. Tam thitam. Tam. So these are some very acrobatic karanas in the marga, which can be adopted. ಒಂದಷ್ಟು ಅಂದ್ರೆ ಆಹಾರ್ಯನ ನೋಡಿಕೊಂಡು, ಸಾಧ್ಯತೆಗಳನ್ನ ನೋಡಿಕೊಂಡು ಮಾಡಿದಾಗ ಆ ಪಾತ್ರಕ್ಕೆ ಎಂಟ್ರಿಗೆ, ಫಾರ್ ದಂಡರೇಚಿತಂ ಸೆಕೆಂಡ್ ಟೈಮ್, ಸೊ ಸಮ್ ಈವಲ್ ಕ್ಯಾರೆಕ್ಟರ್ ಎಂಟ್ರಿ ಬೇಕು ಅಥವಾ ಒಂದು ಹೀರೋಯಿಕ್ ಎಂಟ್ರಿ ಬೇಕು ಅಂದಾಗ ಪಾತ್ರ ಪ್ರವೇಶಕ್ಕೆಲ್ಲ ಈ ಕರ್ಣಗಳನ್ನ ಕೂಡ ಬಳಸ್ಬೋದು. ದಂಡರೇಚಿತ Tam thitam. Tam thitam.
ಅದೇ ತರ ಸ್ತ್ರೀ ವೇಷ ಮಾಡೋರ್ಗು ಒಂದು ತುಂಬಾ ಸೊಗಸಾದ ಕರ್ಣಗಳು ಇವೆ. ಬಟ್ ಅಫ್ಕೋರ್ಸ್ ಅದು ಪೂರ್ತಿ ಇದಕ್ಕೆ ಬಳಸ್ಕೊಳಕ್ ಆಗಲ್ಲ. ಕಟ್ಟಿ ಅನ್ನೋದು ತುಂಬಾ ಪ್ರಧಾನವಾಗಿ ಕರ್ಣಗಳಲ್ಲಿ ಬಳಸ್ಪಡುತ್ತೆ. ಬಟ್ ಸ್ತ್ರೀ ವೇಷಕ್ಕೆ ಎಲ್ಲಿ ಸೂಟ್ ಆಗುತ್ತೋ ಅಲ್ಲಿ ಒಂದೋ ಎರಡೋ ಜಸ್ಟ್ ಫಾರ್ ಡೆಮಾನ್ಸ್ಟ್ರೇಷನ್. ಉರೋಮಂಡಲ. ಉರೋಮಂಡಲಂ ಈ ಉರೋಮಂಡಲ ಹಸ್ತ ಇಸ್ ಎನಿವೇ ವೆರಿ ಪ್ರೊಫ್ಯೂಸ್ಲಿ ಯೂಸ್ಡ್ ಇನ್ ಇದು ಯಕ್ಷಗಾನ. ಸೊ ಸ್ತ್ರೀ ವೇಷದಲ್ಲಿ ಅದರ ಅದರ್ ಫಾರ್ಮ್ಯಾಟ್ ಮಾಡಿದ್ರೆ ಮೇ ಬಿ ಡ್ಯೂಯೆಟ್ಗೆಲ್ಲ ಸೂಟ್ ಆಗ್ಬೋದು. ದೆನ್ ಮತ್ತಲ್ಲಿ ನಿತಂಬ. ನಿತಂಬಂ So these are the suggestions of Marga Karanas. Idanna the artist has to take a call. So format bageno and prayoga bageno, these are my thoughts based on my experiences and experimentations. Thank you ಎಲ್ರಿಗೂ. ವಿಧಕ್ಕೆ ಅಥವಾ ಪರಂಪರೆಗೆ ತನ್ನ ಕೊಡುಗೆಯನ್ನು ಕೊಡಬಲ್ಲದು, ಅದರ ಸಾಧ್ಯತೆಗಳೇನು, ಯಕ್ಷಗಾನದಿಂದ ಹೋಗಿರುವಂತಹ ಹೆಜ್ಜೆಗಾರಿಕೆ ಕೂಚಿಪುಡಿಯಲ್ಲಿ ಯಾವ ಥರ ಬಳಕೆ ಆಗುತ್ತೆ ಅಂದರೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅಂತ ಬಂದಾಗ ಪರಸ್ಪರ ಮಾತುಕತೆಗಳು ನಡಿಬೇಕು. ಈ ನಿಟ್ಟಿನಲ್ಲಿ ಒಂದು ಸೆಷನನ್ನು ಮಾತ್ರ ಇಲ್ಲಿ ಉಳಿಸ್ಕೊಂಡಿದ್ದೀವಿ. ಬೆಂಗಳೂರಿನ ನಾಟ್ಯಗುರು ಕೂಚಿಪುಡಿಯ ಹೆಸರಾಂತ ಕಲಾವಿದೆ ಡಾಕ್ಟರ್ ವೀಣಾಮೂರ್ತಿ ವಿಜಯ್ ಅವರು ತಮ್ಮ ಫೆಲೋಶಿಪ್ಗಾಗಿ ಡಾಕ್ಟರ್ ಗಣೇಶ್ ಅವರ ಮಾರ್ಗದರ್ಶನದಲ್ಲಿ ಒಂದು ಸಂಶೋಧನಾ ಪ್ರಬಂಧವನ್ನು ಮಂಡಿಸಿದ್ರು. ಅದಕ್ಕೆ ಬೇರೆ ಬೇರೆ ಕಲಾವಿದರು ಮಂಟಪದಿಂದ ಮೊದಲುಗೊಂಡು ಕೃಷ್ಣಮೂರ್ತಿ ತೊಂಗರಿಂದ ಮೊದಲುಗೊಂಡು ಬಹಳಷ್ಟು ಕಲಾವಿದರ ಸಹಕಾರ ಮತ್ತು ಸಮಾಲೋಚನೆಗಳು ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಅದನ್ನೆಲ್ಲವನ್ನು ಗಮನಿಸಿಕೊಂಡಂತೆ ಡಾಕ್ಟರ್ ವೀಣಾಮೂರ್ತಿ ವಿಜಯ್ ಅವರು ಇಲ್ಲಿ ಕೆಲವೊಂದು ಕೂಚಿಪುಡಿಗೆ ಯಕ್ಷಗಾನದಿಂದ ಬಳಕೆಯಾಗಿರುವಂತಹ ಸಾಧ್ಯತೆಗಳನ್ನ ಅಂದ್ರೆ ಆಂಗಿಕದ ಸಾಧ್ಯತೆಗಳನ್ನ, ಅದು ಮುಖ್ಯವಾಗಿ ಹೆಜ್ಜೆಗಾರಿಕೆಯಲ್ಲಿ ಯಾವ ಥರ ಆಗಿದೆ ಅನ್ನೋದನ್ನು ತೋರಿಸ್ಕೊಡ್ತಾರೆ. ಅವರಿಗೆ ಸಹಕರಿಸ್ತಾ ಇರುವಂತಹವರು ಚಿತ್ಕಲಾ ಅವರು ಯಕ್ಷಗಾನದಲ್ಲಿ ಮತ್ತು ಕೂಚಿಪುಡಿಯಲ್ಲಿ ಹೆಸರಾಂತ ಕಲಾವಿದೆ ಶ್ರಮ ಅವರು. ಈಗ ಡಾಕ್ಟರ್ ವೀಣಾಮೂರ್ತಿ ವಿಜಯ್ ಅವರು ವೇದಿಕೆ ತರವಾಗುತ್ತೆ. ಡಾಕ್ಟರ್ ವೀಣಾಮೂರ್ತಿ ವಿಜಯ್ ಅವರು ವೇದಿಕೆಗೆ ಬರಬೇಕು. ಆರತಿಯವರು ಬಂದು ಅವರಿಗೆ ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಒಳ್ಳೆಯ ಒಂದು ಡೆಮಾನ್ಸ್ಟ್ರೇಷನ್ ನೋಡಾದ್ಮೇಲೆ ನಿಜಕ್ಕೂ ಭಯವಾಗುತ್ತೆ ನಿಮ್ಮ ಮುಂದೆ ಇರೋದಕ್ಕೆ. ಆದರೆ ನನ್ನ ಗೈಡೆನ್ಸ್ ಒಂದು ಮಹಾನ್ ವಿದ್ವಾಂಸದಿಂದ ಬಂದಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಧೈರ್ಯವಿದೆ. ಇದು ಮನೋರಮ ಹೇಳಿದಾಗೆ ಇಟ್ ವಾಸ್ ಅ ಪಾರ್ಟ್ ಆಫ್ ಮೈ ಸೀನಿಯರ್ ಫೆಲೋಶಿಪ್ ರಿಸರ್ಚ್ ಪ್ರೋಗ್ರಾಮ್. ಬಹಳಷ್ಟು ವರ್ಷಗಳಾಗಿದೆ ಇದನ್ನು ಮಾಡಿ. ಇವತ್ತು ಮತ್ತೆ ಅದನ್ನು ಜ್ಞಾಪಿಸ್ಕೊಂಡು ತರ್ತಾ ಇದ್ವಿ. ನಾನು ಶ್ರಮ ಕೂಡ ಇವಾಗ ಒಂದು ಅರ್ಧ ಗಂಟೆ ಮುಂಚೆ ಮೀಟ್ ಮಾಡಿದ್ವಿ ಏನು ಮಾಡೋಣ ಅಂತ. ಆದಷ್ಟು ವಿ ವಿಲ್ ಡೂ ಇಟ್. ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೂಚಿಪುಡಿ ಯಕ್ಷಗಾನದ ಬಗ್ಗೆ. ಕೂಚಿಪುಡಿ ಆ್ಯಂಡ್ ಯಕ್ಷಗಾನ ಆರ್ ಕಾಂಪ್ಲಿಮೆಂಟ್ರಿ ಫಾರ್ಮ್ಸ್ ವಿಚ್ ಇಸ್ ಇವಾಲ್ವಿಂಗ್ ಆ್ಯಂಡ್ ಇವಾಲ್ವ್ಡ್. ಅಂದರೆ ಕೂಚಿಪುಡಿ ಹಾಗೂ ಯಕ್ಷಗಾನ ಈ ಕಲಾ ಪ್ರಕಾರಗಳು ಆಂಧ್ರ ನಾಟ್ಯ ಸಂಪ್ರದಾಯದಲ್ಲಿ ಬಹಳ ಪ್ರಮುಖವಾದ ಒಂದು ಕಲೆ. ಕೀರ್ತಿಂತುರೆ ದಾನಿ ಕೀರ್ತಿ ಗಂಧರ್ವುಲು ಗಾಂಧರ್ವಮುನ ಯಕ್ಷಗಾನ ಸರಣಿ. ಇದು ಅರ್ಲಿಯೆಸ್ಟ್ ಕೋಟ್ ಮೆನ್ಷನ್ ಆಫ್ ಯಕ್ಷಗಾನ ಬೈ ಶ್ರೀನಾಥ. ಇದು ಫೋಕ್ ಟ್ರೆಡಿಷನ್ ಆಗಿ ಆಂಧ್ರ ದೇಶದಲ್ಲಿತ್ತು. ಕಂದಕೂರಿ ರುದ್ರಕವಿ ಸುಗ್ರೀವ ವಿಜಯದಲ್ಲಿ ಫಸ್ಟ್ ಯಕ್ಷಗಾನವನ್ನು ನಾವು ಕಾಣ್ತೀವಿ ಇನ್ ಆಂಧ್ರ ಟ್ರೆಡಿಷನ್. ಇದು ಲಿಟ್ರೇಚರ್ ಫಾರ್ಮ್ನಲ್ಲಿ ಇತ್ತು. ಇನ್ನು ಕೂಚಿಪುಡಿ ಕಾನ್ಸೆಪ್ಟಿಗೆ ಬಂದರೆ, ನಾವು ಕೂಚಿಪುಡಿ ಅನ್ಬೇಕಾದ್ರೆ ಅದರ ಎವಲ್ಯೂಷನ್ ಭಾಮಕಲಾಪ ಡೈಮೆನ್ಷನ್ ಇಂದ ನೋಡಿದ್ರೆ it is also very prevalent even before ಯಕ್ಷಗಾನ was popularized. ಅಂದರೆ ಯಕ್ಷಗಾನ ಅಷ್ಟಾಗಿ ಪ್ರಚಲಿತವಾಗಿ ಇಲ್ಲದೇ ಇದ್ರೂ ಈ ಭಾಮಕಲಾಪಂ ಅನ್ನೋದು ಬಹಳ ಕೂಚಿಪುಡಿಯ ಒಂದು ಶೈಲಿಯನ್ನು ಪ್ರಸಿದ್ಧ ಮಟ್ಟದಲ್ಲಿ ತಂದಿತ್ತು. ಭಾಮಕಲಾಪಂ ಹ್ಯಾಡ್ ಅ ಸ್ಟ್ರಾಂಗ್ ನೃತ್ಯ ಬೇಸ್ಡ್ ಆನ್ ದ ನಾಟ್ಯಶಾಸ್ತ್ರ. ನಮಗೆ ನೃತ್ಯ ಅನ್ನೋದು ಎಲ್ಲಿ ಕಂಡು ಬರುತ್ತೆ ಅಂದರೆ ನಮ್ಮ ಭಾಮಕಲಾಪಂದಲ್ಲಿ ಇದನ್ನ ನಾವು ಕಾಣ್ತೀವಿ. ಇದು ನಾಟ್ಯಶಾಸ್ತ್ರ ಬದ್ಧವಾಗೇ ಇದೆ. ಆಂಗಿಕ ಅಭಿನಯವನ್ನು ಆಧರಿಸಿ ಅಡವುಗಳನ್ನ
ಇಲ್ಲಿ ನಾವು ಆಗುತ್ತೆ. ಇವತ್ತು ಗಣೇಶ್ ಸರ್ ಏನಂದ್ರು, ಆ ನೃತ್ಯದ ಜೊತೆಗೆ ನೃತ್ಯ ಮಾಡಿದಾಗಲೇ ಅದು ಇಟ್ ಹ್ಯಾಸ್ ಆ ವಿಕಾಸ ಸಿಗತ್ತೆ ಅಂತ, ಅದು ನಾವು ಕೂಚಿಪುಡಿ ಪ್ರಕಾರದಲ್ಲಿ ಬಹಳಷ್ಟು ಮಟ್ಟಿಗೆ ನೋಡ್ತೇವೆ. ಎಸ್ಪೆಷಲಿ ಲಕ್ಷ್ಮೀನಾರಾಯಣ ಶಾಸ್ತ್ರಿಗಳು, ವೇದಾಂತಂ, ಸತ್ಯನಾರಾಯಣ ಶರ್ಮಾ, ವೆಂಕಟೇಶ್ವರ ಸತ್ಯಂ ಅವರು ಈ ನೃತ್ಯ ಮತ್ತು ನೃತ್ಯ ಎರಡೂ ಸೇರಿಸಿ ಯಕ್ಷಗಾನದ ಒಂದು ಬೆಳವಣಿಗೆಗೆ ಬಹಳ ಕಾರಣರಾದರು. ಆ ನೃತ್ಯಗಳು ಇಟ್ ವಾಸ್ ಬೇಸ್ಡ್ ಆನ್ ನಾಟ್ಯಶಾಸ್ತ್ರ. ಯಕ್ಷಗಾನ ಎವಲ್ಯೂಷನ್ ಕ್ಯಾನ್ ಬಿ ಟ್ರೇಸ್ಡ್, ನಾನು ಹೇಳಿದಾಗೆ ಸುಗ್ರೀವ ವಿಜಯಂ ಅನ್ನೋ ಒಂದು ಫಸ್ಟ್ ಯಕ್ಷಗಾನದಲ್ಲಿ ನಾವು ನೋಡ್ಬೋದು ಆಂಧ್ರದಲ್ಲಿ. ಇದಕ್ಕೆ ಮುಂಚಿತವಾಗಿ ಫೋಕ್ ಫಾರ್ಮಲ್ಲಿ ಇತ್ತು ಅಂತ ಹೇಳಿದ್ನಲ್ಲ, ಅದು ಜಕ್ಕುಲವಾರು ಅಂತ ಊರಿಂದ ಊರಿಗೆ ಹೋಗಿ ಒಂದು ಟ್ರೈಬ್ ಅವರು ಕಥೆಗಳನ್ನ ಹೇಳುವಂಥದ್ದು. ಅವರು ಜಕ್ಕುಲವಾರು, ಜಕ್ಕುಲ ಗಾನಂ ಅಂತ ಬಂತು. ಆ ಜಾನ ನಾವು ಯಾಗೆ ಇದು ಮಾಡಿದ್ರೆ, ಅಂದರೆ ಜಕಾರನ ಯಕಾರವಾಗಿ ಮಾಡಿದ್ರೆ ಅದು ಯಕ್ಕುಲ ಗಾನಂ ಅಂತ ಆಯಿತು. ಹಾಗೆ ಯಕ್ಷಗಾನ ಅಂತ ಬಂತು ಅಂತ ಒಂದು ಪ್ರತೀತಿ. ಇವೆಲ್ಲ ಒಂದು ಬದಿಗಿಟ್ಟು ಇವತ್ತಿನ ಫೋಕಸ್ ಏನಂದರೆ ಅಡವೂಸ್ ಆಫ್ ಕೂಚಿಪುಡಿ ಇನ್ ಸೋಲೋ ರೆಪರ್ಟ್ವಾರ್ ಆ್ಯಂಡ್ ನೃತ್ಯ ನಾಟಕ. ಆ್ಯಂಡ್ ಹೌ ನಾನು ಕರ್ನಾಟಕದಲ್ಲಿ ಹುಟ್ಟಿದಾಗಲಿಂದ, ನಾನು ತೆಲುಗು ಆದ್ರೂ ನಮ್ಮ ಕರ್ನಾಟಕದಲ್ಲಿ ನಾನು ಹುಟ್ಟಿದಾಗಿಂದ ದ ಇನ್ಫ್ಲೂಯೆನ್ಸ್ ಆಫ್ ಕರ್ನಾಟಕ ಯಕ್ಷಗಾನ ಆನ್ ಕೂಚಿಪುಡಿ ಆ್ಯಂಡ್ ಕೂಚಿಪುಡಿ ಅಡವೂಸ್ ಬಗ್ಗೆ ಇದಕ್ಕೆ ಹೇಳ್ತೀನಿ ಅಂತ. ಇನ್ ಕೂಚಿಪುಡಿ ಯಕ್ಷಗಾನ, ಜಸ್ಟ್ as ಕರ್ನಾಟಕ ಯಕ್ಷಗಾನ, not all the elements of Natyashastra, Angikabhinaya, like Stanakas, Charis, Nruttahastas, Karanas are used. ಕೆಲವೇ ಚಾರಿಗಳು, ಕೆಲವೇ ನೃತ್ಯಹಸ್ತಗಳು, ಕೆಲವೇ ಕರಣಗಳನ್ನ ನಾವು ಕಂಡು ಬರ್ತೀವಿ. ಈ ನಮ್ಮ ಕರ್ನಾಟಕ ಯಕ್ಷಗಾನ ಹೇಗೋ ಹಾಗೆ ಕೂಚಿಪುಡಿ ಯಕ್ಷಗಾನದಲ್ಲೂ ಇವೆ. ಬಟ್ ಅದೆರಡೂ ನಾಟ್ಯಶಾಸ್ತ್ರ ಬೇಸ್ಡ್ ಅಥವಾ ಭರತಾರಣವ ಬೇಸ್ಡ್ ಆಗಿದೆ. ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಕೂಚಿಪುಡಿ ಯಕ್ಷಗಾನ ಈಸ್ ದ ರಿದಮಿಕ್ ಸ್ಟ್ರಕ್ಚರ್. ಇವಾಗ ತಾನೇ ಅವರು ಶೋಭಾ ಅವರು ಅದನ್ನೇ ಹೇಳ್ತಾ ಇದ್ರು. ನಮ್ಮ ಕೂಚಿಪುಡಿ ಯಕ್ಷಗಾನದಲ್ಲಿ ನಾವು ಲಿಟ್ರೇಚರ್ಗೆ ಬಹಳ ಪ್ರಾಮುಖ್ಯತೆ ಇದೆ. ಯಾಕೆಂದರೆ ಇದರ ಎವಲ್ಯೂಷನ್ ಕೂಡ ಫಸ್ಟ್ ಫೋಕ್ ಫಾರ್ಮ್ ಆದಮೇಲೆ ಅದು ಲಿಟ್ರೇಚರ್ ಆಗೇ ಬಂತು ಫಸ್ಟ್. ಆ ಲಿಟ್ರೇಚರ್ ಹೇಗಿತ್ತು ಅಂದರೆ ರಗಡ, ಏಲ, ಜೋಲ, ಅರ್ಧಚಂದ್ರಿಕ, ಕಂದಪದ್ಯ, ಗಂಧಾರ್ಥ, ಸೀಸಾರ್ಥ ಇವೆಲ್ಲ ಸೇರಿಕೊಂಡು ಒಂದು ಯಕ್ಷಗಾನ ಆಗಿತ್ತು. ಆದ್ದರಿಂದ ಇವೆಲ್ಲದರೊಳಗೂ ನಾವು ಪದಗಳ ಜೋಡಣೆ ಒಂದು ರಿದಮಿಕ್ ಸ್ಟ್ರಕ್ಚರ್ ಆಗಿತ್ತು. ಈ ರಿದಮಿಕ್ ಸ್ಟ್ರಕ್ಚರ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ಮ್ಯೂಸಿಕ್ ಹ್ಯಾಸ್ ಟು ಕಮ್ ಔಟ್ ಆರ್ ಸ್ಪ್ರೌಟ್ ಔಟ್ ಆಫ್ ಇಟ್. ಸೊ ಅದರಿಂದ ಅದಕ್ಕೆ ಸಂಗೀತವನ್ನು ಕೂಡಿಸಿದ್ರು ಬರ್ತಾ ಬರ್ತಾ. ಈ ಸಂಗೀತ ಮತ್ತು ರಿದಮ್ ಎರಡೂ ಸೇರಿಕೊಂಡು ಪದಗಳ ಜೋಡಣೆ, ಇಟ್ ವಾಸ್ ಇನ್ನೋವೇಟಬಲ್ ದಟ್ ಇಟ್ ಹ್ಯಾಡ್ ಟು ಟೇಕ್ ದ ಫಾರ್ಮ್ ಆಫ್ ಡಾನ್ಸ್ ಡ್ರಾಮಾ ಸ್ಟೈಲ್. ಸೊ ಆದ್ದರಿಂದ in sum up of style, I mean in summing up of this, we can say from folk music form to literature form to the musical form, and music plus dance became a wholesome form called Yakshagana or Kuchipudi Yakshagana. Kuchipudi was most prevalent in the time of Krishnadevaraya, Namma Shivananda Hegde helidage. Yakshagana literature was also very popular at that point of time, and the empire of Vijayanagar supported a lot of Yakshagana writers. ಆದರೆ after the fall of Vijayanagar, all the Yakshagana writings were more or less transferred to Tanjavur. Many Yakshaganas were written in Tanjavur, even until Shahaji kings, who contributed very richly to the Yakshagana literature. So Kuchipudi forms emerged out of this after the 15th century in the form of Yakshagana, Kalapa, Solo, Yugala Nrutya, Nrutya Nataka. ಹಾಗೆ ಬೇರೆ ಬೇರೆ ವಿಧದಲ್ಲಿ ಕೂಚಿಪುಡಿ ಡೆವಲಪ್ ಆಯಿತು. ಇದರೊಳಗೆ ನನ್ನ ಅಂಶ ಇವತ್ತು ಆಂಗಿಕಾಭಿನಯದ ಅಂಶ. ನನಗೆ ಗೈಡ್ ಮಾಡಂತ ನಮ್ಮ ಡಾಕ್ಟರ್ ಆರ್ ಗಣೇಶ್ರವರು ಅವರ ಆರ್ಟಿಕಲ್ ನನಗೆ ಕೊಟ್ಟಿದ್ರು. ಅದರೊಳಗೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ದಟ್ ಹಿ ಸೇಸ್, ಐ ಆಲ್ಮೋಸ್ಟ್ ಕೋಟ್ ಹಿಮ್ ದಟ್ the Angika Abhinaya is never without its situational and narrative idiom in Kuchipudi or in Karnataka Yakshagana. The pure Nrutya is simultaneously and situationally oriented in its content and approach, though it is defined as the movement of the body and feet.
For Angika Abhinaya, it is very important to observe the grace and the rhythm also, which is very important for the Angika Abhinaya. These are very few charis and karanas which follow this complete principle. ಈ ಪ್ರಿನ್ಸಿಪಲ್ನೇ ನಾವು ಫಾಲೋ ಮಾಡ್ತೀವಿ. ಚಾರಿಗಳು ಮಾಡೋದಾಗ್ಲಿ ಅಥವಾ ಹಸ್ತ ಮಾಡೋದಾಗ್ಲಿ ಪ್ರತಿಯೊಂದರಲ್ಲೂ ಆಂಗಿಕ ಆಹಾರ್ಯ ಸಾತ್ವಿಕ ಅಭಿನಯ ವಾಚಿಕ ಅಭಿನಯ ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ. And Shobha ಹೇಳಿದಾಗೆ this follows the ದೇಶೀಯ ಪದ್ಧತಿ, but both Margi and Deshi, they overlap each other as the time has gone, and I wouldn't want to concentrate on that because there is one misconception. ಇದು ದೇಶಿ ಅಂದಿದ ತಕ್ಷಣ ಫೋಕ್ ಅಂದ್ಬಿಡ್ತಾರೆ ನಮ್ಮ ಆಂಧ್ರ ಕಡೆಯವರು. ಅವ್ರಿಗೆ ಅದು ಇಷ್ಟನೇ ಆಗಲ್ಲ ದೇಶಿ ಅಂತ ಹೇಳಿದ್ರೆ, ಅವ್ರಿಗೆ ಅದು ಅರ್ಥ ಆಗಲ್ಲ. ದೇಶಿ ಇಸ್ ಆಲ್ಸೋ ವೆರಿ ರಿಫೈನ್ಡ್ ಅಂತ. ಸೊ ಅವ್ರು ಮಾರ್ಗಿ ಅಂತ ಹೇಳ್ಬಿಟ್ರೆ ಹೌದು ನಮ್ಮ ಕೂಚಿಪುಡಿ ಮಾರ್ಗಿ ಅಂದ್ರೆ ಬಹಳ ಸಂತೋಷವಾಗುತ್ತೆ. ಬಟ್ ಅದು ಹಾಗಲ್ಲ, ಅದು ದೇಶಿ ಮತ್ತೆ ಮಾರ್ಗಿ ಎರಡೂ ಮಿಕ್ಸ್ ಹಾಕೊಂಡು ಇದು ಡೆವಲಪ್ ಆಗಿರುವಂತ ಒಂದು ಬ್ಯೂಟಿಫುಲ್ ಆರ್ಟ್ ಫಾರ್ಮ್. ಈ ಕೂಚಿಪುಡಿ ಅಡುಗುಗಳಿಗೆ ಅಡುಗು ಅಂತ ಕರೀತಾರೆ. ಇದು ಎರಡು ತರ ಕ್ಲಾಸಿಫೈ ಆಗಿರುತ್ತೆ. One of the aspects of Kuchipudi is to get a specific name, and those that are identified by the solkatus or pataksharas used while practicing the steps. Under the first category fall the Chaukam, Vontedagu, Jaradugu. Can I please call upon Shama Krishna? She is one of my very senior student. She has also learned one great opportunity for me because she has learned Bharatanatyam from our senior Guru Sundari Sultana ma'am. Can I please call Shama? 1, 2, 3, 4. Tadhi, Dhanna Tadhinda Tadhi, Dhannam Dhinda Tadhi, Dhanna Tadhinda Tadhi, Dhannam. ಎರಡನೇ ವೆರೈಟಿ ತದ್ದಿ, ದನ್ನ ತದ್ದಿಂದ ತದ್ದಿ, ದನ್ನಂ ದಿಂದ ತದ್ದಿ, ದನ್ನ ತದ್ದಿಂದ ತದ್ದಿ, ದನ್ನಂ ದಿಂದ. ಮೂರನೇ ವೆರೈಟಿ 1, 2, 3, 4. ತದ್ದಿ, ದನ್ನ ತದ್ದಿಂದ ತದ್ದಿ, ದನ್ನಂ ದಿಂದ ತದ್ದಿ, ದನ್ನ ತದ್ದಿಂದ ತದ್ದಿ, ದನ್ನಂ ದಿಂದ ತದ್ದಿ. ಇದು ಮೂರನೇ ಕಾಲದಲ್ಲಿ ಮಾಡಿದಾಗ ಹೇಗಿರುತ್ತೆ ಅಂತ ನೋಡಿ ಬಹಳ ಸುಂದರ ಕಾಣ್ತಿದ್ದು. 1, 2, 3, 4. Tadana dansa dana, dansa dana tajun jonsa jun, jonsa jun tadana dansa dana, dansa dana tajun jonsa jun, jonsa jun tadana dansa dana, dansa dana tajun jonsa jun, jonsa jun. ಆ ಘಾತ ಪ್ರತಿಯೊಂದು ಇದರೊಳಗೂ ಹೇಗೆ ಬೇಕಾದ್ರೂ ತಗೋಬೋದು. ಅದು ಯಾತಕ್ಕೆ ಇದು ಹೀಗಿದೆ ಅಂದ್ರೆ ಆ ಸಾಹಿತ್ಯದ ಪ್ರಕಾರ ಯಕ್ಷಗಾನದಲ್ಲಿ ತಗೊಳ್ಳೋ ಅಂತ ಒಂದು ಟ್ರೆಡಿಷನ್ ಇದೆ. ಆ ಸಾಹಿತ್ಯದ ಪ್ರಕಾರ ಅವರು ಅದನ್ನ ತಗೊಳ್ತಾರೆ. ನಾನು ಇದನ್ನ ಮಾಡ್ಬೇಕಾದ್ರೆ ಇಲ್ಲಿ ಕರ್ನಾಟಕದಲ್ಲಿ ಇದು ಹೊಸದಾಗಿತ್ತು. ಅವಾಗ ನಿಂಗೆ ತಾಳ ಬರೋದೇ ಇಲ್ಲಮ್ಮ, ನಿಂಗೆ ತಾಳ ಸರಿಯಾಗಿ ತಗೊಳಕ್ ಬರಲ್ವಾ ಅಂತಾನು ಕೇಳಿದವರುಂಟು. ದಟ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ವೆನ್ ಐ ವಾಸ್ ಡಾನ್ಸಿಂಗ್. ಒಂದು ತಾಳ ಬಿಟ್ಟು ಒಂದು ಏಟ್ ಬಿಟ್ಟು ಬರುತ್ತಲ್ಲ, ಬರುತ್ತೆ. ಹೌದು, ಚೆನ್ನಾಗಿರುತ್ತೆ, ನೆಗತಾ ಬರುತ್ತೆ. ಹೌದು ಹೌದು. ಅಲ್ಲಿ ಒಂದು ಜಾರ್ ಮಾಡ್ತಾರಲ್ಲ ನಿಮ್ಮಲ್ಲಿ. ಹೌದು, ಅದನ್ನ ಇನ್ನೊಂದು ಬೆನಕನಾಟು ಅಂತ, ಅದೇ ಗಣೇಶ್ ಸರ್ ಹೇಳ್ದಂಗೆ ಬೆನಕನಾಟು ಜಾರ್ ಬರುತ್ತೆ. ಅದನ್ನ ತದ್ದಿ ದನ್ನ ಅಲ್ವಾ, ತದ್ದಿ ತದ್ದಿ ದನ್ನ ತದ್ದಿ ದನ್ನಂ ದಿಂದ ತದ್ದಿ. ಇದಕ್ಕೆ ಅಂಚಿತ ಪ್ರಸಾರಿತ ಅಂತಾರೆ. ಇದನ್ನ ಹೇಗ್ ಬೇಕಾದ್ರೂ ಮಾಡ್ಬೋದು. ಇನ್ನೊಂದು ಕೈಂಡ್ ಆಫ್ ಅಂಚಿತ ಪ್ರಸಾರಿತ ಇಸ್ ಆನ್ ದ ಹೀಲ್, which is also very unique. Tam digi 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 ತೈ ದಿಗಿ ದಿಗಿ. ಇದನ್ನು ಮತ್ತಲ್ಲಿ ಅಂತಾರೆ. ದಿಗಿ 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 ತಾಮ್. ಇದನ್ನೇ ಸರ್ಕಲ್ ಅಲ್ಲಿ ಹೋದ್ರೆ ಸಮೋತ್ಸಾರಿತ ಮತ್ತಲ್ಲಿ ಅಂತಾರೆ. 1, 2, 3, 4. ದಿಗಿ 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 ತಾಮ್. ಇನ್ನೊಂದು
ಅಂಚಿತ ಇದನ್ನು ಯಾವ ಅಂಚಿತ ಅಂಚಿತ ಪ್ರಸಾರಿತದಲ್ಲಿ ಒಂದು ಮುಕ್ತಾಯ ಅಡುಗೆ ಅಂತ ಬರುತ್ತೆ. ದಿತ್ತ ದಿಗಿ ದಿಗಿ ತಾ, ದಿತ್ತ ದಿಗಿ ದಿಗಿ ತಾ, ದಿತ್ತ ದಿಗಿ ದಿಗಿ ತಾ. ಆ ದಿಗಿ ದಿಗಿ 3 ಮಾಡುವ. ದಿತ್ತ ದಿಗಿ ದಿಗಿ ತಾ, ದಿತ್ತ ದಿಗಿ ದಿಗಿ ತಾ. ನಾವು ಭರತನಾಟ್ಯದಲ್ಲಿ ತೈ ತೈ ದಿತ್ತಿ ತೈ ತಾ ಅಂತ ಮಾಡ್ತೀವಿ. ಆದ್ರೆ ಇದರೊಳಗೆ ನಾವು ಅಂಚಿತನ ಪ್ರಸಾರಿತ ಮಾಡಿ ಅದನ್ನ ಒಳಗೆ ತಗೋತೀವಿ. ಹೀಗೆ ಕೆಲವು ಟ್ರೆಡಿಷನಲ್ ಹೆಸರುಗಳು, ಇಟ್ ಆಲ್ಸೋ ಮಿಕ್ಸಸ್ ವಿತ್ ದ ಸಾಂಸ್ಕ್ರಿಟ್ ಟೆಕ್ನಿಕಲ್ ಟರ್ಮ್ಸ್. ಘಟಿತ ಪ್ರಸಾರಿತ ಅನ್ನೋದು ಇದು ಘಟಿತ ಪ್ರಸಾರಿತ ಅಂತ. ಇದಕ್ಕೆ ಬಾರಡುಗು ಅಂತ ಹೇಳ್ತಾರೆ ಕೂಚಿಪುಡಿಯಲ್ಲಿ. ಹೌದು, ನಾಟ್ಯಶಾಸ್ತ್ರ ಭರತಾರ್ಣವದಲ್ಲೂ ಇದೆ ಕೆಲವು ಟರ್ಮ್ಸ್. ಆಮೇಲೆ ಮುಖ್ಯವಾಗಿ ಜಾಯಕ ಸೇನಾನಿಯ ನೃತ್ಯ ರತ್ನಾವಳಿ ಇದೆಯಲ್ಲ, ಅದರೊಳಗೂ ನೃತ್ಯ ರತ್ನಾವಳಿ ತುಂಬಾ ಮುಖ್ಯ, ಅಲ್ಲಿಂದ ತುಂಬಾ ತಗೊಳುತ್ತೆ. ಆದ್ರೆ ಇದು ಸಾಂಸ್ಕ್ರಿಟ್ ಟರ್ಮಿನಾಲಜಿ ಇದೆ. ಇದು ಕೆಲವು ಸ್ಕಾಲರ್ಸ್ ಇದನ್ನ ಈ ಟರ್ಮಿನಾಲಜಿ ಕೊಟ್ಟಿದ್ದಾರೆ ಟ್ರೆಡಿಷನಲ್ ಅಡುಗು ಹೆಸರುಗಳಿಗೆ. ಇದು ಬಾರ್ ಅಡುಗು ಅಂತ ಹೇಳ್ತಾರೆ. ಬಾರ್ ಅಡುಗು ಯಾಕೆಂದ್ರೆ ಅದು ನೇರವಾಗಿ ಬರೋದ್ರಿಂದ ಅದನ್ನ ಬಾರ್ ಅಡುಗು ಅಂತ ಹೇಳ್ತಾರೆ ಯಕ್ಷಗಾನದಲ್ಲಿ. ಅದನ್ನ ಘಟಿತ ಅಂತ ಹೇಳ್ತಾರೆ. 1 2 3 4 ತದ್ಧಿ ದಂಡಸ್ತ ದಿಂದ ತದ್ಧಿ ದಂಡಂ ದಿಂದ ತದ್ಧಿ ದಂಡಸ್ತ ದಿಂದ ತದ್ಧಿ ದಂಡಂ ದಿಂದ ತಾ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಅಡುಗು, ಬಹಳ ಗ್ರೇಸ್ಫುಲ್ ಅಡುಗು ಅಂದ್ರೆ ತಲಸಂಚರ ಅಂಚಿತ ಅಂತ. ಅದು ಜಾರಡುಗು ಅಂತಾನು ಹೇಳ್ತಾರೆ. ಅದು ಭಾಮ ಕಲಾಪದಲ್ಲಿ ಭಾಮ ಜಡೆ ಇಟ್ಕೊಂಡು ಗ್ರೇಸ್ಫುಲ್ ಆಗಿ ಹೋಗ್ತಾಳೆ. ತಲಸಂಚರ ಅಂಚಿತ 1 2 3 4 ತದ್ಧಿ ದಂಡಸ್ತ ದಿಂದ ತದ್ಧಿ ದಂಡಂ ದಿಂದ ತದ್ಧಿ ದಂಡಸ್ತ ದಿಂದ. ಇದು ಮಿಶ್ರ ಚಾಪು ಬಂದಾಗ ಎಡಗಡೆಯಿಂದ ಬರುತ್ತೆ, ಚತುರ್ಶ್ರದಲ್ಲಿ ಬಂದಾಗ ಬಲಗಡೆಯಿಂದ ಬರುತ್ತೆ. ದಿಸ್ ಇಸ್ ದ ಟ್ರೆಡಿಷನ್. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಅದು ಬಲಗಡೆ ಬಲ್ಗ ಅಂತ ತದ್ಧಿ ದಂಡಸ್ತ ತದ್ಧಿ ತದ್ಧಿ ದಂಡಂ ದಿಂದ ತದ್ಧಿ. ಹಿಂದ್ಗಡೆ ಅಂಚಿತ ಇರುತ್ತೆ, ತದ್ಧಿಕಾಂಚಿತ ಆಗುತ್ತೆ. ಅಂದ್ರೆ ಪ್ರಸಾದಿತ ಅಂದ್ರೆ ಇಟ್ ಸ್ಪ್ರೆಡ್ಸ್ ಅಂಡ್ ಇಟ್ ಸ್ಟ್ರೆಚಸ್ ಔಟ್. ಇನ್ನೊಂದು ಕಿತ್ತ ತದ್ಧಿ ಮಿತ್ತ ತೋಂ ತಾ ತಾ ಕಿತ್ತ ತದ್ಧಿ ಮಿತ್ತ ತೋಂ. ಗೋಯಿಂಗ್ ರಾಂಗ್ ಆಲ್ಸೋ. ತಾ ಕಿತ್ತ ತದ್ಧಿ ಮಿತ್ತ ತೋಂ ತಾ ತಾ. ಇದು ಕೂಡ ಚೌಕಂನಲ್ಲಿ ಮಾಡುವುದು ನಾವು. ಕೈ ತಾ ಕಿತ್ತ ತದ್ಧಿ ಮಿತ್ತ ತೋಂ ತಾ ತಾ ಕಿತ್ತ ತದ್ಧಿ ಮಿತ್ತ ತೋಂ ಕೈ ತಾ ಕಿತ್ತ ತದ್ಧಿ ಮಿತ್ತ ತೋಂ. ಆ ಥರ ಚೌಕದಲ್ಲಿ ಕೂಡ ನಾವು ಇದನ್ನ ಮಾಡ್ಬೋದು. ಇನ್ನೊಂದು ಬಹಳ ಮುಖ್ಯವಾದ ಚಲ್ಲಕವ್ವ ಅಂತ, ಅಂದ್ರೆ ನಾವು ಮೊಸರು ಕಡಿಯುವಂತ ಒಂದು ಅಡುಗು. ಅದು ಚತುರಶ್ರ ನೃತ್ಯಹಸ್ತದಲ್ಲಿ ಇರುತ್ತೆ. ಅದನ್ನ ಬೇರೆ ಬೇರೆ ಅಡುಗುಗಳಲ್ಲಿ ನಾವು ಮಾಡ್ತಾ ಇರ್ತೀವಿ. ಅದು ಇದು ಸ್ವಸ್ತಿಕಾಂಚಿತದಲ್ಲಾಗುತ್ತೆ. 1 2 3 4 ತದ್ಧಿ ದಂಡಸ್ತ ದಿಂದ ತದ್ಧಿ ದಂಡಂ ದಿಂದ ತದ್ಧಿ ದಂಡಸ್ತ ದಿಂದ ತದ್ಧಿ ದಂಡಂ ದಿಂದ ತದ್ಧಿ ದಂಡಸ್ತ ದಿಂದ ತದ್ಧಿ ದಂಡಂ ದಿಂದ ತಾ. ಇನ್ನೊಂದು ಸ್ಥಿತಾವರ್ತ ಚಾರಿ ಸ್ವಲ್ಪ ಬೇರೆ ಆಗಿದೆ. ನಮ್ಮ ಗುರುಗಳಾದ ಪದ್ಮಾ ಸುಬ್ರಹ್ಮಣ್ಯಂ ಅವ್ರು ಹೇಳೋದ್ರಿಂದ ಬೇರೆ ಇದೆ. ಸ್ಥಿತಾವರ್ತ 1 2 3 4 ತದ್ಧಿ ದಂಡಸ್ತ ದಿಂದ ತದ್ಧಿ ದಂಡಂ ದಿಂದ ತದ್ಧಿ ದಂಡಸ್ತ ದಿಂದ ತಗದಿನ ತಾ ತಗದಿನ ತಾ ತಗದಿನ ತಾ. ಶಕಟಾಸ್ಯ ಕೂಡ ಹಾಗೆ ಸ್ವಲ್ಪ ಭಿನ್ನವಾಗಿದೆ. 1 2 3 4 ತದ್ಧಿ ದಂಡಸ್ತ ದಿಂದ ತದ್ಧಿ ದಂಡಂ ದಿಂದ ತದ್ಧಿ ದಂಡಸ್ತ ದಿಂದ ತದ್ಧಿ ದಂಡಂ ದಿಂದ ತದ್ಧಿ ದಂಡಸ್ತ ದಿಂದ ತದ್ಧಿ ದಂಡಂ ದಿಂದ. ಹೀಗೆ ಬಹಳಷ್ಟು ಒಂದು 65 ಅಡುಗುಗಳಿವೆ, ಪಂಚಜಾತಿಗಳಲ್ಲೂ ಇದೆ. ಇದನ್ನ ಯಕ್ಷಗಾನದ ಹೆಜ್ಜೆಗಳು ನಮ್ಮ ಕೃಷ್ಣಮೂರ್ತಿ ತುಂಗ ಅವ್ರ ಜೊತೆ ವರ್ಕ್ ಮಾಡಿ ಆ ಹೆಜ್ಜೆಗಳ ಜೊತೆ ಈ ಅಡುಗುಗಳು ಹೇಗೆ ಕಾಣಬಹುದು ಅನ್ನೋದು ಒಂದು ಎಕ್ಸ್ಪೆರಿಮೆಂಟೇಷನ್ ಮಾಡಿ ಒಂದು 20
ಹೊಸದಾದ ಅಡವುಗಳನ್ನ ನಾವು ಜೋಡಿಸಿದ್ದೀವಿ. ಅದನ್ನ ಟ್ರೈ ಮಾಡ್ತೀವಿ. ಹೇಳಿ, ಎನಿ ಸಜೆಷನ್, ಎನಿ ಚೇಂಜ್ ಮೋಸ್ಟ್ ವೆಲ್ಕಮ್. ದಿಸ್ ಇಸ್ ಓನ್ಲಿ ಅ ಎಕ್ಸ್ಪೆರಿಮೆಂಟೇಷನ್. ದಯವಿಟ್ಟು ಕೃಷ್ಣಮೂರ್ತಿ ತುಂಗ ಅವರು ಹಾಗೂ ಅವ್ರ ಮಗಳು ಚಿತ್ರಕಲಾ ಬರಬೇಕು ಸ್ಟೇಜ್ ಮೇಲೆ. ಇದೇ ಅಡುವನ್ನ ಒಂದು ಅಷ್ಟಪದಿನಲ್ಲಿ ಇದೇ ಅಡುವನ್ನ ಒಂದು ಸ್ತ್ರೀ ಪಾತ್ರ ವೇಷ ಆಗ್ಬೇಕಾದ್ರೂ ಇದೆ ಅದೇ ಇದಕ್ಕಿಂತ ಆದಿತ್ಯ ಹೆಚ್ಚು ಚಂದ ಕಂಡಿತ್ತು ನಾಡಿಗೆ. 10 ವರ್ಷ ಮೊದಲಾದ್ರೆ ಇದು ಹೆಚ್ಚು ಚಂದ ಈಗಲೇ ಚಂದ. ಇದು ನಮ್ಮ ಯಕ್ಷಗಾನದಲ್ಲಿ ಅಶೋಕ್ ಭಟ್ರು ಹೇಳಿದಾಗೆ ನಮಗೆ ತಿಳಿದಿತ್ತು, ಅದು ತಿಳಿದಿತ್ತು ನಮಗೆ ಗೊತ್ತಿಲ್ಲ. ಈಗಲೂ ಕೂಡ ಎಷ್ಟೊಂದು ಜನ ಅಶಿಕ್ಷಿತ ಪಟುತ್ವ ಅನ್ನೋದು ನಮ್ಮಲ್ಲಿ ಇದ್ದಿತ್ತು. ಯಾಕಂದ್ರೆ ಯಾವುದು ಏನು ಈಗ ಜನಿತ ಅಂತ ಅದೆಲ್ಲ ಸತ್ಯ ಹೇಳಬೇಕು ಅಂದ್ರೆ, ನನಗೂ ಬೆಂಗಳೂರಿಗೆ ಬಂದ ಮೇಲೆ ಭರತ ಮತ್ತು ನಾಟ್ಯಶಾಸ್ತ್ರ ಏನು 2 ಶಬ್ದ ಕೇಳಿದ್ದೆ. 2015ರವರೆಗೆ ಭರತನಾಟ್ಯ ರಂಗ ಪ್ರವೇಶ ಅಂತಲೇ ಇತ್ತು. ಈ ವಿದ್ವಾಂಸರು ಬಂದ್ರಲ್ಲ ಕೆಳಗೆಲ್ಲ ಬಂದು ಭರತ ನೃತ್ಯ ಹೇಳಿದ್ರಲ್ಲ, ಈಗ ಎಲ್ಲ ರಂಗ ಪ್ರವೇಶದಲ್ಲಿ ಪ್ರೆಸ್ನಲ್ಲಿ ತಿದ್ದುಪಡಿಯಾಗಿ ಭರತ ನೃತ್ಯ ರಂಗ ಪ್ರವೇಶ ಆಗಿದೆ ನಿರ್ದೇಶನದಲ್ಲಿ. ಇದು ವಾಸ್ತವ, ಒಪ್ಪಬೇಕು. ಒಳ್ಳೆ ವಿಷಯ ಇದು ಒಳ್ಳೆದೇ. ಹೌದು. ಆಗ ಒಂದು ಮತ್ತೊಂದು ಹೇಳಿದ್ವಿ ಶೋಭಾ ಮೇಡಮ್, ಕಾಸ್ಟ್ಯೂಮ್ಸ್ ಮೇಲೆ ಪರಿಣಾಮ ಉಂಟು ಅಂತ. ಇದಕ್ಕೆ ಶರಣು. ನಮ್ಮ ಬಣ್ಣದ ಮನೆಯಿಂದ ಮಹಿಷಾಸುರನ ಕೊಂಬು ಕಟ್ಟಿಕೊಂಡು ನಿಮ್ಮ ಇದು ಮಣ್ಣಿಗೆ ಸಾಧ್ಯವಿಲ್ಲ. ಬೇರೆ ಬೇರೆ ರೀತಿ ಮಾಡಿದೆ. ಅದು ಮಂಟಪದವರ ವೇಷಭೂಷಣಕ್ಕೆ ಓಕೆ. ಹೌದು. ನಮ್ಮ ಸಂಭಾಷಣೆ ಇಂದ್ರಜಿತ್ತಿಗೆ ನೀವಾಗ ರಾಜ ಪ್ರವೇಶ ಮಾಡಿಲ್ಲ ಕಂಡು, ಆದ್ರೆ ಆ ಚಿಟ್ಟ ಬಟ್ಟೆ ಕಟ್ಟುವಾಗ ಎಲ್ಲ ನಿಲ್ತದೆ. ಮತ್ತೆ ಯಕ್ಷಗಾನದಲ್ಲಿ ಹೀಗೆ ವಿಧಿವತ್ತಾಗಿ ಹೇಳಿಕೊಡುವ ಕ್ರಮವೂ ಇರಲಿಲ್ಲ. ಬೇರೆಯವ್ರು ನೋಡಿ ಕಲಿಯುವುದು. ಮತ್ತೆ ಆ ದೊಡ್ಡ ವೇಷಧಾರಿಗೆ ಏನಾದ್ರು ಮನಸ್ಸು ಬಂದ್ರೆ ಅದಕ್ಕೆ ಅವ್ರು ಸೇವೆ ಮಾಡಬೇಕು, ಅವ್ರು ಪಂಚೆ ತೊಳಿಬೇಕು. ಅದೇನಾ? ಓಕೆ, ನಾವು ಮಾತಾಡುವ ವಿಷಯ ಬಣ್ಣದ ಬಟ್ಟೆ ತೊಳೆದವನಿಗೆ ಮಾತ್ರ. ಆದ್ರೆ ನಾನು ಬೆಂಗಳೂರಿಗೆ ಬಂದ ಮೇಲೆ ಭರತನಾಟ್ಯ ಕಲಿತದ್ರಿಂದ, ಕಲಿಯುವಾಗ ಅಲ್ಲಿ ಅವರು ನನಗೆ ಹೇಳಿಕೊಟ್ಟದ್ರಿಂದ ನನಗೆ ನಮ್ಮ ಯಕ್ಷಗಾನಕ್ಕೆ ಸೊಂಟ ಇಂಪಾರ್ಟೆಂಟ್. ಅಂದ್ರೆ ಸೊಂಟದ ಚಲನೆ ಮುಖ್ಯ. ಬೇರೆಯವರು ಭರತನಾಟ್ಯದಲ್ಲಿ ನಾನು ಬೈತಾರೆ, ಸೊಂಟ ತಿರ್ಗಿಸ್ಬೇಡ ಅಂತ ಹೇಳಿ. ನಮಗೆ ಸೊಂಟ ತಿರ್ಗಿಸಿ ಅಭ್ಯಾಸ. ಆದ್ರೆ ನಾನು ಅದನ್ನೇ ನಮ್ಮ ತರಗತಿಯಲ್ಲಿ ನಾನು ಮತ್ತೆ ಶುರು ಮಾಡಿದೆ. ಇದನ್ನ ಕೂಚಿಪುಡಿನಲ್ಲಿ ನಮ್ಗೆ ಮೊದಲನೇ ಸ್ಟೆಪ್ ಅದು ತಾಮ್ ದಿಗ್ದಿಗ್ತೆ ಅಂತ. ಇದನ್ನ ಏಡಕ ಕ್ರೀಡಿತ ಚಾರಿ ಅಂತ ಕರಿತೀವಿ ನಾವು. ಇದರೊಳಗೆ ಇವಾಗ ಅಂದ್ರೆ ಪೋಸ್ಟ್ ಪದ್ಮಶ್ರೀ ನಮ್ಮ ಗುರುಗಳಾದ ವೆಂಕಟ ಚಿನ್ನ ಸತ್ಯಂ ಸ್ಟೈಲ್ ನಲ್ಲಿ ಇದು ಕುಂಚಿತ ಪಾದ ಆಗಿತ್ತು. ಇದಕ್ ಮುಂಚೆ ಹೇಗೆ ಈ ಯಕ್ಷಗಾನದಲ್ಲಿ ನಮ್ಮ ಕರ್ನಾಟಕ ಯಕ್ಷಗಾನದಲ್ಲಿ ಹೇಗಿತ್ತು ಹಾಗೇನೆ ಇತ್ತು ಮುಂಚೆ. ಇವಾಗ ಇದು 1 2 3 ತಾಮ್ ದಿಗಿದಿಗಿ ಸೇರಿ ತತ್ತ ಹತ್ತ ಸೇರಿ ತಾಮ್ ದಿಗಿದಿಗಿ ಸೇರಿ ತತ್ತ ಹತ್ತ ಸೇರಿ. ಇದನ್ನ ಫಸ್ಟ್ ಅಡುವಾಗಿ ನಾನು ರೀಸ್ಟ್ರಕ್ಚರ್ಡ್ ಫಾರ್ಮ್ ನಲ್ಲಿ ಹೇಳ್ಬೇಕಂದ್ರೆ, ಕಟಿ ಚಲನೆ ಇದೆ, ಇಲ್ಲಿಲ್ಲ ಕೂಚಿಪುಡಿ ಇಲ್ಲ. ಆದ್ರಿಂದ ಇವಾಗ ರೀಸ್ಟ್ರಕ್ಚರಿಂಗ್ ಅಲ್ಲಿ ನಾನು ಈ ಕಟಿ ಚಲನೆಯನ್ನ ತಗೊಂಡಿದ್ದೀನಿ. 1 2 3 4 ತಾಮ್ ದಿಗಿದಿಗಿ ಸೇರಿ ತತ್ತ ಹತ್ತ ಸೇರಿ ತಾಮ್ ದಿಗಿದಿಗಿ ಸೇರಿ ತತ್ತ ಹತ್ತ ಸೇರಿ. ಇದು ಕಟಿ ರೇಚಕನ್ನ ಇಂಟ್ರೊಡ್ಯೂಸ್ ಇಟ್ಟು ಕೂಚಿಪುಡಿ. ತದ್ಧೀಂ ಧಿಮ್ಮಿತ್ತ ಧೀಂ ತದ್ಧೀಂ ಧಿಮ್ಮಿತ್ತ ಧೀಂ ತದ್ಧೀಂ ಧಿಮ್ಮಿತ್ತ ಧೀಂ ತದ್ಧೀಂ ತದ್ಧೀಂ. ಈ ಸ್ಟೆಪ್ ನಮ್ಮಲ್ಲಿ ಹೀಗಿಲ್ಲ. ಅಂದ್ರೆ ಈ ಅಡವುಗಳಿದೆ, ಆದ್ರೆ ಈ ಸ್ಟೈಲ್ ಅಲ್ಲಿ ಇಲ್ಲ. ಆದ್ರಿಂದ ಇದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ನಾನು ಕೂಚಿಪುಡಿಗೆ. ಆ ಕೂಚಿಪುಡಿ ಅಡಾಪ್ಷನ್ ನಾವು ಹಸ್ತಗಳಲ್ಲಿ ತೋರಿಸ್ತಾ ಇದ್ದೀವಿ. ಅಂದ್ರೆ ಹಸ್ತ ಇಸ್ ರಿಟೈನ್ ಫ್ರಮ್ ಕೂಚಿಪುಡಿ ಸ್ಟೈಲ್ ಅಂಡ್ ಪಾದ ಚಲನೆ ಫ್ರಮ್ ಯಕ್ಷಗಾನದ ಹೆಜ್ಜೆ. 1 2 3 4 ಫಸ್ಟ್ ತದ್ಧಿ ದನ್ನ ತದ್ದಿಂದ ತದ್ಧಿ ದನ್ನಂ ದಿಂದ ತದ್ಧಿ ದನ್ನ ತದ್ದಿಂದ ತಾ
ಇದು ದೈದಾಕಿಟದಕ ಅಂತ ಹೇಳ್ತಾರೆ ಈ ಅಡವುಗೆ. ಇದು ಒಂದು ಸೆಟ್ ಆಫ್ ಅಡವುಸ್ ಇದೆ, ಒಂದು 6-7 ಅಡವುಗಳಿದೆ ಇದ್ರೊಳಗೆ. ಈ ಹಸ್ತ ವೇರಿಯೇಷನ್ ತಗೊಂಡಿದ್ದೀನಿ ಈ ತದ್ದಿ ಮಿದ್ದಿ ಮಿತ್ತದಿ ಇದರ ವೇರಿಯೇಷನ್ ಇದು somewhat ಸಿಮಿಲರ್ ಆಗಿದೆ, ಆದ್ರೆ ಆಪೋಸಿಟ್ ಹ್ಯಾಂಡ್ಸ್ ಯೂಸ್ ಮಾಡಿದ್ದೀವಿ. ಈ ಮತ್ತೆ ಹೆಜ್ಜೆನೆ ಉಪಯೋಗಿಸ್ಕೊಂಡಿದ್ದೀವಿ, ಆದ್ರೆ ಕೂಚಿಪುಡಿನಲ್ಲಿ ಸರ್ಕಲ್ ಹೋಗುವಂಥದ್ದು ಒಂದು ತಿತ್ತಿತ್ತೈ ಅಂತ ಹೇಳ್ತೀವಿ, ಅದು ಓಲ್ಡ್ ಯಕ್ಷಗಾನ ಸ್ಟೈಲ್ನಲ್ಲಿ ತಿತ್ತಿತ್ತೈ ಅಂತ ಇದ್ವಿ, ಇದನ್ನ ದಿದ್ದಿತ್ತೈ ಅಂತ ಕೂಡ ಇವಾಗ ಕರಿತೀವಿ. ಆ ಹಸ್ತಾನ ಉಪಯೋಗಿಸ್ತೀವಿ. ಆ ಸ್ಟೆಪ್ನ ನೋಡಿ, ಫಸ್ಟ್ ತಗದಿನ ತಾಮ್ ತಗದಿನ ತಾಮ್ ತಗದಿನ ತದ್ಧಿ ದನ್ನ ತದ್ಧಿಂದ ತದ್ಧಿ ದನ್ನಂ ದಿನ್, ಇದು ಅಂಚಿತ ಪ್ರಸಾದಿತ ಅಂತಲೂ ಹೇಳ್ತಾರೆ. ದತ್ತದ್ಧಿ ದನ್ನಂ ದಿನ್, ದತ್ತ ಊರ್ಧ್ವಜಾನಲ್ಲಿ ಹೋಗುತ್ತೆ ಇದು. ತದ್ಧಿ ದನ್ನ ತದ್ಧಿಂದ ತಾಮ್. ಇವಾಗ ದೇನ್ ತೈತ ಬಲಗಡೆಗೆ ಮಾತ್ರ ವಾಲಿರುತ್ತೆ ಬಾಡಿ. ಇಟ್ಸ್ ಅ ವೆರಿ ಯುನೀಕ್ ಅಡಿಷನ್ ಬೈ ಡಾಕ್ಟರ್ ವೆಂಕಟೇಶ್ವರ ಸತ್ಯಂ. ಇದಕ್ಕೆ ಮುಂಚೆ 2 ಕಡೆ ವಾಲೋದಿತ್ತು ಯಕ್ಷಗಾನದಲ್ಲಿ, ಅದನ್ನ ಅವರು ರಿಸ್ಟ್ರಿಕ್ಟ್ ಮಾಡಿ ಬಲಗಡೆನೇ ವಾಲ್ಬೇಕು ಅಂತ ಒಂದು ಕೋಡ್ ಹಾಕಿದ್ದಾರೆ. ಈಗ ಪುರುಷ ವೇಷ ಆಗಿದ್ರು ಹೀಗೆ ಇರ್ತಿತ್ತಾ ಈ ಕೂಚಿಪುಡಿಯಲ್ಲಿ? ಹೌದು ಹೌದು, ಹೀಗೆ ಈ ಸ್ಟೆಪ್ ಅವ್ರು ಯಾವ ತರಹದ ವೇಷ ಉದ್ದಟವಾಗಿ ಮಾಡ್ತಾರೆ ಅವರು. ಅಲ್ಲ, ಅವ್ರ ವೇಷಭೂಷಣ ಯಾವ ತರ ಇರುತ್ತೆ? ಈಗ ನಮ್ಮ ಯಕ್ಷಗಾನದ ವೇಷಭೂಷಣಕ್ಕೆ ಸಿಮಿಲಾರಿಟಿ ಇದೆಯಾ ಅಥವಾ ಬೇರೆ ಆಗಿದೆ? ಹಂಗುಳು ಅಂತ ಇದೆ, ವುಡ್ನಲ್ಲಿ ಮಾಡುವಂಥದ್ದು, ಅದೆಲ್ಲ ಇವಾಗ ಇಲ್ಲ. ಎಲ್ಲ ಮೆಟಲ್ ಕ್ರೌನ್ಸ್ ಬಂದ್ಬಿಟ್ಟಿದೆ ಇವಾಗ. ಆಗ್ಲೇ ಹೇಳಿದ್ರಲ್ಲ, ಹಳೆಯದು ಅದು ಇದು ನಮಗೆ ಕರ್ಸರಿ ನಾಟು ಅಂತ ಒಂದು ಅಡುಗು ಇದೆ, ಅದು ಸ್ವಲ್ಪ ಸಿಮಿಲಿಯರ್ ಆಗಿ ಬರುತ್ತೆ. ಅದರಿಂದ ಈ ಅಡುಗು ಫಸ್ಟ್ ಕತ್ತರಿ ನಾಟು ನೋಡಿ. ತದ್ದಿ ದನ್ನ ತದ್ದಿಂದ ತದ್ದಿ ದನ್ನಂ ದಿಂದ ತದ್ದಿ ದನ್ನ ತದ್ದಿಂದ ತದ್ದಿ ದನ್ನಂ. ಇದು ಎರಡು ತರ ಮಾಡೋ ಕ್ರಮ ಉಂಟು. ಒಂದು ವೆಂಪಟಿ ಸ್ಟೈಲ್ನಲ್ಲಿ ಯಾವ ಕೈ ಹೋಗುತ್ತೋ ಮುಂದೆ ಆ ಕಡೆ ಕಟಿ ರೇಚಕ ಆಗುತ್ತೆ. ನಮ್ಮ ಗುರುಗಳು, ಹಳೆ ಗುರುಗಳು ಸಿ ಆರ್ ಆಚಾರ್ಯರು, ಕೊರಡ ಅವರೆಲ್ಲ ಯಾವ ಕೈ ಹೋಗುತ್ತೋ ಆ ಕಡೆ ಆಗುತ್ತೆ ಬಾಡಿ. ಇದು 2 ಟ್ರೆಡಿಷನ್ನು ಇದೆ. ಇದನ್ನ ಹೇಗೆ ನಾವು ಈ ಹೆಜ್ಜೆಗೆ ಅಳವಡಿಸ್ಕೊಂಡಿದ್ದೀವಿ ನೋಡಿ. ಇದು ಟೈಮ್ ಆಗೋಯ್ತಾ? ಈ ಸ್ಟೆಪ್ ನಮ್ಮ ಕೂಚಿಪುಡಿನಲ್ಲಿ ಹೀಗಿಲ್ಲ. ಇದನ್ನ ಕೂಚಿಪುಡಿ
ತದ್ದಿ ನಿತ್ತ ತದ್ದಿ ತಕ್ಕ ತಿನ್ನ ತೋಂಟ ದಿ ತದ್ಧನ್ನ ತದ್ದಿ ನೋಡಿ ಇದು ಯಕ್ಷಗಾನ ಹೆಜ್ಜೆನೆ ತದ್ದಿ ತಿರುವಳ್ತಾರದು ತದ್ದಿ ನಿತ್ತ ತದ್ದಿ ತದ್ಧನ್ನ ತದ್ದಿ ಆ ಹೆಜ್ಜೆ ಹಾಕಿರೋದಕ್ಕೆ ತಗದಿನ ತಗದಿನ ತದ್ದಿತ್ತ ತಿರುಗಿದೋ ದಿತ್ತ ತಿರುಗಿದೋ ತತ್ ತಿರುಗಿದೋ ತಿರುಗಿದೋ ತದ್ದಿತ್ತ ತಿರುಗಿದೋ ದಿತ್ತ ತಿರುಗಿದೋ ತತ್ ತಿರುಗಿದೋ ತಿರುಗಿದೋ ತದ್ದಿತ್ತ ತಿರುಗಿದೋ ದಿತ್ತ ತಿರುಗಿದೋ ತತ್ ತಿರುಗಿದೋ ಬಂದನು ಬಾಮಿ ಸತ್ಯ ಇದು ತಾತಯ್ಯಲಿನ ಸ್ಟೆಪ್ ಅದು ಬಂದನು ಬಾಮಿ ಸತ್ಯ ವೈಯಾಲಿ ಭಾವೆ ಹುಟ್ಟಿನ ಭಾವೆ ಸತ್ಯ ಭಾವೆ